ಆತ್ಮೀಯರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತಿನ ಶಾಯಿ ಮಂಟಪದಲ್ಲಿ ಕಾರ್ಯಕ್ರಮಕ್ಕೆ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆಯಾಗಿದ್ದಾರೆ. ಇದು ಶಾಯಿ ಮಂಟಪದಲ್ಲಿ ಲೇಖಕರ ಅಂತರಂಗದ ಪ್ರತಿಬಿಂಬ. ನಾನ್ ಮಾತಾಡ್ತಾ ಇರುವಂತಹ ಪುಸ್ತಕದ ಹೆಸರು ಹೀಗೊಂದು ಕೃತಜ್ಞತಾ ಭಾವ. ಇನ್ಫ್ಯಾಕ್ಟ್ ಇದು 3 ಲ್ಯಾಂಗ್ವೇಜಲ್ಲಿ ಬಂದಿದೆ: ಇಂಗ್ಲಿಷ್, ತೆಲುಗು ಮತ್ತು ಕನ್ನಡ. ಕನ್ನಡದ ಪುಸ್ತಕ ಹೀಗಿದೆ. ಇದನ್ನು ಬರೆದಿರೋದು ಧನಂಜಯ ರಾಮಕೃಷ್ಣಪ್ಪ ಅವರು. ನಮ್ಮ ಜೊತೆನಲ್ಲಿದ್ದಾರೆ. ಅವರನ್ನ ಸ್ವಾಗತಿಸೋಣ. ನಂತರ ಮಾತುಕತೆಯಲ್ಲಿ ನಿಮಗೆ ಅವ್ರ ಬಗ್ಗೆ ಹೆಚ್ಚಿನ ವಿಷಯ ಗೊತ್ತಾಗುತ್ತೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಈ ಪುಸ್ತಕ ಬರಿಬೇಕು ಅಂತ ನಿಮಗೆ ಮೊದಲು ಯಾಕೆ ಅನ್ನಿಸ್ತು ಅನ್ನೋದ್ರ ಜೊತೆಗೆ ನಾವು ಕಾರ್ಯಕ್ರಮ ಶುರು ಮಾಡೋಣ. ಯಾಕಂದ್ರೆ ಯಾವ್ದಾದ್ರು ಒಂದು ಪುಸ್ತಕ ಬರಿಬೇಕು ಅಂದ್ರೆ ಯಾವ್ದಾದ್ರು ಒಂದು ವಿಷಯ ನಮ್ಮನ್ನ ಕಾಡಬೇಕು. ಇದು ನಿಮ್ಮದೇ ಕತೆ, ನಿಮ್ಮನ್ನ ಕಾಡುವಂಥದ್ದು ಏನೂ ಇರಲ್ಲ. ಆದ್ರೂ ನೀವು ಇಷ್ಟು ವರ್ಷಗಳ ನಂತರ ಯೋಚನೆ ಮಾಡಿ ಇಂಥ ಒಂದು ಪುಸ್ತಕ ಬರೆದಿದ್ದೀರಾ ಅಂದ್ರೆ ಅದರ ಹಿಂದಿನ ಕಾರಣ ತಿಳ್ಕೊಬೋದಾ? ಕಾರಣ ಅಲ್ವಾ? ಕಾರಣಕ್ಕೆ 1-2 ಸಣ್ಣ ಕಥೆಗಳು ಹೇಳ್ಬೇಕಾಗತ್ತೆ. ಖಂಡಿತ. ಇದಕ್ಕೆ ಮೂಲ ಬಂದು ನಮ್ಮ ತಾತ, ನಮ್ಮ ತಾಯಿಯವರ ಅಪ್ಪ. ಸೊ ನಮ್ಮ ತಾಯಿಯವರಪ್ಪ ಇದು ಬ್ಲ್ಯಾಕ್ ಸ್ಮಿತ್, ಅಂದರೆ ಅವರು ಫಸ್ಟ್ ಬ್ಲ್ಯಾಕ್ ಸ್ಮಿತ್ ಅಂದರೆ ಕಬ್ಬಣದ ಕೆಲಸ ಎಲ್ಲ ಮಾಡ್ತಾ ಇದ್ರು. ಕಬ್ಬಣದ ಪೆಟ್ಟಿಗೆಗಳು ಇಡೀ ಇಂಡಿಯಾದಲ್ಲಿ ಒಂದು 4-5 ಜನ ಆ ಮಟ್ಟಕ್ಕೆ ಮಾಡಿದ್ರೆ ಅದರಲ್ಲಿ ನಮ್ಮ ತಾತ ಕೂಡ ಒಬ್ಬರಾಗಿದ್ರು. ಅಂದರೆ ಈಗ ಸುಮಾರು ಚಿಕ್ಕಪೇಟೆಯಲ್ಲಿ ಮಾರ್ವಾಡಿಗಳದ್ದು ಅಂಡರ್ಗ್ರೌಂಡ್ ಕಬ್ಬಣದ ಪೆಟ್ಟಿಗೆಗಳು, ಸೀಕ್ರೆಟ್ ಲಾಕ್ಸ್ ಇವೆಲ್ಲನೂ ನಮ್ಮ ತಾತ ಮಾಡ್ತಾ ಇದ್ರು. ಅಂದರೆ ಸಪೋಸ್ ಲಾಕ್ ಆಗೋಯ್ತು ಅಂದ್ಕೊಳ್ಳಿ, ತಂದೆ ಸತ್ತೋಗ್ತಾರೆ, ಮಕ್ಕಳಿಗೆ ಲಾಕ್ ಹೇಗೆ ತೆಗಿಯಕ್ಕೆ ಬರಲ್ಲ, ನಮ್ಮ ತಾತ ಹೋಗ್ಬಿಟ್ಟು ತೆಗೆದುಕೊಡೋರು. ಸೊ ನಮ್ಮ ತಾತ ಒಂದು ಬೀಗನ ಬೈ ಹ್ಯಾಂಡ್ ಮಾಡ್ತಾ ಇದ್ರು. ಯು ಕುಡ್ ಪುಟ್ ಹಿಮ್ ಇನ್ ನಿಯರ್ ಇದು ಐರನ್ ಸೇಫ್, ಕಬ್ಬಣದ ಪೆಟ್ಟಿಗೆ ಹತ್ರ ಇಟ್ಟರೆ ನಮ್ಮ ತಾತ ಹೋಗಿ ಅದನ್ನ ನೋಡಿಕೊಂಡು ಅದನ್ನೆಲ್ಲ ಮೆಜರ್ ಮಾಡಿ ಹಿ ವುಡ್ ಮೇಕ್ ಅ ಕೀ. ಹಿ ವಾಸ್ ದಾಟ್ ಗುಡ್. ಸೊ ತಾತ ಸಿಕ್ಕಾಪಟ್ಟೆ ಹಣ ಮಾಡ್ಬೋದಿತ್ತು, ಅಂದರೆ ಫ್ಲರಿಶಿಂಗ್ ಬಿಸ್ನೆಸ್. ಅಂದರೆ ಇವತ್ತು ತಾತ ಏನಾದರೂ ಹಣ ಎಲ್ಲ ಇಟ್ಟಿದ್ರೆ, ಇಡದೇ ಇರೋದು ಒಳ್ಳೇದಾಯ್ತು, ಅದು ಹೇಳ್ತೀನಿ ಯಾಕೆ ಅಂತ. ಇಟ್ಟಿದ್ರೆ ಇವತ್ತು ನಮ್ಮಗಳಿಗೆ ಒಂದು 100 ಕೋಟಿ, ಅದಕ್ಕೆಲ್ಲ ಏನು ತೊಂದರೆನೇ ಇಲ್ಲ. ಯಾಕೆಂದ್ರೆ ಅವಾಗೆಲ್ಲ ಜಮೀನುಗಳು 500 ರೂಪಾಯಿ, 1000 ರೂಪಾಯಿ 1 ಎಕರೆ. ಒಂದೊಂದು ಪೆಟ್ಟಿಗೆ ಮಾಡಿದಾಗ ನಮ್ಮ ತಾತನಿಗೆ ಸುಮ್ಮನೆ ಬಕ್ಷಿಸ್ ಬರ್ತಿತ್ತಲ್ಲ, ಅದನ್ನ ಅವ್ರು ಇಟ್ಬಿಟ್ಟು ಒಂದು ಅಷ್ಟು ಜಮೀನು ತೊಗೊಂಡಿದ್ರು, ಆಗ್ಬಿಟ್ರದು. ಬಟ್ ತಾತ ಆ ಥರ ಮಾಡಲಿಲ್ಲ. ತಾತ ಏನು ಮಾಡಿದ್ರು, ಈ ಬಿಲ್ಟ್ ಅ ಈಕೋಸಿಸ್ಟಮ್. ಆ ಈಕೋಸಿಸ್ಟಮ್ನಲ್ಲಿ ಯಾರಿಗೆ ಒಂದು ತೊಂದರೆ ಇದ್ರೂ ಕೂಡ ಅವ್ರ ಹತ್ರ ಬಂದು ಮಾತಾಡ್ಬೋದಿತ್ತು. ಸೊ ವಾಸ್ ಅ ಗ್ರೇಟ್ ಲಿಸ್ನರ್. ಅಂದರೆ ಅದು ಹೇಗೆ ಅಂದರೆ, ಜನಕ್ಕೆ ಆ ರೋಡಲ್ಲಿ ಹೋದರೆ ತಾತ ನೋಡ್ಕೊಂಡು ಹೋಗ್ಬೇಕು, ನಮ್ಗೆ ಅದು ಸಂತೋಷ. ಯಾರೇ ಎಲ್ಲೋ ಅಂದರೆ ತಿಂಗಳಾನ್ಗಟ್ಲೆ, ಇವಾಗ ಊಟಕ್ಕೆಲ್ಲ ಸಮಸ್ಯೆ ಅಲ್ಲ, ತಿಂಗಳಾನ್ಗಟ್ಲೆ ಇದ್ಬಿಡ್ತಾಯಿದ್ರು. ಸೊ ಈ ಒಂದು ಮಟ್ಟದಿಂದ ತಾತ ಅವರ ಒಂದು ವ್ಯಾಲ್ಯೂಸ್ಗೆ ಬೆಲೆ ಕೊಟ್ಕೊಂಡು, ಹಣಕ್ಕೆ ಸೆಕೆಂಡ್ ಅಂದರೆ ಪ್ರಯಾರಿಟಿ ಕೊಟ್ಟು, ವ್ಯಾಲ್ಯೂಸ್ಗೆ ಫಸ್ಟ್ ಬೆಲೆ ಕೊಟ್ಟು ಸುಮಾರು ಹಣ ಕಳ್ಕೊಂಡ್ರು. ಸೊ ಆ ಹಣ ಕಳ್ಕೊಂಡಾಗ ತಾತನಿಗೆ ಏನಾಯಿತು, ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಯಿತು. ಅಂದರೆ ಯಾವ ಮಟ್ಟಕ್ಕಿತ್ತಂದರೆ, ಆ ಮ್ಯಾನ್ ಅಂದರೆ ನಮ್ಮ ಇವತ್ತು ಇಲ್ಲಿ ಕೂತಿರೋದು ಅವ್ರ ಇದರಿಂದಾನೆ. ಸೊ ತಾತ ಇಲ್ಲ ಅಂದರೆ ಇಲ್ಲಿ ನಾನು ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಎವ್ರಿಥಿಂಗ್ ಹಿಯರ್ ಇಸ್ ಹಿಸ್ ಬ್ಲೆಸ್ಸಿಂಗ್ಸ್. ಬಟ್ ಅಂತ ಅವ್ರಿಗೆ ನಾವು ಕೊನೆಯಲ್ಲಿ ಏನಾಗುತ್ತೆ, ಅವರೊಂದು ಸಣ್ಣ ಮದುವೆಯಲ್ಲಿ ಯಾವುದೋ ಒಂದು ಅವರ ಮೊಮ್ಮಗಳಿಗೊಂದು ಬೀರು ಕೊಡಿಸ್ಬೇಕಂತ, ಅವ್ರ ಹತ್ರ ದುಡ್ಡಿರಲಿಲ್ಲ. ಅದಕ್ಕೆ ಈ ಪ್ರಾಬಬ್ಲಿ ಹ್ಯಾಡ್ ಟು ಗೋ ಗರಿಬೇಕಿತ್ತು ಅವರು. ಸೊ ಫ್ರಮ್ ಅ ಸ್ಟೇಜ್ ಲೈಕ್ ದಟ್, ರೈಟ್, ಅಲ್ಲಿಂದ ಅಲ್ಲಿ ಬಂತು. ಸೊ ತಾತನ ಎಂಡ್ ನೋಡಿದಾಗ ಸ್ವಲ್ಪ ಇದ್ದಿತ್ತು. ಅದ್ರ ನಮ್ಮದು ಭಾಗ ಇದೆ. ಐ ಥಿಂಕ್ ಐ ಆಮ್ ನಾಟ್ ಸೇಯಿಂಗ್ ಇದು ನಾನೇನೋ ನನ್ನ ರಿಲೇಟಿವ್ಸ್ ಮೇಲೆ ಎತ್ತಾಕ್ಬಿಟ್ಟು ನಾವು ಮಾಡಿದ್ದೀವಿ ಅಂತ. ನಾವು ಮಾಡಲಿಲ್ಲ, ಪ್ರಯಾರಿಟೈಸ್ ಮಾಡಲಿಲ್ಲ. ಸೊ ಆ ಥರ ಒಬ್ಬ ಮನುಷ್ಯ ಒಂದು ಫೌಂಡೇಶನ್ ಕಟ್ಬಿಟ್ಟು ನೀವು ಅಂಥವ್ರನ್ನೇ ನೀವು ಕೊನೆಗೆ, ಸೊ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಮೀ, ರೈಟ್, ಇನ್ನೊಬ್ಬರ ಬಗ್ಗೆ ಹೇಳೋದಲ್ಲ. ನಾವು ಪ್ರಧಾನವಾಗಿ ಅವ್ರನ್ನ ನೋಡ್ಕೊಳ್ಳಿಲ್ಲ. ಅಂದರೆ ಹಾಸ್ಪಿಟ್ಲಲ್ಲಿ ಎಲ್ಲ ನೋಡಿದ್ವಿ, ಪ್ರತಿಯೊಂದು ಇದೆ, ನಾನು ಕಥೆಲ್ಲೂ ಬರೆದಿದ್ದೀನಿ ಅವ್ರದ್ದು ಹೇಗಿತ್ತು ಅಂತ. ಬಟ್ ಇವಾಗ ಯೋಚನೆ ಮಾಡಿದ್ರೆ ತಾತನ ನಾವು ಹೇಗೆ ನೋಡ್ಕೋಬೇಕಿತ್ತು, ಸಿಂಹಾಸನದ ಮೇಲೆ ಕೂಡಿಸಿ ನೋಡ್ಕೋಬೇಕಿತ್ತು. ಆ ಥರ ಒಬ್ಬ ರಾಜನ ಇದಲ್ವ ನೋಡ್ಕೊಂಡಿದ್ದಾರೆ, ನಾವು ನೋಡ್ಕೊಳ್ಳಿಲ್ಲ. ಫಸ್ಟ್ ಕೃತಜ್ಞತೆ ಅಲ್ಲಿ ಅದು ಗಿಲ್ಟ್ ಕಾಡ್ತಾಯಿತ್ತು. 2003 ಸತ್ತೋದ್ರು ಅವರು. ಅದು ಬಿಟ್ಟರೆ ಇನ್ನು ನಮ್ಮ ಫ್ಯಾಮಿಲಿಗೆ ಏನಿತ್ತಂದರೆ ತಿನ್ನೋದಕ್ಕೂ ಕಷ್ಟ ಆಯಿತು. ಅಂದರೆ ನನಗೆ ಇನ್ನೂ ಜ್ಞಾಪಕ ಇದೆ, ನಮ್ಮ ಮಾವ ಒಂದು ಸಾರಿ ಊಟಕ್ಕೆ ರೇಷನ್ ಆಗೋಗ್ಬಿಟ್ಟಿದೆ ಅಂದ್ಬಿಟ್ಟು ಒಂದಷ್ಟು ಚಿನ್ನದ ಸಾಮಾನು ಇರಲಿಲ್ಲ, ಬೆಳ್ಳಿ ಸಾಮಾನು ತಂದಿದ್ರು ಅಡ ಇಡೋದಕ್ಕೆ. ಸೊ ನಿಮ್ಮ ಬೆಳ್ಳಿ ಸಾಮಾನು ಅಡ ಇಡೋ ಮಟ್ಟಕ್ಕೆ ಬಂದರೆ ನಿಮ್ಮದು ಕಮ್ ಟು ಅ ಬ್ಯಾಡ್ ಸ್ಟೇಟ್ ಅಂತ. ಸೊ ಇಲ್ಲಿ ಬಂದು ಅಡ ಇಟ್ಬಿಟ್ಟು ದುಡ್ಡು ತೊಗೊಂಡೋದ್ರು, ಗ್ರೋಸರಿ ತೊಗೊಂಡೋದ್ರು. ಅಲ್ಲಿಂದ ಏನಾಯಿತು, ದೇವರ ಕೃಪೆ ಚೆನ್ನಾಗಿ ಕಾಣಿಸ್ತು ನಮ್ಮ ಮೇಲೆ. ನಮ್ಮ ಫ್ಯಾಮಿಲಿಗಳಲ್ಲಿ ತಿನ್ನಕ್ಕಿಲ್ಲದೆ ಇರೋ ಒಂದು ಸಮಯದಿಂದ ಇವತ್ತು ಬೆನ್ಸ್ ಕಾರ್ ತೊಗೊಳ್ಳೋರ್ಗೂ ಕೆಲವರು ಹೋಗಿದ್ದಾರೆ. ನಾವು ಹೋಗಿಲ್ಲ, ನಾವು ಹೋಗೋಕ್ಕಾಗೋದು ಇಲ್ಲ ಅನ್ಸುತ್ತೆ. ಬೇಗ ಬರಲಿ. ಅಲ್ಲ, ಬೇಡ, ಬೆನ್ಸ್ ಕಾರ್ ಬೇಡ. ಅದೇ ಬೆನ್ಸ್ ಕಾರೇ ಕೊಡೋವಾಗಿದ್ರೆ ನನಗೆ ಒಂದು ನಮ್ಮ NGO ಒಂದು ಬಿಲ್ಡಿಂಗ್ ಆಗಲಿ, ನನ್ನ ಬೆನ್ಸ್ ಕಾರ್ ಇಟ್ಕೊಂಡು ನಾನೇನು ಮಾಡಿಸಾಗಲಿ, ನನಗೆ ಅದು ಬೇಕಾಗೂ ಇಲ್ಲ. ಸೊ ಅಷ್ಟು ದುಡ್ಡು ಯಾರಾದರೂ ಕೊಡೋವಾಗಿದ್ರೆ, ಯಾರಾದರೂ ನನಗೆ ಬೆನ್ಸ್ ಕಾರ್ ಕೊಡಿಸ್ಬೇಕಂತಿದ್ರೆ ಹಣ ಕೊಟ್ಬಿಡಿ, ನನಗೆ ಯೂಸ್ ಮಾಡ್ಕೊಳ್ತೀನಿ. ಬಟ್ ದೇವ್ರ ಕೃಪೆ ಅಲ್ಲ, ಆಲ್ ಆಫ್ ಅಸ್ ಡಿಡ್ ವೆಲ್. ಅಂದರೆ ಎಲ್ಲರಿಗೂ ಸ್ವಂತ ಮನೆ ಇದೆ ಈಗ. ನಮ್ಮಲ್ಲಿ ಸ್ವಂತ ಮನೆ ಇಲ್ಲದೆ ಇರೋ ನಮ್ಮ ತಾತನ ಒಂದು ಇದರಲ್ಲಿ ಮಕ್ಕಳು ಮೊಮ್ಮಕ್ಕಳು ಯಾರೂ ಇವತ್ತು ಸ್ವಂತ ಮನೆ ಇಲ್ಲದೆ ಇಲ್ಲ. ಆ್ಯಂಡ್ ಅದು ಮೂಲ ಏನು ಅನ್ನೋದು ಮರ್ತೋಯ್ತು. ಸೊ ನನಗೇನಾಯಿತು, ಇಂಥ ಒಬ್ಬ ಗ್ರೇಟ್ ಪರ್ಸನ್ನ ಇವತ್ತು ಯಾರು ನೆನೆಸ್ಕೊಳ್ತಾನೆ ಇಲ್ವಲ್ಲ ಅಂತ. ಇವತ್ತು ನಾನು ಇದು ಹೇಳ್ತಾ ಇದ್ರೆ ಕೆಲವು ಜನ ನಮ್ಮ ಮನೆಗಳಲ್ಲಿ ಬೈಕೋಬೋದು ನನ್ನನ್ನು. ಬಟ್ ನನಗೇನದು ಹೆದರಿಕೆನೂ ಇಲ್ಲ, ಬೇಜಾರೂ ಇಲ್ಲ.
ಬಟ್ ಯಾಕೆ ಯಾಕೆ ನಾವಂದರೆ ಮೂಲನ ಯಾಕೆ ಮರಿತೀವಿ ಅನ್ನೋದು ಕಾಡ್ತಾ ಇತ್ತು. ಅದೊಂಥರ ಒಳಗಿಂದ ಅದು ಕೊರತೆ ಅದು. ಅಂದರೆ ನಾವು ನೋಡಿದ್ದೀವಿ ಅವ್ರ ಲೈಫ್ನ. ಇವಾಗ ಸಚ್ ಏನಂತಾರೆ ಅಹೆಡ್ ಆಫ್ ಹಿಸ್ ಟೈಮ್ಸ್. ಇವತ್ತು ನಮ್ಮ ತಾತ ಬದುಕಿದ್ರೆ ನನಗೆ ಇಟ್ ವಾಸ್ ಅ ಸಚ್ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್. ನನ್ನ ಎಲ್ಲ ಪೂರ್ತಿ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ತಂದೆ ತಾಯಿ ಎಲ್ಲ ಒಂದು ಕಡೆ, ನಮ್ಮ ತಾತ ಒಂದು ಕಡೆ. ಸೊ ಈ ವಾಸ್ ಅ ಮ್ಯಾನ್ ಲೈಕ್ ದಟ್. ಅವ್ರ ಪ್ರೆಸೆನ್ಸೇ ಅಷ್ಟೇ. ಅವ್ರು ಬಂದು ಕೂತ್ಬಿಟ್ರು ಅಂದರೆ ಮುಗೀತು. ನನ್ನ ಇನ್ನೊಂದೇನೆಂದರೆ 2017ರಿಂದ ನಮ್ಮೂರು ಇಲ್ಲಿಂದ 65 ಕಿಲೋಮೀಟರ್ ಅಷ್ಟೇ. ನಮ್ಮ ತಾತ ಸತ್ತ ಮೇಲೆ ನಾವು ಊರಿಗೆ ಹೋಗಿಲ್ಲ. ನಾವು ಹೋಗೇ ಇಲ್ಲ ಊರಿಗೆ. ಅಂದರೆ ನಂಗೆ ಅದು ಹೋಗೋಕ್ಕೂ ಅಂದರೆ ಐ ಕಾಂಟ್ ಟೇಕ್ ಇಟ್. ತಾತ ಇಲ್ದಿರೋ ಊರೇ ಅಲ್ಲ. ಸೊ ದಟ್ ವಾಸ್ ದ ಮ್ಯಾನ್. ನಮಗೆ ಅಂತಲ್ಲ, ಎಲ್ಲರಿಗೂ ಹಾಗೇ ಇದ್ರು ಅವರು. ಬಟ್ ಇವತ್ತು ಅವ್ರ ಬಗ್ಗೆ ಸ್ವಲ್ಪ ಟೀಕೆ, ಅಥವಾ ಟೀಕೆ ಅನ್ನೋದಕ್ಕಿಂತ ಟೀಕೆನೂ ಇದೆ. ಕೆಲವ್ರದ್ದು ಹೇಗಿದೆ ಅಂದರೆ ನಮಗೇನು ಮಾಡಲಿಲ್ಲ ಅಂದರೆ ಇನ್ನೇನು ಮಾಡಬೇಕು. ಯಾರೋ ನಿಮ್ಮ ತಾತ ಯೋಚನೆ ಮಾಡಿ, ಯಾರೋ ಬಂದರು, ಅವ್ರಿಗೇನೋ ಕಷ್ಟ ಇದೆ, ಕೈಯಲ್ಲರೂ ಎತ್ಕೊಟ್ಬಿಟ್ರಂತೆ. ಸೊ ನಾವು ಅದು ಆಸ್ತಿ ಅಲ್ವಾ ನಿಮಗೆ? ನಿಜ. ಈಗ ಎಸ್ ಆರ್ ರಾಮಸ್ವಾಮಿ ಅವ್ರದ್ದು ಮೊನ್ನೆ ಇದಾಯ್ತಲ್ಲ, ಶ್ರದ್ಧಾಂಜಲಿ ಇದ್ದಾಗ ಹೇಳಿದ್ರು ಒಬ್ರು, DVG ಅವ್ರಿಗೆ ಯಾರೋ ಕೆಲಸ ಮಾಡ್ತಾ ಇದ್ರಂತೆ. ಅವರು ಮದುವೆ ಕಾರ್ಡ್ ಕೊಟ್ರಂತೆ ಇವ್ರಿಗೆ. ಕಾರ್ಡ್ ಕೊಟ್ರೆ ರಾಮಸ್ವಾಮಿ ಅವ್ರಿಗೆ ಗೊತ್ತಲ್ಲ, ಗಡ್ಸಲ್ವ, ರೇಪ್ರಾ ಅಂದ್ರಂತೆ. ನಾಳೆ ಬಂದರೆ ಅವ್ರ ಅಕೌಂಟಲ್ಲಿ ಪೂರ್ತಿ ದುಡ್ಡನ್ನು ತೆಗೆದು DVG ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದವ್ರು ಅದು ಹಣ ಕೊಟ್ರಂತೆ. ನೀವು ರಾಮಸ್ವಾಮಿ ಅವ್ರನ್ನ ನೀವು ಅಂದರೆ, ನಾನು ಆ ವರ್ಡ್ ಹೇಳಬಾರ್ದು, ಮೆಜರ್ ಅಂತಲ್ಲ, ಅವ್ರನ್ನ ಹೇಗೆ ಆಳ್ತೀರ? ಕರೆಕ್ಟ್. ಇದನ್ನು ಹೌ ಡು ಯು ಮೆಜರ್? ಸೊ ನಾವು ಸಂಬಡಿ ಹೂ ಹ್ಯಾಸ್ ದ ಹಾರ್ಟ್ ಆ್ಯಂಡ್ ಕರೇಜ್ ಟು ಡೂ ದಿಸ್ ಈಸ್ ಅ ಮ್ಯಾನ್ ಬಿಯಾಂಡ್. ಅವರೊಂಥರ ಜೀವನ್ ಮುಕ್ತರ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಅವರು. ದೇ ಆರ್ ಗೋಯಿಂಗ್ ಟುವರ್ಡ್ಸ್ ದಟ್. ಸೊ ನಿಮ್ಮ ಮನೆಗಳಲ್ಲಿ ಅಂಥವ್ರೊಬ್ರು ಇದ್ದಾಗ ನೀವು ಹೇಗೆ ನೋಡ್ಕೋಬೇಕು? ನಿಮ್ಮ ಋಣ ಅಲ್ವಾ ಅದು? ಪಿತೃ ಋಣ ಅಂತ ಬರುತ್ತಲ್ವ. ಆ್ಯಂಡ್ ವಿ ವರ್ ವೆರಿ, ಅಂದರೆ ಏನೂ ಇಲ್ಲದೆ ಇದ್ದವ್ರು ನಾವು ಇಷ್ಟೆಲ್ಲ ಬಂದು ನಮಗದು ಅದ್ರ ಬಗ್ಗೆ ಈಗ ಬಂತು, ಯಾರಿದಕ್ಕೆ ಕಾರಣ, ಇವೆಲ್ಲ ಮರ್ತೋದ್ವಿ ನಾವು. ಅವ್ರು ನೆನೆಸ್ಕೊಳ್ಳೋದೇ ಮರ್ತೋದ್ವಿ. ಆ್ಯಂಡ್ ಏನಾಗುತ್ತೆ, ಒಂದು ಸರ್ತಿ ವ್ಯಾಲ್ಯೂಸ್ ಯಾರು ಫ್ಯಾಮಿಲಿಗೆ ಇನ್ಸ್ಟಿಲ್ ಮಾಡಿರ್ತಾರೆ ಅವ್ರನ್ನ ನೀವು ಮರಿತೀರ ಅಲ್ವಾ, ಫ್ಯಾಮಿಲಿ ಹಾಳಾಗ್ತಾ ಹೋಗುತ್ತೆ. ಸಡನ್ನಾಗಿ ನಿಮಗೆ ಇಂಡಿಕೇಟರ್ಸ್ ಬರುತ್ತೆ. ಈಗ ಮನೆಗಳಲ್ಲಿ ಮಕ್ಕಳು ಓದ್ತಾ ಇರೋದು ಅಂದರೆ ಮಾರ್ಕ್ಸ್ ಅಲ್ಲ, ವಿದ್ಯೆ ಕಡಿಮೆ ಆಗ್ತಾ ಇದೆ ಮಕ್ಕಳಿಗೆ, ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಇದೆ. ಈಗ ನಮ್ಮ ತಾತನ ಹೆಸರೇನು ಅಂದರೆ ಮೊಮ್ಮಕ್ಕಳಲ್ಲಿ ನಮ್ಮ ನೆಕ್ಸ್ಟು ಮೊಮ್ಮಕ್ಕಳು ಅಂತಾರೆ ಅವ್ರನ್ನ, ಮೊಮ್ಮಕ್ಕಳು 80% ಗೊತ್ತಿಲ್ಲ. ಕಿಟ್ಟಣ್ಣ ಕೃಷ್ಣಮೂರ್ತಿ ಅಂತವ್ರ ಹೆಸರು. ಕಿಟ್ಟಣ್ಣ ಯಾರು ಅಂದರೆ 80% ಗೊತ್ತಿಲ್ಲ, ಯಾರೋ ಇದ್ರಂತೆ. ಅದು ನಮಗೆ ಅದು ತುಂಬ ಕಷ್ಟ ಆಗುತ್ತೆ. ಸೊ ಇನ್ನೊಂದು ಲಾಸ್ಟ್ ಸ್ಟೋರಿ ಏನಂದರೆ, ನಮ್ಮಪ್ಪ ಅಮ್ಮ ಕೂಡ ಏನಂದರೆ ನಮ್ಮದೇ ಅಂತ ನೋಡ್ಕೊಂಡ್ಬಿಟ್ಟಿದ್ರೆ ನಮಗೇನು ಇವತ್ತು ಬೇಸಿಕಲಿ ಅಸ್ ಅ ಫ್ಯಾಮಿಲಿ, ರೈಟ್? ಐ ಆಮ್ ಜಸ್ಟ್ ಕೋಟಿಂಗ್ ಅ ನಂಬರ್ ಬಿಕಾಸ್ ಇವತ್ತೇನಾಗುತ್ತೆ, ಒಂದು ಹಣದ ಮೊತ್ತ ಹೇಳಿದಾಗ ಜನಕ್ಕೆ ಅದು ಅರಿವಾಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ. ಹಣ ನಮಗೆ ಸಿಗ್ನಿಫಿಕೆಂಟ್ ಅಲ್ವೇ ಅಲ್ಲ. ಊಟ, ತಿಂಡಿ, ಬಟ್ಟೆ, ಸ್ವಲ್ಪ ಏನಂತಾರೆ ಈ ಆಪತ್ ಕಾಲದಲ್ಲಿ ಆಗಬೇಕು, ಇಷ್ಟೇ. ದಿಸ್ ಇಸ್ ಆಲ್ ವಿ ಕೇರ್ ಅಬೌಟ್ ಇನ್ ದಿಸ್ ಹೌಸ್. ಬಟ್ ವಿ ಆಸ್ ಅ ಫ್ಯಾಮಿಲಿ ಕುಡ್ ಹ್ಯಾವ್ ಕೆಪ್ಟ್ ಲೈಕ್ 30-40 crores ಇನ್ ದ ಬ್ಯಾಂಕ್ ಟುಡೇ. ವಿ ಹ್ಯಾವ್ ಅರ್ನ್ಡ್, ಆಲ್ ಆಫ್ ಅಸ್ ಹ್ಯಾವ್ ಅರ್ನ್ಡ್. ಅಣ್ಣ UK ಅಲ್ಲಿ ಡಾಕ್ಟರ್ ಇದ್ದಾನೆ, ಇನ್ನೊಬ್ಬ ಇಂಜಿನಿಯರ್ ಇದ್ದಾನೆ, ನಾನು ಅಮೆರಿಕಾದಲ್ಲಿ ಅಷ್ಟು ವರ್ಷ ಕೆಲಸ ಮಾಡಿ ಬಂದಿದ್ದೀನಿ. ಬಟ್ ಫಾರ್ ಅಸ್ ದ ಪ್ರಯಾರಿಟಿ ವಾಸ್ ಆಲ್ವೇಸ್ ಸುತ್ತಮುತ್ತ ವಾಟ್ ಇಸ್ ದ ಪಾಯಿಂಟ್? ಐ ಥಿಂಕ್ ಲೈಕ್ ಇಫ್ ಯು ಆರ್ ಗ್ರೋಯಿಂಗ್ ಲೈಕ್ ಅ ಟಾಲ್ ಬಿಲ್ಡಿಂಗ್, ನೀವು ಬೆಳಿಬಾರ್ದಲ್ಲ, ಎಲ್ಲರೂ ಬೆಳಿಬೇಕಿತ್ತು. ಸೊ ಯಾರು ಮರ್ತಿದ್ರು ಗೊತ್ತಿಲ್ಲ, ಬಟ್ ಐ ಥಿಂಕ್ ವಿ ಹ್ಯಾವ್ ಪ್ರಯಾರಿಟೈಸ್. ನಮ್ಮಮ್ಮ ನಾನು ದುಡಿದಾಗ ಶೀ ಮೇಡ್ ಶ್ಯೂರ್, ನೋಡಿ ಇದಿದೆ. ಯಾವತ್ತು ಫಸ್ಟ್ ಅಮ್ಮ ಯಾವತ್ತು ನಮ್ಮ ಸಾಲಗಳು ತೀರಿಸ್ಕೋಬೇಕು ಅಂತ ಹೇಳೇ ಇಲ್ಲ. ಇನ್ಫ್ಯಾಕ್ಟ್ ನಾನು ನಮ್ಮಮ್ಮ ಬಡ್ಡಿ ಕಟ್ಟೋದ್ರಲ್ಲಿ ನಾವು ಒಂಥರ ಅಮ್ಮನ ಟ್ರೆಡಿಷನ್ ನಾನು ಇದು ಮಾಡ್ಕೊಂಡು ಹೋದೆ, ಆಯಿತಾ? ಸೊ ಐ ಪೇಡ್ ಕ್ರೋರ್ಸ್ ಇನ್ ಇಂಟ್ರೆಸ್ಟ್ ಬೈ ನೌ, ವಿಚ್ ಫಾರ್ ಅ ರೀಸನ್, ರೈಟ್? ನಾಟ್ ಫಾರ್ ದ ಸೇಕ್ ಆಫ್ ಏನೋ ತೊಗೊಂಡ್ವಿ, ಅದು ಬಂಗಾರ ತೊಗೊಂಡ್ವಿ ಅಂತೇನು ಇಲ್ವೇ ಇಲ್ಲ. ಬಟ್ ಅಮ್ಮ ಯಾವಾಗಲೂ ಏನು ಹೇಳ್ತಾ ಇದ್ರು, ನೋಡು ಇವ್ರದ್ದು ಚಿಕ್ಕಮ್ಮಂದಿದ್ದು ತೊಂದರೆ ಇದೆ, ಇವ್ರಿಗೊಂದು ಹಸು ಇದು ಮಾಡಬೇಕು, ಇಲ್ಲ ಅಂದರೆ ಇವ್ರದ್ದೊಂದು ಮನೆ ಮದುವೆಗೆ ಸ್ವಲ್ಪ ಸಹಾಯ ಮಾಡಬೇಕು, ಎಜುಕೇಷನ್ಗೆ ಮಾಡಬೇಕು. ಸೊ ಪ್ರೆಟಿ ಮಚ್ ಫಸ್ಟ್ 5-6 years ದುಡಿದಾಗ ಐ ಥಿಂಕ್ 80% ಆಫ್ ದ ಮನಿ ಹ್ಯಾಸ್ ಗಾನ್ ಔಟ್ ಆಫ್ ದಿಸ್ ಫ್ಯಾಮಿಲಿ. ಆ್ಯಂಡ್ ಇಟ್ ವಾಸ್, ನಮ್ಮಮ್ಮ ಆರಾಮಾಗಿ ಹೇಳ್ಬೋದಿತ್ತು, ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದೀನಿ. ಪುಸ್ತಕ ಓದಿದ್ರೆ ಅವ್ರ ಕತೆ ಗೊತ್ತಾಗುತ್ತೆ. ಬಟ್ ನಾವು ಮಾತಾಡಿದ್ರೆ ಹೇಗಿರ್ತಿತ್ತು ಅಂದರೆ, ಇವಾಗ ಇತ್ತೀಚೆಗೆ ನಾವು ಮಾತಾಡಲ್ಲ ಜಾಸ್ತಿ. ಯಾಕೆ ಅಂದರೆ ನಮ್ಗೆ ಆ ಪ್ರಾಬ್ಲಮ್ಸ್ ಇಲ್ಲ ಈಗ. ಸೊ ಅವರ್ ಬಾಂಡಿಂಗ್ ವಾಸ್ ಆಲ್ವೇಸ್ ಅಬೌಟ್, ಈ ಚಿಕ್ಕಮ್ಮ ಈ ಥರ ಇದೆ, ಇವ್ರಿಗೆ ಈ ಥರ ಇದೆ, ಸೊ ಇದು ನೋಡು. ಸೊ ವಿ ಆರ್ ಆಲ್ವೇಸ್ ಇನ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಮೋಡ್, ಮೋರ್ ದೆನ್ ವಿ ನೆವರ್ ಹ್ಯಾಡ್ ದಟ್ ಮದರ್ ಸನ್ ಡಿಸ್ಕಷನ್ ಆಫ್ ಅಭ್ಯಾಯತೆ, ಅದೇನೋ ಹೇಳ್ತಾರಲ್ಲ ಆ ಕೆಲಸಗಳ. ವಿ ಆರ್ ಅ ವೆರಿ ಪ್ರಾಜೆಕ್ಟ್ ಡ್ರಿವನ್ ಮದರ್ ಆ್ಯಂಡ್ ಸನ್. ನಮಗೆ ಪ್ರಾಜೆಕ್ಟ್ ಬೇಕು, ನಾವಿಬ್ಬರು ಮಾತಾಡ್ಬೇಕಂದ್ರೆ ಒಂದು ಕಾಸ್ ಇರಬೇಕು. ಸೊ ದೆನ್ ಐ ಥಿಂಕ್ ಅವ್ರು ಯಾವ ಇದರಲ್ಲಿದ್ದಂದ್ರೆ, ನನ್ನ ಒಬ್ಬ ಒಂದು ನಮ್ಮ ಮನೆಗಳಲ್ಲೇ ಒಂದು ಗೌರ್ಮೆಂಟ್ ಜಾಬ್ ಸಿಗಬೇಕಿತ್ತು ಒಬ್ಬನಿಗೆ. ನಮ್ಮಮ್ಮ ಆಗ ಯಾರೂ ಕೆಲಸ ಕೊಡೋಕೆ ರೆಡಿ ಇರಲಿಲ್ಲ ಅವ್ರಿಗೆ. ಅಲ್ಲಿ ಹೋಗಿ ಅವ್ರ ರಿಲೇಟಿವ್ಸ್ ನಡೆದು ಅವ್ರ ತಂದೆ ತೀರ್ಕೊಂಡ್ಬಿಟ್ಟಿದ್ರು. ತಂದೆ ತೀರ್ಕೊಂಡಿದ್ರೆ ಕೆಲಸ ಸಿಗಬೇಕಲ್ಲ ಮಗುಗೆ, ಬಟ್ ನಿಮಗೆ ಗೌರ್ಮೆಂಟಲ್ಲಿ ಗೊತ್ತು, ಯು ಹ್ಯಾವ್ ಟು ಗೋ ಪಿಲ್ಲರ್ ಟು ಪೋಸ್ಟ್. ಅಮ್ಮ ಅವ್ರ ರಿಲೇಟಿವ್ಸ್ನ ಕರೆದು ಮನೆಗೆ
ಸಂಬಡಿ ದಟ್ ಶಿ ಡಿಡ್ ನಾಟ್ ಅಲೈನ್ ವಿತ್ ಆ್ಯಸ್ ಮಚ್. ಅವ್ರು ಕರ್ಕೊಂಬಂದು ಮನೆಯಲ್ಲಿ ಅವ್ರಿಗೆ ಊಟ ಹಾಕಿ ಎಲ್ಲ ಚೆನ್ನಾಗಿ ಅವ್ರನ್ನ ಇದು ಮಾಡಿ ಕನ್ವಿನ್ಸ್ ಮಾಡಿ ಈ ಕೆಲಸಕ್ಕೆ ದಾರಿ ಮಾಡಿಕೊಟ್ರು. ಓಕೆ. ಆಯಿತಾ. ಅಂದರೆ ನಮ್ಮಪ್ಪ ಇನ್ನೂ ಜ್ಞಾಪಕ ಇದೆ ನನಗೆ. ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೇಕಾದ್ರೆ ದುಡ್ಡು ಎತ್ಕೊಂಡು ಹೋಗ್ಬೇಕು. ಇದೆಲ್ಲ 1997-8 ಎವ್ರಿ ಟೈಮ್ ದಿಸ್ ಗೈ ವೆಂಟ್ ಟು ಗೌರ್ಮೆಂಟ್ ಆಫೀಸ್ ₹200 ಕೊಟ್ಟು ಕಳಿಸ್ತಾ ಇದ್ರು. ನಮ್ಮ ತಂದೆ ಸಂಬಳ ₹4,000 ಆಗಲ್ಲ. ಆ್ಯಂಡ್ ತಿಂಗಳಲ್ಲಿ 2-3 ಸರ್ತಿ ಆಗ್ತಾ ಇತ್ತು. ಹೇಗೆ ಅಫೆಕ್ಟ್ ಆಗಿರ್ಬೋದು ನೋಡ್ಕೊಳ್ಳಿ. ಇವತ್ತು ನೋಡಿ, ನಮ್ಮದು ಸ್ಯಾಲ್ರಿಯಲ್ಲಿ ಒಂದು 10,000 ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಆ ಮಂತ್ ಎಂಡ್ ಅಷ್ಟೊತ್ತಿಗೆ ನಿಮಗೆ ಅಡ್ಜಸ್ಟ್ಮೆಂಟ್ ಹೇಗಿರುತ್ತೆ. ಆಚೆ ಯಾರೋ ಕರೀತಾರೆ, ಹೇ ಹೋಗ್ಬೇಕಾ, ಈ ಮದುವೆಗೆ ಹೋಗ್ಬೇಕಾ, ಗಿಫ್ಟ್ ಕೊಡ್ಬೇಕಲ್ಲ, ಇದೆಲ್ಲ ಆಗುತ್ತೆ. ಮಿಡಲ್ ಕ್ಲಾಸಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಅಲ್ಲ. ನಾವು 4 ಜನ ಇದ್ವಿ. ನಮ್ಮಪ್ಪ ಅಮ್ಮನಿಗೆ ಇದೇನು ಮಾಡ್ಬೇಕಂತಿರಲಿಲ್ಲ. ಸೊ ಈ ಮನೇಲಿ ಯಾವತ್ತೂ ಒಂಥರ ಮಕ್ಕಳಿಗೆ ಪ್ರಾಧಾನ್ಯತೆ ಫಸ್ಟ್ ಆ ಥರ ಇಲ್ಲ. ಪ್ರಾಬ್ಲಮ್ ಅಂತಿದ್ರೆ ಎವ್ರಿಬಡಿ ಹ್ಯಾಸ್ ಬೀನ್, ಅಫ್ಕೋರ್ಸ್ ಅವ್ರ ಮಕ್ಕಳು ಅನ್ನೋದು ಇದ್ದೇ ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಅಂತ ಇದು ತ್ಯಾಗ ಅಂತಲ್ಲ, ಬಟ್ ಇದು ಆಯಿತು. ಸೊ ಈಗ 3 ಜನ, ಸ್ವಲ್ಪ ನಮ್ಮ ತಾತ, ನಮ್ಮ ಮಾವ, ನಮ್ಮ ತಂದೆ ತಾಯಿ. ಸೊ ದೀಸ್ ಪೀಪಲ್, ಈ 3 ಜನ ಏನಂದರೆ ಈ ಫ್ಯಾಮಿಲಿನ ವ್ಯಾಲ್ಯೂಸ್ ಇದಕ್ಕೆ ಇವ್ರದನ್ನ ಬಿಟ್ಟು ಫ್ಯಾಮಿಲಿಗೋಸ್ಕರ ಅಂತ ದುಡ್ದಿದ್ದು ಪ್ರಮುಖರಲ್ಲಿ ಇವರು. ತಾತ ತೀರ್ಕೊಂಡ್ರು. ಮಾವಂದು ಸ್ಯಾಕ್ರಿಫೈಸು ಹೇಳ್ಕೊಳ್ಳೋರು ಇಲ್ಲ. ಅಮ್ಮ ಅಪ್ಪಂದು ಈಗ ನಾನು ಏನಂದರೆ ಇಲ್ಲೇ ಇದ್ದಾರೆ, ಆರಾಮಾಗಿದ್ದಾರೆ, ಈಗ ಬೇರೆ ಕೆಲಸಗಳು ಮಾಡಿಕೊಂಡು. ಬಟ್ ಇಲ್ಲಿಲ್ಲ, ತುಂಬ ಜನಕ್ಕಿಲ್ಲ, ಟು ಬಿ ಆನೆಸ್ಟ್. ಈಗ ಏನಂದರೆ ನಮಗಿಂತ ಜಾಸ್ತಿ ದುಡ್ದು ಬಿಟ್ಟಿದ್ದೀವಿ ಅನ್ನೋ ಒಂದು ಅಹಂಕಾರ. ಸಿ ದಟ್ ಈಸ್ ದ ಹೋಲ್ ಪ್ರೊಸೀಜರ್. ಪಾಯಿಂಟ್ ವಾಸ್ ದಟ್ ನೀವು ಮುಂದೆ ಬರಬೇಕನ್ನೋದೊಂದೇ ಇದ್ದಿದ್ದು. ಅದಕ್ಕೆ ಅಂದರೆ ಹಣ ನೋಡಿ ಹೊಟ್ಟೆ ಹೊರ್ಕೊಳ್ಳೋಂಥದ್ದು ಏನು, ಅದು ಇಟ್ಸ್ ಬೇಸಿಕಲಿ ಹಣದ ಬೆಲೆ ಎಷ್ಟು ಮಾತ್ರ ಇದೆ. ಒನ್ಸ್ ಇಟ್ ಲೂಸಸ್ ಇಟ್ಸ್ ವ್ಯಾಲ್ಯೂ, ಮನಿ ಈಸ್ ವೆರಿ ಇನ್ಸಿಗ್ನಿಫಿಕೆಂಟ್. ಕರೆಕ್ಟ್. ಅನ್ಲೆಸ್ ಇಟ್ ಇಸ್ ಆ್ಯಡಿಂಗ್ ವ್ಯಾಲ್ಯೂ ಟು ದ ಸೊಸೈಟಿ, ಬಿಯಾಂಡ್ ದಟ್ ಮನಿ ಈಸ್ ನಥಿಂಗ್. ಕರೆಕ್ಟ್. ಸೊ ಈಗ ಅದೊಂದು ಅಹಂಕಾರ ಬಂದಿದೆ ನನಗೇನಂದರೆ. ಇದೊಂದು ಸೈಕಲ್ ಇದು. ಈ ಥರದವ್ರ ಕಥೆಗಳನ್ನ ನಮ್ಮ ತಾತ ಹೇಳ್ತಾ ಇದ್ದಾರೆ ನನಗೆ. ಈ ಥರದ ಕಥೆಗಳು ಅಪ್ಪ ಅಮ್ಮ ಹೇಳ್ತಾ ಇದ್ರು. ಈಗ ಅದೇ ಥರದ್ದು ಫ್ಯಾಮಿಲಿ ಒಳಗೆ ಬಂದ್ಬಿಟ್ಟಿದೆ. ನಮ್ಮ ಫ್ಯಾಮಿಲಿ ಅಂತಲೇ ಅಲ್ಲ, ಸುಮಾರು ಫ್ಯಾಮಿಲಿಗಳಲ್ಲಿ ಬಂದಿದೆ. ಅದು ಮೇಲೆ ಬಂದ ಮೇಲೆ ಏಣಿ ಅನ್ನೋದು ಬೇಕಾಗಿಲ್ಲ ಅಂತ. ಬಟ್ ಮತ್ತೆ ಯಾರಾದರೂ ಬರಬೇಕಲ್ವ ಅಲ್ಲಿ. ಕರೆಕ್ಟ್. ಬೇರೆಯವ್ರು ಬರೋಕ್ಕೆ ಹೇಗಾಗುತ್ತೆ? ನೀವು ಹೋಗ್ಬಿಟ್ರಿ ಮೇಲೆ, ನೀವೇ ಬಿದ್ದರೆ. ಆ್ಯಂಡ್ ಆ ಒಂದು ಬೇಜಾರಲ್ಲಿ ಅದೇನಂದರೆ, ಹೋಗ್ತೀವಿ ಮನೆಗಳಲ್ಲಿ ಮಾತಾಡಿದಾಗ ಮಕ್ಕಳು ಮಾತಾಡೋದು ಇಷ್ಟ ಆಗಲ್ಲ, ಅದೊಂದು ನೆನೆಸ್ಕೊಳ್ಳೋದಿಲ್ಲ. ಒಂದು ಅವ್ರ ಮಾತುಕತೆ ಆಗ್ಬೋದು. ನನಗೆ ₹3,000 ಕಡಿಮೆ ದುಡ್ಡು ಕೊಟ್ಟರೆ ಶರ್ಟ್ ಹಾಕ್ಕೊಳ್ಳೋಕ್ಕೆ ಆಗಲ್ಲ, ಈ ಥರದ ಮಾತುಗಳು. 14 ವರ್ಷದಲ್ಲಿ 10 ಕಾರ್ನ ಬದಲಾಯಿಸೋದು, ಇದೆಲ್ಲ ನೋಡಿದಾಗ ಏನಾಯಿತು ಅಂದರೆ, ನಾವು ಎಲ್ಲಿಂದ ಬಂದ್ವಿ? ತಾತ ಇದ್ದಿದ್ರೆ ಏನು ಹೇಳಿರೋರು ಇದ್ರ ಬಗ್ಗೆ? ಸಿ ದಟ್ ಈಸ್ ದ ಥಿಂಗ್, ರೈಟ್? ಯಾರು ಫ್ಯಾಮಿಲಿಗೆ ಒಂದು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಯು ಆಲ್ವೇಸ್ ಥಿಂಕ್ ಇವರು ಇದ್ದಿದ್ರೆ ಇವತ್ತು ಏನು ಮಾಡಿರೋರು. ಯು ಡೂ ದಟ್, ರೈಟ್? ಈಗ ತೀರ್ಕೊಂಡಿರೋರು ಕೂಡ ಏನಾಗುತ್ತೆ, ನಮ್ಮ ಕಷ್ಟ ಬಂದಾಗ ಇವ್ರು ಇದ್ದಿದ್ರೆ ಏನು ಹೇಳಿರೋರು. ಸೊ ಫಾರ್ ಮೀ ಇಟ್ ಈಸ್ ಆಲ್ವೇಸ್ ಎ ರೆಫರೆನ್ಸ್. ವಾಟ್ ವುಡ್ ಹ್ಯಾವ್ ತಾತ ಡನ್? ಈಗ ಅಮ್ಮ ಇದ್ದಾರೆ, ಟುಮಾರೋ ಇಫ್ ಅಮ್ಮ ಇಸ್ ನಾಟ್ ದರ್, ಸೇಮ್ ಥಿಂಗ್ ವಿಲ್ ಹ್ಯಾಪನ್. ಅಮ್ಮ ಇದ್ದಿದ್ರೆ ಏನು ಮಾಡ್ತಾಯಿದ್ರು? ಬಿಕಾಸ್ ಇವ್ರು ದಾರಿ ತೋರಿಸಿರೋರು. ಆ್ಯಂಡ್ ವೆನ್ ಯು ಫರ್ಗೆಟ್ ದಟ್, ಐ ಥಿಂಕ್ ಫಾರ್ ಮೀ ದಟ್ ಈಸ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಅನ್ನೋದು ನನಗೆ ಅದನ್ಸುತ್ತೆ. ಇವ್ರನ್ನೆಲ್ಲ ನೆನ್ಸ್ಕೊಳ್ಳೋದು ಬಿಟ್ಟ ಮೇಲೆ ನಿಮ್ದು ಏನು ಮಿಕ್ತು? ನಿಮ್ಮದು ಮೋಸ್ಟ್ ಪ್ರೆಷಿಯಸ್ ಕೋಹಿನೂರ್ ವಜ್ರನ ಬಿಟ್ಕೊಟ್ಬಿಟ್ಟಿದ್ದಾರೆ ಅಲ್ವಾ, ರೈಟ್? ಎಲ್ಲ ಫ್ಯಾಮಿಲಿಲೂ ಒಂದು 3-4 ಜನ ಇರ್ತಾರೆ ಖಂಡಿತ. ಇಂಥವ್ರನ್ನ, ಸಾರಿ ಇದು ಸ್ವಲ್ಪ ಎಕ್ಸ್ಟೆಂಡ್ ಆಯ್ತಾನೋ ಇದು, ಬಟ್ ಇದು ಈ ಕೊರತೆ ನನಗೇನಾಗ್ತಾ ಇತ್ತು, ಇಷ್ಟು ಕಷ್ಟಪಟ್ಟು ಇಷ್ಟು ಸ್ಯಾಕ್ರಿಫೈಸ್ ಮಾಡಿ ಇವತ್ತು ಏನು ಅಪೇಕ್ಷೆ ಪಡೆದ ಇರುವಂಥ ಜನನ ನೀವು ಫ್ಯಾಮಿಲಿಯಲ್ಲಿ ಅವ್ರ ಋಣನ ನೀವು ತೀರಿಸ್ತಾ ಇಲ್ವಲ್ಲ, ಅಲ್ಲಿಂದ ನನಗೆ ಫ್ಯಾಮಿಲಿಯಲ್ಲಿ ಇದೊಂದು ದೊಡ್ಡ ಕೊರತೆ ಶುರು ಆಯಿತು. ಇದೇ ಕೊರತೆ ನನಗೆ ನನ್ನ NGOನಲ್ಲಿ, ನಾವು ಜಾಯ್ನಿಂಗ್ ದ ಡಾಟ್ಸ್ ಫೌಂಡೇಶನ್ ಅಂತ ಒಂದು NGO ನಡೆಸ್ತೀವಿ. ನನ್ನ ಒಂದು ಪ್ರೈಮ್ ಯೂತ್, ನಾನು ಇದು ಶುರು ಮಾಡಿದಾಗ 30 ವರ್ಷ ನನಗೆ, ಈಗ ನಂಗೆ 45 ವರ್ಷ. ಸೊ 15 years ಆಫ್ ಅವರ್ ಲೈಫ್ ವಿ ಗೇವ್ ಇಟ್ ಟು ದಿಸ್ NGO. ಅಂದರೆ ಪ್ರೈಮ್ ಯೂತ್, ಐ ಥಿಂಕ್ ಲೈಕ್ ದಿಸ್ ಇಸ್ ಮೋಸ್ಟ್ ಫಾರ್ಮೇಟಿವ್ ಇಯರ್ಸ್. ಇದನ್ನು ಕರಿಯರ್ಗೆ ಅಂದರೆ ಐ ಆಮ್ ನಾಟ್ ಇದು ನನಗೇನದು ರಿಗ್ರೆಟೇ ಇಲ್ಲ. ಇಲ್ಲಿ ಒಂದಷ್ಟು ಜನ ಹೆಣ್ಮಕ್ಳಿಗೆ, ಇವಾಗ ನಾವು ಕೂತಿದ್ದೀವಲ್ಲ ಸ್ಟುಡಿಯೋ, ಇಲ್ಲೇ ಒಂದು 15 ಜನ ಹೆಣ್ಮಕ್ಳು ಇರ್ತಾಯಿದ್ರು. 1 ವರ್ಷ ಅವ್ರನ್ನ ಕೂರಿಸ್ಕೊಂಡು ಸರಿಸುಮಾರು ಇವತ್ತೊಂದು 35 ಜನ ಹೆಣ್ಮಕ್ಳು, 30-40 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಸಾಫ್ಟ್ವೇರ್ ಡೆವಲಪರ್ಸ್ ಆಗಿ. ಎಲ್ಲ ಗೌರ್ಮೆಂಟ್ ಶಾಲೆಯಿಂದ ಬಂದವರೆ ಸುಮಾರು. ಇದೇ ಬಿಹೇವಿಯರ್ ಅಲ್ಲೂ ರಿಪೀಟ್ ಆಗೋಯ್ತು. ನನಗೇನಿತ್ತಂದರೆ, ಮನೆಗಳಲ್ಲಿ ಹಿಂಗೆ ಆಗ್ತಾಯಿದ್ರು ಕೂಡ ನನಗೇನಿತ್ತು, ಇಲ್ಲಾಗಲ್ಲ. ಸೊ ಎಲ್ಲೋ ಒಂದು ಕಡೆ ನನಗೆ ನಮ್ಮ NGOನಲ್ಲಿ ನಮ್ಮ ಮಕ್ಳು ಈ ಥರ ಮಾಡೋದಿಲ್ಲ, ನಮ್ಮ ಮಕ್ಕಳು ಈ ಸೈಕಲ್ನ ಮುರಿತೀವಿ ನಾವು ಅನ್ನೋದೊಂದಿತ್ತು. ನಮ್ಮ ಮಕ್ಕಳು ಈ ಲೆವೆಲ್ ದಾಟ್ಬಿಟ್ರು. ಅಂದರೆ ಇದು ಫ್ಯಾಮಿಲಿಯಲ್ಲಿ ಒಂದು ಲೆವೆಲ್ ಆದರೆ, ನಮ್ಮ ಮಕ್ಕಳದೇನಿತ್ತು, ದೇ ವೆಂಟ್ ಲೈಕ್ 10 steps ಬಿಯಾಂಡ್. ಸೊ ಐ ವಿಲ್ ಗಿವ್ ಯು ಒನ್ ಸಿಂಪಲ್ ಲಾಸ್ಟ್ ಸ್ಟೋರಿ ಆಫ್ ದಿಸ್, ರೈಟ್? ಇನ್ನು ನಮ್ಮ ಮಕ್ಕಳು ಒಬ್ಬೊಬ್ಬರೇ ಸಂಸ್ಥೆನ ಬಿಟ್ಟು ಹೋಗೋಕೆ ಶುರು ಮಾಡಿದ್ರು.
ಬ್ಯಾಂಕಲ್ಲಿ ಅಕೌಂಟ್ ಹಣ ಬರ್ತಾ ಇತ್ತು. ಆ್ಯಂಡ್ ನಮ್ಮ ಬಿಹೇವಿಯರಲ್ಲಿ ಏನೂ ಬದಲಾವಣೆ ಇಲ್ಲ. ನಮ್ದೇನಂದರೆ ನಾವು ಒಂದು ಗುರು ಆಗಿದ್ದಾಗ ನೀವು ಶಿಕ್ಷಿಸಬೇಕು. ಅಂದರೆ ಯು ಹ್ಯಾವ್ ಟು ಪುಟ್ ದೆಮ್. ಶಿಕ್ಷಕ ಅಂತ ಅದಕ್ಕೆ ಹೇಳೋದು. ಶಿಕ್ಷಕ ಅಲ್ವಾ? ಹಾಂ, ನೋಡಿ ಕರೆಕ್ಟ್. ಸೊ ನನಗೇನಂದರೆ ಇದೇ ಬಿಹೇವಿಯರ್ ಇತ್ತಲ್ಲ, ನಾನು ಕನ್ಸಿಸ್ಟೆಂಟಾಗಿ ಇದ್ದೀನಲ್ಲ ವರ್ಷ ಪ್ರತಿದಿನವೂ. ಇವತ್ತು ನನಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ದೀವೋ ಇಲ್ವೋ, ನನ್ನ ಮಗಳ ಬಗ್ಗೆನೇ ಯೋಚನೆ ಮಾಡಿಲ್ಲ ಟು ಬಿ ಆನೆಸ್ಟ್. ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಯೋಚನೆ ಮಾಡಿದ್ರಲ್ಲಿ 10% ಅಲ್ಲ, 1% ಕೂಡ ನಾನು ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿಲ್ಲ. ಸೊ ಎವ್ರಿ ಡೇ ಐ ಹ್ಯಾವ್ ಥಾಟ್ ಅಬೌಟ್ ದೆಮ್. ದೆರ್ ವಾಸ್ ನಾಟ್ ಅ ಸಿಂಗಲ್ ಡೇ ಐ ಹ್ಯಾವ್ ನಾಟ್ ಥಾಟ್ ಅಬೌಟ್ ಮೈ ಸ್ಟೂಡೆಂಟ್ಸ್. ಪ್ರತಿದಿನ ಎದ್ದಾಗಲೂ ಮಲಗಿದಾಗಲೂ ನನಗೆ ದಟ್ ಈಸ್ ದ ಥಾಟ್ ಐ ವೋಕ್ ಅಪ್ ವಿತ್, ದಟ್ ಈಸ್ ದ ಥಾಟ್ ಐ ವೆಂಟ್ ಟು ಬೆಡ್ ವಿತ್. ಬಿಕಾಸ್ ರಾತ್ರಿ ನೀವು ಯೋಚನೆ ಮಾಡಿ ಮಲಗಿದ್ರೆ ಮತ್ತೆ ಅಗೇನ್ ಯುವರ್ ಮೈಂಡ್ ಇಸ್ ಆಕ್ಟಿವ್ ಆನ್ ದಟ್, ರೈಟ್? ಆ್ಯಂಡ್ ಇವರು ಕಷ್ಟ ಬಂದಾಗ ಎಷ್ಟು ಈಸಿಯಾಗಿ ಬಿಟ್ಟೋಗ್ಬಿಟ್ರು. ಆ್ಯಂಡ್ ಅವ್ರ ರೀಸನಿಂಗ್ ಕೂಡ ಎಷ್ಟು ಅಂದರೆ ಒಂಥರ ಬೇಜಾರು ಕೊಡೋ ಥರ ಇತ್ತು. ಅಂದರೆ ಸಿಲ್ಲಿ ರೀಸನ್ಸ್. ನಾವು ಬೈದ್ಬಿಟ್ವಿ ಅಂತ. ನಾನು ನಿಮಗಿಂತ 20 ವರ್ಷ ದೊಡ್ಡವ್ರ. ನಾನು ಬೇಸಿಕಲಿ ಯಾರು ಕೈ ಹಿಡಿದೇ ಇರಬೇಕಾದ್ರೆ ಆ ಟೈಮಲ್ಲಿ ಬೇಸಿಕಲಿ ನಿಮ್ಮ ಮನೇಲಿ ಒಂದು ಸರ್ಜರಿ ಇರಲಿ, ನಿಮಗೆ ಸಾಲ ಇರಲಿ, ಎಷ್ಟೆಷ್ಟು ಕಡೆಯಿಂದ ನಿಮ್ಮನ್ನು ಪಾರು ಮಾಡಿದ್ವಿ. ನಿಮ್ಮ ಸಮಯ ಬಂದಾಗ ಏನಕ್ಕಿದು? ನಾವೇನು ನಿಮ್ಮನ್ನು ಸೆಲೆಬ್ರಿಟಿಗಳ ಥರ ನೋಡಬೇಕಾ? ಈಗ ನಿಮ್ಮ ಮನೆಗಳಲ್ಲಿ ನೀವೇನೋ 10 ಲಕ್ಷ ಸಂಬಳ ಬರ್ತಾ ಇರ್ಬೋದು, ನಿಮ್ಮ ಅಪ್ಪ ಅಮ್ಮ ತಲೆ ಮೇಲೆ ಕೂಡಿಸ್ಕೋಬೋದು. ನನಗೆ ನೀನು ಸ್ಟೂಡೆಂಟ ಸಾಯೋವರೆಗೂ ಅಲ್ವಾ? ಸೊ ವೈ ಶುಡ್ ಐ ಬೇಸಿಕಲಿ ನನಗದು ತಗ್ಗಬೇಕು ಅನಿಸ್ಲಿಲ್ಲ. ಸೊ ಇದೇನಾಯಿತು, ಒಬ್ಬೊಬ್ಬರೇ ಬಿಟ್ಟು ಹೋಗ್ಬಿಟ್ರು. ಕೆಲಸ ಎಷ್ಟಿತ್ತು, ಲಿಟ್ರಲಿ ಹೋಗ್ತಾ ಇದ್ದಾರೆ, ಒಬ್ಬರು ಹೋದ್ರೆ ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ಈ ಆಮ್ವೇ ಸ್ಕೀಮ್ ಇದೆಯಲ್ಲ, ಒಳಗೆ ಬಂದಂಗೆ ಇದು ಎಕ್ಸಿಟ್ ಆ ಥರ ಆಗ್ತಾ ಇದೆ. ಆ್ಯಂಡ್ ದೇರ್ ರೀಸನ್ಸ್ ವರ್ ವೆರಿ ಸಿಲ್ಲಿ. ಆ್ಯಂಡ್ ನನಗೆ ಬೈಯೋದನ್ನ ಅರ್ಥ ಆಗಲಿಲ್ಲ. ಇವತ್ತು ನನಗೆ ಗುರುಗಳು ಯಾರು ಇರ್ತಾರೆ, ನಮಗದು ಅನ್ಕೊಳ್ತೀವಿ. ಫಸ್ಟ್ ನಮ್ಮ ಅನ್ಕೊಳ್ಳೋದೇ ಇವ್ರು ನಮ್ಮನ್ನು ಕಠಿಣವಾಗಿ ನಮ್ಮನ್ನು ನೋಡಬೇಕು. ಐ ಥಿಂಕ್ ದೇ ಶುಡ್ ಕ್ರಿಟಿಸೈಸಸ್. ನಾವು ಗುರುಗಳ ಹತ್ರ ಹೋಗೋದೇ ನಮ್ಮನ್ನು ಕ್ರಿಟಿಕ್ ಮಾಡಲಿ ಅಂತ ಹೋಗೋದು, ವ್ಯಾಲಿಡೇಟ್ ಮಾಡೋಕ್ಕೆ ಯಾಕೆ ಹೋಗ್ತಾರೆ? ನಮ್ಮನ್ನು ತಿದ್ದಿ ತೀಡ್ತಾರೆ ಅಂತ ಎಕ್ಸಾಕ್ಟ್ಲಿ ಗುರು ಅಂತ ಅನ್ನೋದಲ್ವಾ? ಇವರು ಇದು ಯಾವಿದು ಸಡನ್ ಆಗಿ ಇದು ಇಷ್ಟು ಬದಲಾವಣೆ. ಹಣ ಬಂದಿದ ತಕ್ಷಣ ಏನಾಯಿತು, ಮನೆಗಳಲ್ಲಿ ತಲೆ ಮೇಲೆ ಕೂಡ್ಸ್ಕೊಳ್ಳೋಕೆ ಶುರು ಮಾಡಿದ್ರು ಮಕ್ಕಳನ್ನ. ಅಪ್ಪ ಅಮ್ಮ ಕೂಡ ಸಾರ್ ಅನ್ನೋರು ಅವ್ರು ಯಾರು ನಮಗೆ ಮಕ್ಕಳಿಗೆ ಹೇಳೋಕ್ಕೆ ಅನ್ನೋ ಮಟ್ಟಕ್ಕೆ ಬಂದುಬಿಟ್ರು. ಪೇರೆಂಟ್ಸ್ ಹೇಳ್ತಾರೆ ಅವ್ರು ಯಾರು ನಮ್ಗೆ ಹೇಳೋದಕ್ಕೆ ಅಂತ. ಇದು ಸೊ 90% ಈಗ ನಮಗೆ ಉಳಿದಿರೋದು ಒಂದೇ. ಐ ಥಿಂಕ್ ಇದುವರೆಗೂ ಇವಾಗ ಸ್ಟೂಡೆಂಟ್ ಅಂತ ಹೇಳಲ್ಲ, ಇಷ್ಟು ಇದ್ರ ಮಾಡಿದ್ರಲ್ಲಿ ವಿ ಹ್ಯಾವ್ 100%. ಐ ಡೋಂಟ್ ಇವನ್ ಥಿಂಕ್ ವಿ ಹ್ಯಾವ್ ಒನ್ ಸ್ಟೂಡೆಂಟ್ ಟುಡೇ ಹೂ ಇಸ್ ಪೇಯಿಂಗ್ ಬ್ಯಾಕ್ ವಿತ್ ಆಲ್ ದೇರ್ ಹಾರ್ಟ್. ನಾನು ಇವತ್ತು ನಮ್ಮ ಮಕ್ಕಳಿಗೆ ಸರ್, ಮೇಡಮ್ ಪ್ಲೀಸ್ ಫಂಡಿಂಗ್ ಸ್ವಲ್ಪ ತೊಂದರೆ ಇದೆ, ಪ್ಲೀಸ್ ನೋಡಿ ಆಯಿತಾ, ದಿಸ್ ಇಸ್ ದ ಲ್ಯಾಂಗ್ವೇಜ್ ದಟ್ ಐ ಹ್ಯಾವ್ ಟು ಯೂಸ್. ಐ ಹ್ಯಾವ್ ಟು ಟೆಲ್ ದೆಮ್ ಪ್ಲೀಸ್ ಕಳಿಸಿ. ಆ್ಯಂಡ್ ಹೂ ಆರ್ ದೀಸ್ ಪೀಪಲ್? ಅಪ್ಪ ಸತ್ತೋಗ್ತಾರೆ, ಐ ಸಿ ಯುಗೆ ಹಾಕಬೇಕು, ಅಪ್ಪಂಗೆ ದುಡ್ಡಿಲ್ಲ ಅಂದರೆ ಇಲ್ಲಿಂದ ತಿರುಪತಿಗೆ ಕಾರಲ್ಲಿ ಹೋಗಿ, ಅವತ್ತು UPI ಡೌನ್ ಇತ್ತು, ಕ್ಯಾಶ್ ಎತ್ಕೊಂಡು ಹೋಗಬೇಕು, ಬ್ಯಾಂಕ್ ಟ್ರಾನ್ಸ್ಫರ್ಸ್ ಯಾವುದೂ ಆಗ್ತಿರ್ಲಿಲ್ಲ. ವಿ ಟ್ರಾವೆಲ್ಡ್ ಆಲ್ ದ ವೇ ಫ್ರಮ್ ಹಿಯರ್ ಟು ದೇರ್ ಟೇಕಿಂಗ್ ಮನಿ. ಇಲ್ಲಿಂದ 5 ಗಂಟೆಗೆ ಬಿಟ್ಟು ಅಲ್ಲಿ ಹೋಗಿ 1 ಗಂಟೆ ಅಷ್ಟೊತ್ತಿಗೆ ಬ್ಲಡ್ ಎಲ್ಲ ಕೊಡಿಸಿ ಅವ್ರನ್ನ ICUಗೆ ಹಾಕ್ಬಿಟ್ಟು ಹಾಸ್ಪಿಟಲ್ ಸೈಡ್ ದುಡ್ಡಿಲ್ಲ ಅಂದರೆ ಬರಬೇಡಿ. ಸೊ ದೀಸ್ ಸ್ಟೂಡೆಂಟ್ಸ್ ಟುಡೇ ಆರ್ ನಾಟ್ ಪಿಕಿಂಗ್ ಅಪ್ ದ ಫೋನ್ ಫಾರ್ 1 year. ನಾನು ಬ್ಲಾಕ್ ಮಾಡಿರೋ ಸ್ಟೂಡೆಂಟ್ಸು ಇದ್ದಾರೆ, ಆಯಿತಾ? ಸೊ ಈ ಒಂದು ಇದು ನೋಡಿದಾಗ ನನಗೆ ಐ ಥಿಂಕ್ ಬಿಕಾಸ್ ನಾನು ಎಲ್ಲಿ ಏನೋ ಕಳ್ಕೊಂಡಿದ್ವಲ್ಲ, ಇನ್ನೊಂದು ಎಲ್ಲೋ ಗೆದ್ಕೊಳ್ತೀವಿ ಅನ್ನೋ ಅದು ತಪ್ಪು. ಸೊ ಐ ವಿಲ್ ಟೆಲ್ ದ ವ್ಯೂವರ್ಸ್ ದಟ್ ಐ ಥಿಂಕ್ ವಾಟ್ ಐ ವಾಸ್ ಥಿಂಕಿಂಗ್ ವಾಸ್ ರಾಂಗ್. ಅದನ್ನು ಎರಡನ್ನು ಕಂಪೇರ್ ಮಾಡಬಾರ್ದು ಇವತ್ತು. ದಿಸ್ ಇಸ್ ಸಮಥಿಂಗ್. ಈ ಸ್ಟೂಡೆಂಟ್ಸ್ ನೋಡಿದಾಗ ಅಲ್ಲಿ ಸ್ಟ್ರಾಂಗ್ ಆಗಿ ದಟ್ ವಾಸ್ ಲೈಕ್ ಡೆತ್ ಇನ್ ಪಾರ್ಟ್ಸ್. ಅದು ಅಂದರೆ ಯು ಹ್ಯಾಡ್ ಟು ರಿಯಲಿ ಬಿಕಮ್ ಸಂಬಡಿ ಎಲ್ಸ್. ಐ ಆಮ್ ನಾಟ್ ವೆರಿ ಹ್ಯಾಪಿ ವಿತ್ ನಾನಿವತ್ತಿರೋ ಒಂದು, ಬಿಕಾಸ್ ವೆನ್ ಐ ಸಿ ಎ ಸ್ಟೂಡೆಂಟ್ ಐ ವಾಂಟ್ ಟು ಓಪನ್ ಮೈ ಹಾರ್ಟ್ ಔಟ್. ಬಟ್ ಟುಡೇ ಫಸ್ಟ್ ಥಿಂಗ್ ದಟ್ ಐ ಡೂ ಇಸ್ ಬೇಡ, ನನಗೆ ಐ ಥಿಂಕ್ ಐ ವಾಂಟ್ ಟು ಸ್ಟೇ ಅವೇ ಫ್ರಮ್ ಸ್ಟೂಡೆಂಟ್ಸ್. ಐ ಡೋಂಟ್ ಇವನ್ ನೋ ಇನ್ ಮೈ ಲೈಫ್ ಅಗೇನ್ ಐ ವಿಲ್ ವರ್ಕ್ ಫಾರ್ ಎನಿ ಸ್ಟೂಡೆಂಟ್. ಐ ಡೋಂಟ್ ಹ್ಯಾವ್ ದ ಕರೇಜ್. ನನಗೆ ಧೈರ್ಯ ಇಲ್ಲ ಸ್ಟೂಡೆಂಟ್ಸ್ ಜೊತೆ ಕೆಲಸ ಮಾಡೋದಕ್ಕೆ, ನನಗೆ ಧೈರ್ಯನೇ ಇಲ್ಲ ನನಗೆ. ಸೊ ಇಷ್ಟು ಸಾರಿ, ಇದು ನೀವು 5 ನಿಮಿಷ ಎಕ್ಸ್ಪೆಕ್ಟ್ ಮಾಡಿದ್ರೆ ಡಿಟೇಕ್ ಮಾಡ್ತಿರೋ ಗೊತ್ತಿಲ್ಲ. ಬಟ್ ದೀಸ್ ಆರ್ ದ ಥಿಂಗ್ಸ್ ದಟ್ ಮೇಡ್ ಮೀ, ಅಂದರೆ ಆ ನೋವಿತ್ತಲ್ಲ, ಅಂದರೆ ಅದು ಹೇಗಿತ್ತಂದರೆ ಅದೊಂಥರ ದಿನ ರಾತ್ರಿ ಫ್ಯಾನ್ ನೋಡಿಕೊಂಡು ಏನಿದು ವಾಟ್ ಇಸ್ ದಿಸ್? ಐ ಥಿಂಕ್ ಅದೊಂಥರ ಈ ಥರದ ಸಮಾಜದಲ್ಲಿ ಬದುಕಬೇಕಾ? ಏನಕ್ಕೆ ಬೇಕಿದು? ಏನಾಗಿದೆ ಈ ಮಕ್ಕಳಿಗೆ? ಏನು ಹೇಳ್ತಾ ಇದ್ದೀವಿ? ನಿನಗೆ ಸಹಾಯ ಆಗಿದೆ. 2 ಲಕ್ಷ ತಿಂಗಳಿಗೆ ಸಂಬಳ ತೊಗೊಳ್ಳೋ ಮಕ್ಕಳಿದ್ದಾರೆ. 2 ಲಕ್ಷ ತೊಗೊಂಡು ನೀವು ಇವಾಗ ಏನು ಕಡಿಮೆ ಆಗಿದೆ? ದೇವರೆಲ್ಲ ಕೊಟ್ಟನಲ್ಲ ನಿಮಗೆ. ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅನ್ನೋದು ಪೂರ್ತಿ ಐ ಶುಡ್ ಬಿ ಆರ್ಡರಿಂಗ್ ದೆಮ್, ರೈಟ್? ಐ ಥಿಂಕ್ ಒಂದು ಇದು ತೊಗೊಂಡ್ರೆ, ನೀವು ಯೋಚನೆ ಮಾಡಿದ್ರೆ, ನಮ್ಮ ಹಳೆ ಪರಂಪರೆ ತೊಗೊಂಡ್ರೆ, ನಾ ಹೇಳಬೇಕು ಅವ್ರಿಗೆ, ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ವಿಸ್ಡಮ್ ಕೂಡ ಇದೆ. ಹೇಳಿದ್ರೆ ಐ ಥಿಂಕ್ ಸರ್ ಮಾಡೋಣ, ಎಲ್ಲ ಧೈರ್ಯ ಕೊಟ್ಬಿಟ್ಟು ಸೈಡಲ್ಲಿ ಸಡನ್ನಾಗಿ ಒಬ್ಬೊಬ್ಬರೇ ಹಿಂಗೆ ಬಿಟ್ಟು ಹೋಗ್ಬಿಟ್ರೆ ವಿ ಆರ್ ಕ್ಯಾರಿಯಿಂಗ್ ದಿಸ್ ವೆಯ್ಟ್.
ಅದಕ್ಕೊಂದು ಅವಕಾಶನೂ ಇಲ್ಲ. ಐ ಆಮ್ ನಾಟ್ ಕಮಿಂಗ್ ಫ್ರಮ್ ಟುಮಾರೋ, ಐ ಆಮ್ ಕ್ವಿಟ್ಟಿಂಗ್. ಒನ್ ಲಾಸ್ಟ್ ಸ್ಟೋರಿ ಐ ಟೆಲ್ ಯು, ರೈಟ್? ದೆರ್ ವರ್ 2 girls ವಿ ಅಡಾಪ್ಟೆಡ್ ವೇರ್ ದೇ ವರ್ ಅಟ್ ದ ವರ್ಜ್ ಆಫ್ ಸೆಲ್ಲಿಂಗ್ ದರ್ ಲಾಸ್ಟ್ ಕೌ. ಒಂದು ಕರು ಇತ್ತು ಮನೆಯಲ್ಲಿ. ಓಕೆ. ಕರುನ ಮಾರಿ ಹಣ ತರಬೇಕು ಅನ್ನೋ ಮಟ್ಟದಲ್ಲಿದ್ದರು. 2 ಲ್ಯಾಪ್ಟಾಪ್ ಕೊಟ್ಟು ಅವ್ರಿಗೆ ಪ್ರತಿ ತಿಂಗಳು ಅವ್ರಿಗೆ ಹಣ ಕೊಟ್ಟು, ನೀವೇನು ಕೆಲಸ ಮಾಡಬೇಡಿ, ದುಡಿರಿ. 2 ಹೆಣ್ಮಕ್ಳು ಇವತ್ತು 10 ಲಕ್ಷ ರೂಪಾಯಿ ಸಂಬಳ ಬರ್ತದೆ ಸೇರಿ. ಸೂಪರ್. ಕೆಲಸ ಬಂದ ತಕ್ಷಣ ಫಸ್ಟ್ ಏನು ಗೊತ್ತಾ ಮಾಡಿದ್ದು? ಆಫ್ಟರ್ ಥಿಂಕಿಂಗ್, ನಾವು ತುಂಬ ಯೋಚನೆ ಮಾಡಿದ್ದೀವಿ, ವಿ ಕ್ಯಾನಾಟ್ ಕಂಟಿನ್ಯೂ, ವಿ ಹ್ಯಾವ್ ಅ ಲಾಟ್ ಆಫ್ ವರ್ಕ್, ಸೊ ವಾಟ್ ವಿ ವಿಲ್ ಡೂ ಇಸ್ ವಿಲ್ ಪೇ ಬ್ಯಾಕ್ ಯುವರ್ ಮನಿ. ಅದ್ರ ಮೇಲೆ ಈ ಅಹಂಕಾರ ಅಂದರೆ ನನಗೆ, ಆರ್ ಯು ಟೆಲ್ಲಿಂಗ್ ಮೀ ದಟ್ ಆ ದುಡ್ಡು ಐ ಸೆಂಡ್ ದೆಮ್ ಒನ್ ಮೆಸೇಜ್, ಯು ಕ್ಯಾನ್ ಪೇ ಬ್ಯಾಕ್ ಅವರ್ ಮನಿ. ವಾಟ್ ಅಬೌಟ್ ಅವರ್ ಟೈಮ್? ವಾಟ್ ಅಬೌಟ್ ಅವರ್ ಇಮೋಷನ್ಸ್? ವಾಟ್ ಡು ಯು ಡೂ? ಇಟ್ ಟೇಕ್ಸ್ ಲೈಕ್, ಸಿ ಮೈ ಪಾಯಿಂಟ್ ಇಸ್, ಎಷ್ಟು ಕಷ್ಟಪಟ್ಟಿರ್ತೀವಿ. ಅವ್ರ ತಂದೆಗೆ ಏನೋ ಲಿವರ್ ಪ್ರಾಬ್ಲಮ್ ಇತ್ತು ಅಂದರೆ ದೆನ್ ಐ ಥಿಂಕ್ ಅವ್ರ ಹತ್ರ ದುಡ್ಡು ಮಾಡು. ಸಿ ಈ ಇದರಲ್ಲೆಲ್ಲ ಎಷ್ಟಾಗಿರುತ್ತೆ ಅಂದರೆ ಹಣ ಖರ್ಚಾಗತ್ತೆ, ಬಟ್ ಯಾರು ಕೊಡ್ತಾರೆ? ಹಣ ಜೊತೆಗೆ ಸಮಯ ಮಾತ್ರ ಅಲ್ಲ, ನೀವು ಪೂರ್ತಿ ನಿಮ್ಮ ಮೈಂಡ್ ಎಲ್ಲ ಅಲ್ಲಿ ಕೊಡಬೇಕಲ್ಲ. ಅವ್ರು ರಾತ್ರಿ 2 ಗಂಟೆ 3 ಗಂಟೆಲಿ ಫೋನ್ ಮಾಡ್ತಾರೆ, ಅಪ್ಪನಿಗೆ ಈ ಥರ ಆಗಿದೆ, ಏನು ಮಾಡೋದು ಅಂತ. ಸೊ ಆ ಟೈಮಲ್ಲಿ ಅರೇಂಜ್ ಮಾಡಬೇಕು. ಸೊ ಆಲ್ ಆಫ್ ದಿಸ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಬೀನ್ ಥ್ರೂ. ನನಗೇನಾದ್ರು ಇವ್ರ ಹತ್ರ, ದೆನ್ ಐ ಥಿಂಕ್ ವೆನ್ ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಪೀಪಲ್, ದೇ ಸೆಡ್, ಇಲ್ಲ ನೀವು ಅವರು ಒಂದು ಮಟ್ಟಕ್ಕೆ ಬಂದ ಮೇಲೆ ಅವ್ರನ್ನ ನೀವು ಗಮನಿಸ್ಕೊಳ್ಳೋ ರೀತಿ ಚೇಂಜ್ ಆಗಬೇಕು. ನನಗೆ ಯಾವತ್ತು ಒಂದು ಸ್ಟೂಡೆಂಟ್ ಅಲ್ವ ಅವರು, ನಾನು ಯಾಕೆ ಚೇಂಜ್ ಆಗಬೇಕು ಅವ್ರ ಹತ್ರ? ಕರೆಕ್ಟ್. ಅವ್ರು ಚೇಂಜ್ ಆಗ್ತಾರೆ ಅಂತ ನಾವು ಚೇಂಜ್ ಆಗಬಾರ್ದು. ನಾನು ಚೇಂಜ್ ಆಗ್ತಾ ಹೋದ್ರೆ ಇನ್ನೇನಾಯ್ತು, ಅವ್ನಿಗೆ ಇನ್ನೂ ಕುಮ್ಮಕ್ಕೆ ಕೊಟ್ಟಂಗಾಗತ್ತಲ್ಲ. ಸೊ ದೀಸ್ ಥಿಂಗ್ಸ್ ಒನ್ ಬೈ ಒನ್ ಐ ಥಿಂಕ್ ಲೈಕ್ ಮನೆಗಳಲ್ಲಿ ನೋಡ್ತಾ ಇದ್ವಿ, ಹೊರಗಡೆ ನೋಡ್ತಾ ಇದ್ವಿ. ಸ್ಟೂಡೆಂಟ್ಸ್ದು ಇಟ್ ಕೈಂಡ್ ಆಫ್ ಐ ಥಿಂಕ್ ಇಟ್ ಕಿಲ್ಡ್ ಮೀ, ರೈಟ್? ಐ ಥಿಂಕ್ ಐ ಆಮ್ ನಾಟ್ ದ ಸೇಮ್ ಪರ್ಸನ್ ಹೂ ವಾಸ್. ನಂಗೆ ಒಂದು ಸ್ಟೂಡೆಂಟ್ ಬಂದುಬಿಟ್ರೆ ದಟ್ಸ್ ಲೈಕ್ ಹಬ್ಬ ಅದು. ಟುಡೇ ಒಂದು ಸ್ಟೂಡೆಂಟ್ ಬಂದರೆ ನನಗೆ ಐ ಡೋಂಟ್ ಫೀಲ್ ದಟ್ ಗುಡ್. ಇವತ್ತು ನಾನು ಮಾಡಬೇಕು ಕೆಲಸ ಅಂತ ಮಾಡ್ತಾ ಇದ್ದೀನಿ ಹೊರತು ನಾನು ಐ ಡೋಂಟ್ ವರ್ಕ್ ಫಾರ್ ಅ ಸ್ಟೂಡೆಂಟ್ ಫ್ರಮ್ ಮೈ ಹಾರ್ಟ್. ದಟ್ ಪರ್ಸನ್ ಇಸ್ ಡೆಡ್. ಐ ಹೋಪ್ ದಟ್ ಕಮ್ಸ್ ಬ್ಯಾಕ್, ಬಟ್ ನನಗೆ ನಂಬಿಕೆ ಇಲ್ಲ. ಯಾಕೆಂದರೆ ಕಮಿಂಗ್ ಔಟ್ ಆಫ್ ಇಟ್, ಅದರಿಂದ ಆಚೆ ಬಂದು ಕೂತ್ಕೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಅಂತ ಸಾವುಗಿಂತ ದರಿದ್ರ ಅದು. ಐ ಥಿಂಕ್ ಯು ಬೇಸಿಕಲಿ ಲೈಕ್ ಯು ಟ್ರಸ್ಟ್ ಪೀಪಲ್. ಅಂದರೆ ನಿಮಗೆ ಒಂದು 30-40 ಜನ ಟ್ರಸ್ಟ್ ಬ್ರೇಕ್ ಮಾಡಿದ್ರೆ ಇಟ್ಸ್ ಲಿಟ್ರಲಿ ಲೈಕ್ ಟೇಕಿಂಗ್ ಇದು. ಅಂದರೆ ಓಕೆ, ಇವತ್ತು ಆಯಿತು, ನಾಳೆ ಯಾರು ಬರ್ತಾರೆ, ನಾಡಿದ್ದು ಯಾರು ಬರ್ತಾರೆ, ಈ ಥರ. ಅಫ್ಕೋರ್ಸ್, ರೈಟ್? ಸಿ, ನಿಮ್ಮ ಕಣ್ಮುಂದೆ ಬೆಳೆದಿರೋ ಮಕ್ಕಳು ಇರಲ್ಲ. ಆ್ಯಂಡ್ ಫಾರ್ ಮೀ, ಮೈ ಸ್ಟೂಡೆಂಟ್ಸ್ ವರ್ ಆಲ್ವೇಸ್ ಮೋರ್ ದೆನ್ ಮೈ ಚಿಲ್ಡ್ರನ್, ಮೈ ಓನ್ ಚಿಲ್ಡ್ರನ್. ಐ ಹ್ಯಾವ್ ನೋ ಡೌಟ್ಸ್ ಇನ್ ಟೆಲಿಂಗ್ ದಟ್. I've behaved that way, I've lived that way. And now, for what? I think ಅಪ್ಪ ಅಮ್ಮ ನೋಡ್ಕೊಂಡಿಲ್ಲ ಚೆನ್ನಾಗಿ. ಈ ಒಂದು ಇದು ಮಾಡಿಕೊಂಡು ಅಣ್ಣಂದ್ರ ಹತ್ರ ಫೋನಲ್ಲಿ ಮಾತಾಡೋದು ವರ್ಷಕ್ಕೆ ಯಾವಾಗಲೂ ಒಂದು ಸರ್ತಿ. ಅಕ್ಕ ಇಲ್ಲೊಂದು 2.5 ಕಿಲೋಮೀಟರ್ 3 ಕಿಲೋಮೀಟರಲ್ಲಿ ಇರ್ತಾಳೆ. ಅವಳು ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೂ ಸಮಯ ಇರಲ್ಲ. ಆ್ಯಂಡ್ ದೆನ್ ವಾಟ್ ಇಸ್ ದ ರೀಸನ್? ಈಗ ಬುದ್ಧಿಜೀವಿಗಳು ಇವಾಗ ಹೇಳ್ಬೋದು ರೆಟ್ರೋಸ್ಪೆಕ್ಟಲ್ಲಿ, ಯಾರು ಕೇಳಿದ್ರೆ ನಿಮಗೆ ಅಲ್ವಾ ಹಿಂಗೆ ಮಾಡಬಾರ್ದು. ನನಗೆ ಸಿ, ಐ ಥಿಂಕ್ ಲೈಕ್ ಡೋಂಟ್ ಗಿವ್ ಮಿ ಅ ಸಜೆಷನ್ ಇಫ್ ಯು ಹ್ಯಾವ್ ನಾಟ್ ವಾಕ್ಡ್ ಮೈ ಪಾತ್. ಕರೆಕ್ಟ್. ಯು ಡೋಂಟ್ ನೋ ಮೀ. ದಿಸ್ ಮೇಕ್ಸ್ ಮೋರ್ ಸೆನ್ಸ್. ಅಷ್ಟೇ ಅಲ್ವಾ? ಸೊ ಇದು ಫುಲ್ ಸ್ಟೋರಿ ಆಯಿತು, ಬ್ಯಾಕ್ ಸ್ಟೋರಿ ಆಯಿತು ಗೊತ್ತಿಲ್ಲ, ಬಟ್ ಫೈನಲಿ ದಿಸ್ ಇಸ್ ವೇರ್ ಐ ಸೆಡ್, ಯು ನೋ ವಾಟ್, ಐ ಹ್ಯಾವ್ ಟು ಪುಟ್ ಇಟ್ ಔಟ್. ಆ್ಯಂಡ್ ಐ ನ್ಯೂ, ನನಗೆ ನನ್ನ ಫಸ್ಟ್ ಪುಸ್ತಕ ಬರೆದಾಗ ನನಗೆ ಅದೇ ಆಗಿತ್ತು. ದೆರ್ ವಾಸ್ ಅ ಲಾಟ್ ಆಫ್ ಪೇನ್ ಆ್ಯಂಡ್ ಐ ಹ್ಯಾಡ್ ಟು ಪುಟ್ ಇಟ್ ಔಟ್. ಐ ನ್ಯೂ ದಟ್ ಇನ್ ದಟ್ ಪ್ರಾಸೆಸ್ ವೆನ್ ಯು ರೈಟ್ ಯು ವಿಲ್ ಲಿವ್ ಥ್ರೂ ದಟ್ ಪೇನ್ ಆ್ಯಂಡ್ ವೆಂಟ್ ಇಟ್ ಔಟ್ ಅಂತ. ಸೊ ಆಗ ಶುರು ಮಾಡಿದೆ. ಆ್ಯಂಡ್ ಲಾಸ್ಟ್ ಥಿಂಗ್ ಇಸ್, ನಮ್ಮನೆ ಮಕ್ಕಳು, ಅಂದರೆ ನಮ್ಮ ಮನೇಲಿರೋ ಮೊಮ್ಮಕ್ಕಳು, ಅಟ್ಲೀಸ್ಟ್ ವಿ ವಿಲ್ ಸಿ ದಟ್ ಅವ್ರಿಗೆ ಈ ಕಥೆಗಳು ಗೊತ್ತಿರಲಿ. ಟುಮಾರೋ ವೆನ್ ದೇ ಥಿಂಕ್, ನಮ್ಮ ಮನೇಲಿ ಮಕ್ಕಳೆಲ್ಲ ಎವ್ರಿಬಡಿ ವಾಸ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್. ಅವ್ರಿಗೆ ನಮ್ಮ ಅಪ್ಪ ಅಮ್ಮ ಮಾಡಿ ಸೇಮ್ ಥಿಂಗ್ ಗೊತ್ತಿರಬೇಕು ಅಂತ. ಸೊ ದಟ್ಸ್ ವೆನ್ ದ ಬುಕ್ ವಾಸ್ ಬಾರ್ನ್. ಓಕೆ, ಇಟ್ಸ್ ಅ ಲಾಂಗ್ ಸ್ಟೋರಿ, ಬಟ್ ಸ್ಟಿಲ್ ನನಗೇನು ಅನ್ಸುತ್ತೆ ಅಂದರೆ, ಇತ್ತೀಚೆಗೆ ನಾವೆಲ್ಲ ಕಡೆ ನೋಡ್ತಾ ಇರೋ ಒಂದು ಬಸ್ ವರ್ಡ್ ಇದು ಗ್ರ್ಯಾಟಿಟ್ಯೂಡ್ ಅನ್ನೋದು. ಈಗ ಮ್ಯಾನಿಫೆಸ್ಟೇಷನ್ ಅಂತಾರೆ, ಗ್ರ್ಯಾಟಿಟ್ಯೂಡ್ ಅಂತಾರೆ. ನೀವು ಎಷ್ಟು ಅದನ್ನು ಜ್ಞಾಪಿಸ್ಕೊಳ್ತೀರಾ ಅಷ್ಟು ನಿಮಗೆ ಅದು ವೃದ್ಧಿ ಆಗುತ್ತೆ ಅಂತ. ಬಟ್ ಇಲ್ಲಿರೋದು, ಇವರಿಗೆ ನೀವೇ ಸ್ವತಃ ಹೇಳ್ಬೋದಾಗಿದೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಫ್ಯಾಮಿಲಿ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್, ಅಥವಾ ನೀವು ಚಿಕ್ಕವ್ರು ಇರ್ಬೇಕಾದ್ರೆ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಇದ್ದವರು, ಈ ಥರದವರು, ಜೊತೆಗೆ ನಿಮ್ಮ ತಾಯಿ, ತಂದೆ, ಅಣ್ಣ, ಅಕ್ಕ, ಇವ್ರ ಬಗ್ಗೆ ಕೂಡ ಬರ್ದಿದ್ದೀರಾ. ನನ್ನ ಪ್ರಶ್ನೆ ಏನಂದ್ರೆ, ಇವರಿಗೆಲ್ಲ ನೀವು ನಿಮ್ಮಷ್ಟಕ್ಕೆ ನೀವು ಹೇಳ್ಬೋದಿತ್ತು. ಇದನ್ನ ಪುಸ್ತಕ ಮಾಡಬೇಕು ಅಂತ ಅಂದರೆ, ನೀವು ಹೇಳಿದ್ರಿ ಯಾಕೆ ಬರದೆ ಅಂತ, ಬಟ್ ಸ್ಟಿಲ್ ಏನೋ ಒಂದು ಬೇರೆ ಉದ್ದೇಶ ಇರಬೇಕು ಅಂತ ನನಗನ್ಸುತ್ತೆ. ಅಥವಾ ನಿಮಗೆ ಅನ್ಸುತ್ತೆ ಇದೆಲ್ಲ ಡಾಕ್ಯುಮೆಂಟ್ ಆದರೆ ಮಾತ್ರ ಉಳಿಯುತ್ತೆ, ಇಲ್ಲಾಂದ್ರೆ ಇದು ಕಳೆದು ಹೋಗುತ್ತೆ ಅಂತ? ಒಳ್ಳೆ ಪ್ರಶ್ನೆ ಇದು. 2 ಪಾರ್ಟ್ ಆನ್ಸರ್. ಈ ಪುಸ್ತಕದಲ್ಲಿ ಬರೆದಿರೋ ಜನ ಇದಾರಲ್ಲ, ಅಂದರೆ ಇದರಲ್ಲಿರೋರು, ಇವ್ರು ಯಾರು ಕೃತಜ್ಞತೆ ಅಪೇಕ್ಷೆ ಪಟ್ಕೊಂಡು ಮಾಡಲಿಲ್ಲ. ಇವ್ರಿಗೆಲ್ಲ ಏನು ಅಂದರೆ, ದೇವರ್ ಆ ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಅದು ಇದು ಆ ಕ್ಯಾರೆಕ್ಟ್ರಲ್ಲೇ ಒಂದು ನೇಚರ್. ಇದು ಗ್ರ್ಯಾಟಿಟ್ಯೂಡ್ನ ಇಷ್ಟೆಲ್ಲ ಹೇಳ್ಬೇಕಂದ್ರೆ ಒಂಥರ ಬೇಜಾರಾಗುತ್ತೆ.
ಬಿಕಾಸ್ ವಾಟ್ ಈಸ್ ವೆರಿ ಫಂಡಮೆಂಟಲ್ ಟು ಯು ಇದನ್ನು ಒತ್ತಿ ಹೇಳಬೇಕಾಗಿರೋ ಒಂದು ಸಮಯ ಬಂದಿದೆ, ವಿಚ್ ಇಸ್ ನಮ್ಮ ದರಿದ್ರ ಅದು, ಇದು ಸಮಾಜದ ದಾರಿದ್ರ್ಯ ಇದು ನಾನು ಪುಸ್ತಕ ಬರೆಯೋದು ಅನ್ನೋದು ದಟ್ ಇಟ್ ಸೆಲ್ಫ್ ಇಸ್ ವಿ ಹವ್ ಕಮ್ ಟು ಅ ಸ್ಟೇಟ್ ವೇರ್ ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತ. ಇವ್ರಿಗೆ ಯಾರಿಗೂ ನಾನು ಹೋಗಿ ಹೇಳಿದ್ರೆ ದೇ ವಿಲ್ ಅವ್ರಿಗೆ ಏನಕ್ಕೆ ಹೇಳ್ತಾ ಇದಾರೆ ಅನ್ಸುತ್ತೆ. ಇದೇ ನಾನೇನು ಮಾಡಿದ್ದೀನಿ ಈ ಪುಸ್ತಕದಲ್ಲಿ ಬರೆದವ್ರಿಗೆ ಯಾರಿಗೂ ಇದನ್ನು ಅವ್ರ ಕರ್ತವ್ಯ ಅನ್ಕೊಂಡು ಮಾಡಿದ್ದಾರೆ. ನಾನು ಹೋಗ್ಬಿಟ್ಟು ಅದನ್ನು ಎಕ್ಸ್ಟ್ರಾ ಅಂತ ಹೇಳಿದ್ರೆ ಐ ಥಿಂಕ್ ದೇ ವಿಲ್ ಬಿ ಲೈಕ್ ಏನಕ್ಕೆ ಹೇಳ್ತೀಯ, ನಕ್ಬಿಡ್ತಾರೆ ಅವ್ರು, ರೈಟ್? ಸೊ ಅವ್ರಿಗೆ ಹೇಳೋದ್ರಲ್ಲಿ ಅರ್ಥ ಇರಲಿಲ್ಲ, ಬಟ್ ಅವ್ರ ಮೂಲಕ ಅದಿಲ್ಲದೆ ಇರೋರಿಗೆ ಅದನ್ನು ಪರಿಚಯ ಮಾಡಬೇಕು ಅನ್ನೋದಿತ್ತು. ಸೊ ಎನಿ ಆಫ್ ದೀಸ್ ಪೀಪಲ್ 26 ಕಥೆಗಳಿದೆಯಲ್ಲ, ಈ 26 ಜನಕ್ಕೂ ನಾನು ಪುಸ್ತಕ ಬರೆದು ಅವ್ರು ಓದಿದ್ರೆ ಅವ್ರಿಗೆ ನಗು ಬಂದಿರುತ್ತೆ. ಅಂದರೆ ನಗು ಅಂದರೆ ಒಂಥರ ಇದಂತ ಹಾಸ್ಯ ಅಂತಲ್ಲ, ಬಟ್ ಒಂಥರ ಯಾಕೆ ಹೇಳ್ಬೇಕಿತ್ತು, ಇದೇನು ದೊಡ್ಡ ವಿಷಯ ಇದು, ಆ ಥರದ ನಗು. ಸೊ ಅಂಥ ಜನ ಇವರೆಲ್ಲ, ಅವ್ರಿಗೆಲ್ಲ ಗೊತ್ತೂ ಇಲ್ಲ ಅವ್ರು ಮಾಡಿದ್ದಾರೆ ಅಂತ. ಸೊ ದೇ ಆರ್ ಆಲ್ ವೆರಿ ಲಕ್ಕಿ ಪೀಪಲ್, ಅದು ಮಾಡ್ತಾ ಇದ್ದೀವಿ. ಬಟ್ ಎಲ್ಲಿಲ್ವೋ ಅವ್ರಿಗೆ ಪರಿಚಯ ಮಾಡಿಸ್ಬೇಕು. ಹೇಗೆ ಮಾಡ್ತೀರಾ ನೀವು? ನೋಡಿ, ಈ ಥರ ಜನ ಕೂಡ ಇದ್ದರು. ಆ್ಯಂಡ್ ಇದರಲ್ಲಿ 4-5 ಸಾವಿರ ಕೋಟಿ ಜಾಸ್ತಿ ಇರೋದ್ರಿಂದ ಬೇಸಿಕಲಿ ಏನು ಗತಿ ಎಲ್ಲರೂ ಇದ್ದಾರೆ ಇದರಲ್ಲಿ. ಇಫ್ ಯು ರೀಡ್ ದ ಬುಕ್, ರೈಟ್? ಸೊ ಇಟ್ಸ್ ಅ ಬೇಸಿಕ್ ಫಂಡಮೆಂಟಲ್ ಇದಲ್ವಾ, ನಿಮ್ಮ ಕ್ಯಾರೆಕ್ಟ್ರಲ್ಲಿ ಇನ್ಬಿಲ್ಟ್ ಆಗಿರಬೇಕು. ಸೊ ದಟ್ ಈಸ್ ದ ರೀಸನ್. ಓಕೆ, ಒಂದು ಇಲ್ಲಿ ನಾನು ವಿಷಯನ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಕಡೆ ಹೇಳಿದ್ದಾರೆ, ಅವರು ಮೂಡ್ಗೆರನಲ್ಲಿ ಕುತ್ಕೊಂಡು ಕತೆ ಬರಿತಾ ಇದ್ರು ಕೂಡ ಅವ್ರು ಸುತ್ತಾ ಇರೋಂಥ ಕ್ಯಾರೆಕ್ಟರ್ಸ್ನ ನೋಡಿ ಅವ್ರ ಕಥೆನ ಬರಿತಾ ಇದ್ರಂತೆ. ಒಂದಿಷ್ಟು ಜನ ಸ್ಕೂಟರ್ ತೊಗೊಂಡು ಬಂದ್ಬಿಟ್ರಂತೆ, ಮನೆ ಮುಂದೆ ಗಾಡಿ ನಿಲ್ಲಿಸಿ, ಏನಿದು ನನ್ನ ಬಗ್ಗೆ ನೀನು ಈ ಥರ ಎಲ್ಲ ಬರ್ದಿದ್ಯಾ, ನಾನು ಹಿಂಗೆಲ್ಲ ಮಾಡಿರೋದು, ಹಾಗೆ ಜಸ್ಟಿಫಿಕೇಶನ್ ಕೊಡು, ಅಥವಾ ನೀನು ತುಂಬ ಚೆನ್ನಾಗಿ ಬರೆದೆ, ನೆಕ್ಸ್ಟ್ ಕಥೆನ ನನ್ನೇ ಹೀರೋ ಮಾಡು, ಈ ಥರ ಎಲ್ಲ. ಇಲ್ಲೂ ಕೂಡ ಎಲ್ಲರೂ ಜೀವಂತವಾಗಿರುವಂಥ ವ್ಯಕ್ತಿಗಳು. ನಿಮ್ಮನ್ನು ಯಾರು ಕಥೆ ಓದಿದ್ಮೇಲೆ ಬಂದು ಕೇಳಿಲ್ವಾ ನನ್ನ ಬಗ್ಗೆ ಹೀಗೆ ಯಾಕೆ ಬರ್ದೆ ಅಂತಾನೋ, ಅಥವಾ ಇಲ್ಲ ಇದು ಹೀಗೆಲ್ಲ ಆಗಿದ್ದು ಬೇರೆ ಯಾವ ಥರನೋ ಅಂತಾನೋ ಜಸ್ಟಿಫಿಕೇಶನ್ ಕೊಡೋದು, ಈ ಥರ ಸಂದರ್ಭ ಏನಾದ್ರು ಬಂದಿತ್ತು? ಇದು ಒಂದು ಒಳ್ಳೆ ಪ್ರಶ್ನೆ. ಇದರಲ್ಲಿ ಐ ವಿಲ್ ಆನ್ಸರ್ ಇಟ್ ಥ್ರೂ ದ ಬುಕ್ ಓನ್ಲಿ. ಓಕೆ, ಈ ಪುಸ್ತಕದ ಒಂದು ಕತೆ ಇದೆ, 16ನೇ ಇದು. ನೀವು ಕನ್ನಡದಲ್ಲಿ ಬರೆದಾಗ ಅದನ್ನು ಸ್ವಲ್ಪ ನಾನು ಮ್ಯಾಡ್ ರಾಮಪ್ಪ ಅಂತ ಬರೆದಿದ್ದೆ. ಓಕೆ, ನೀವು ಅದನ್ನು ಹುಚ್ಚು ಅನ್ನೋದನ್ನು ತೆಗೆದುಬಿಟ್ಟಿದ್ದಾರೆ ಕನ್ನಡದಲ್ಲಿ. ಎಡಿಟ್ ಮಾಡಿದಾಗ ಹುಚ್ಚು ಹೋಗಿದೆ, ಬರೀ ರಾಮಪ್ಪ ಅಂತ ಆಗಿದೆ. ನಮ್ಮ ತಂದೆ ಹೆಸರು ಹುಚ್ಚರಾಮಪ್ಪ ಅಂತ. ಓಕೆ, ಆಕ್ಚುಲಿ ಬಂಗಾರದಂತ ಹೃದಯದ ಹುಚ್ಚು ಮನುಷ್ಯ ಕೆಳಗಾಗಿದೆ ಅಲ್ಲ, ಹುಚ್ಚು ಮನುಷ್ಯ ಅಲ್ಲ. ಸೊ ಇವ್ರ ಜೀನ್ಸ್ ಬಂದಿದೆ ನನಗೆ. ಸೊ ದ ಪಾಯಿಂಟ್ ಇಸ್, ಯಾರಿಗಾದ್ರೂ ಅನ್ನಿಸ್ಬೋದು ಹೇಳಬೇಕಂತ, ಬಂದು ಹೇಳಕ್ಕೆ ಸ್ವಲ್ಪ ಹಿಂಜರಿತಾರೆ. ಅದಿರ್ಬೇಕದು ಸ್ವಲ್ಪ. ಎಲ್ಲರೂ ನಮಗೆ ಅನಿಸಿದ್ದೆಲ್ಲ ನಮ್ಮನ್ನು ಆಡಿಸ್ಕೊಳ್ಳೋ ಆಗಿರಬಾರ್ದು ಅಂತ ನನ್ನ ಅನಿಸಿಕೆ. ಇದನ್ನು ನಾವು ಸ್ವಲ್ಪ ಪ್ರೊಟೆಕ್ಟ್ ಮಾಡಬೇಕು. ಬಟ್ ಆನ್ ಅ ಸೀರಿಯಸ್ ನೋಟ್, ರೈಟ್, ಅವ್ರು ಬಂದು ಹೇಳಿದರೆ ನಾನು ಬದಲಾಯಿಸ್ತಾ ಇದ್ದೆ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಐ ಆಮ್ ನಾಟ್ ಸೇಯಿಂಗ್ ಈ ಬುಕ್ಕಲ್ಲಿರೋದೆಲ್ಲನೂ ಸತ್ಯ ಅಂತ. ಇದು ಫ್ಯಾಕ್ಟ್. ಯಾರು ಅದನ್ನು ಅನುಭವಿಸಿದ್ರೋ ಅವ್ರ ಪ್ರಕಾರವಾಗಿ ನಾನು ಬರೆದಿದ್ದೀನಿ. ಎಲ್ಲ ಕಡೆ ನಾನಿಲ್ಲ. ಈಗ ಚಾರ್ವಾಕ್ ಸಿದ್ಧಾಂತ ಎತ್ಕೊಂಡು ಬಂದು ಎಲ್ಲನೂ ನಾನು ಕೇಳಿದ್ರೆ ಐ ಕಾಂಟ್ ಪ್ರೂವ್. ಕರೆಕ್ಟ್. ಆ್ಯಂಡ್ ಅದು ಇದು ಅಲ್ಲ, ಪರ್ಪಸ್ ಕೂಡ ಅಲ್ಲ ಅದು. ಯಾರು ಏನೇನು ಅನುಭವಿಸಿದ್ರು ಅವ್ರ ಮೂಲಕ ಬರೆದಿದ್ದೀನಿ ನಾನು. ಸೊ ಇದರಲ್ಲಿ ಡೋಂಟ್ ಲುಕ್ ಫಾರ್ ಸತ್ಯ ಅಸತ್ಯ, ಅದೆಲ್ಲ ಅಗತ್ಯ ಇಲ್ಲ. ತಪ್ಪೇನು ಬರ್ದಿಲ್ಲ ಇದರಲ್ಲಿ, ಯಾರ ಬಗ್ಗೆನೂ ಖಂಡಿಸ್ ಬರ್ದಿಲ್ಲ. ರೈಟ್? ಬರ್ದಿದ್ರೆ ಒಳ್ಳೇದೇ ಬರೆದಿರ್ತೀವಿ. ಒಳ್ಳೇದಲ್ಲದೆ ಇರೋದು ಒಳ್ಳೇದು ಬರೆದ್ರೆ ದಟ್ ಈಸ್ ಓಕೆ, ರೈಟ್? ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಡೆ ರೈಟರ್ಸ್, ನೀವು ಒಂದು ಲೇಖಕರು, ನಿಮಗೂ ಗೊತ್ತಿರುತ್ತೆ, ಲಿಬರ್ಟಿ ತೊಗೊಳ್ತೀವಿ, ಸ್ವಲ್ಪ ಕ್ರಿಯೇಟಿವ್ ಲಿಬರ್ಟಿ ತೊಗೊಳ್ತೀವಿ. ಒಂದೊಂದು ಸ್ವಲ್ಪ ಈ ಒಂದು ಗ್ರಾಫಲ್ಲಿ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಬರ್ಬೋದು, ಅದೆಲ್ಲ ಇರುತ್ತೆ. ಇಲ್ಲ ಅಂದರೆ ನಾನು ಡಾಕ್ಯುಮೆಂಟ್ ಬರೆದ್ರೆ ಯಾರು ಓದ್ತಾರೆ? ಅಲ್ಟಿಮೇಟ್ಲಿ ಎಂಟರ್ಟೈನಿಂಗ್ ಆಗಿರಬೇಕಲ್ಲ. ಬೇರೆ ಆ ವಿಷಯಕ್ಕೆ ನಾನು ನಿಮ್ಮನ್ನ ಕಂಗ್ರ್ಯಾಚುಲೇಟ್ ಮಾಡಬೇಕು. ಯಾಕಂದ್ರೆ ಇದು ನೀವು ಹೇಳದ ಹೊರತು ಇದು ನಿಮ್ಮ ಕಥೆ ಅಂತ ಗೊತ್ತಾಗೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಒಂದು ಇಬ್ರು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಇಲ್ಲಿಂದ ಕಾಶಿಗೆ ಹೋಗೋವರೆಗೂ ಇಬ್ಬರ ಮಧ್ಯೆ ನಡೆಯುವಂಥ ಸಂಭಾಷಣೆಯಲ್ಲಿ ಕಥೆಗಳು ಬರುತ್ತೆ. ಒಬ್ಬೊಬ್ಬರನ್ನೇ ಜ್ಞಾಪಿಸ್ಕೊಂಡು, ಇನ್ಫ್ಯಾಕ್ಟ್ ನೀವು ಒಬ್ಬರಿಗೆ ಓವರ್ ಫೋನ್ ಮಾಡಿ ಓಕೆ ನಿಮ್ಮಿಂದ ನಮಗೆ ಸಹಾಯ ಆಯಿತು ಅಂತ ಥ್ಯಾಂಕ್ಸ್ ಹೇಳೋದು ಬೇರೆ. ನೀವು ಇನ್ನೊಬ್ಬರ ಹತ್ರ ಅದನ್ನು ಹಂಚ್ಕೊಳ್ಬೇಕಾದ್ರೆ ಅದರಲ್ಲಿ ಯಾವುದು ಬ್ಯಾರಿಯರ್ಸ್ ಇರಲ್ಲ, ಫಿಲ್ಟರ್ಸ್ ಇರಲ್ಲ, ಇದನ್ನ ಹೇಳಬೇಕಾ ಹೇಳಬಾರ್ದ ಅನ್ನೋ ಯಾವುದೂ ಇರಲ್ಲ. ಇದು ಮತ್ತೆ ಫಿಕ್ಷನ್ ಕೂಡ ಆಗಿರೋದ್ರಿಂದ ನಿಮ್ಗಲ್ಲಿನ ಸ್ವಲ್ಪ ಕ್ರಿಯೇಟಿವ್ ಲಿಬರ್ಟಿನ ನೀವು ತಗೊಳ್ಬಹುದು. ಈ ಥರ ಇರುವಾಗ ಆನೆಸ್ಟ್ ಆಗಿ ಯಾವುದೇ ವಿಷಯನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಲ್ಲಿ ಜಾಸ್ತಿನೇ ಸ್ಪೇಸ್ ಇತ್ತು ಅಂತ ನನಗನ್ಸುತ್ತೆ. ಗ್ಯಾರಂಟಿ ಇದೆ. ಇನ್ಫ್ಯಾಕ್ಟ್ ಇದು ಪ್ರಾಸೆಸ್ ಕೂಡ ಹೇಗಿತ್ತಂದ್ರೆ, ಬರೀಬೇಕಾದ್ರೆ ಇದು ನಮ್ಮ ಅಣ್ಣನ ಮಗ ಅಂಶು ಅಂತ, ಆ ಟ್ರೈನಲ್ಲಿ ನೀವು ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ, ಅಭಿಮನ್ಯು. ಸೊ ಅಭಿಮನ್ಯು ಅಂತ ಯಾಕೆ ಇಟ್ವಿ ಅಂದರೆ, ಈಗ ನನಗೇನಿತ್ತಂದ್ರೆ ಕಾಂಟ್ರವರ್ಸಿ ಬೇಕಿರಲಿಲ್ಲ. ಅವನ ಹೆಸರು ಹಾಗೆ ಬರೆದ್ಬಿಟ್ರೆ 6 ಜನ ಮೊಮ್ಮಕ್ಕಳಿದ್ರಲ್ಲ, ಸೊ ನನ್ನ ಹೆಸರು ತಗೊಳ್ಳಿಲ್ಲ ಅಂತ. ಆ್ಯಂಡ್ ಅವಂದು ನಂದು ಏನು ಅಂದರೆ, ಬೇಸಿಕಲಿ ನಮ್ಮಿಬ್ಬರಿಗೂ ಒಂದು ವಿ ಹ್ಯಾವ್ ಸಮ್ ಸಿಮಿಲಾರಿಟೀಸ್ ಇದೆ. ನನಗೆ ಗಂಡು ಮಕ್ಕಳಿಲ್ಲ, ನನಗೆ ಹೆಣ್ಮಗುನೇ ಇರೋದು. ಹೆಣ್ಮಕ್ಳು ಮ್ಯಾಟ್ರ್ ಆಗಲ್ಲ. ಬಟ್ ಇನ್ ಅ ವೇ ಐ ಥಿಂಕ್ ನಾನು ಹುಡುಗ ಆಗಿರೋದ್ರಿಂದ ಐ ಥಿಂಕ್ ಐ ಕ್ಯಾನ್ ಆಲ್ವೇಸ್ ಸಿ ಸಮ್ ಇದು. ಸೊ ನಾವಿಬ್ರು ನಗ್ತಾ ಇದ್ರೆ ಮನೇಲಿ ಏನಾಗುತ್ತೆ, ದ ಫ್ರೀಕ್ವೆನ್ಸಿ, ಅಮ್ಮ ಹೇಳ್ತಾರೆ ಯಾರು ನಗ್ತಾ ಇದ್ರೆ ಗೊತ್ತಾಗಲ್ಲ ಅಂತ. ಓಕೆ. ಸೊ ಇನ್ಫ್ಯಾಕ್ಟ್ ಜೆನೆಟಿಕ್ಸ್ ಪ್ಲೇ ಇದಲ್ವಾ, ಸಿ ವಿ ಆರ್ ಕನೆಕ್ಟೆಡ್ ಬೈ ಬ್ಲಡ್ ಇಸ್ ಥಿಕರ್ ದನ್ ವಾಟರ್ ಎನಿ ಡೇ.
ಸೊ ಅವನ ಹತ್ರ ಐಡೆಂಟಿಫೈ ಮಾಡ್ಕೊಳ್ಳೋದು ತುಂಬ ಸುಲಭ. ಐ ಥಿಂಕ್ ಈಸ್ ಅ ವೆರಿ ಸಿಮಿಲರ್ ಗೈ. ಅವನು ಯಾರಿಗೂ ಐ ಥಿಂಕ್ ಈ ಡಸಂಟ್ ಗಿವ್ ಅ ಡ್ಯಾಮ್. ಸೊ ನಮ್ಮ ಕ್ಯಾರೆಕ್ಟ್ರಲ್ಲಿ ಇನ್ನೊಬ್ರು ಏನು ಅನ್ಕೊಳ್ತಾರೆ ಆ ಥರದ್ದು ಸ್ವಲ್ಪ ಕಡಿಮೆ ಇದೆ ನಮಗೆ. ಸೊ ಅವನ ಜೊತೆ ಮಾತಾಡೋದು ಸುಲಭ ಅನಿಸ್ತು ನನಗೆ, ರೈಟ್. ಸೊ ಇನ್ ಅ ಕಾನ್ವರ್ಸೇಷನ್ ವಾಟ್ ಐ ವುಡ್ ಡೂ ಇಸ್ ಫಸ್ಟ್ ಐ ವುಡ್ ಸಿಟ್ ಆ್ಯಂಡ್ ಇಮ್ಯಾಜಿನ್. ನಾನು ಮತ್ತು ಅನ್ಶು ಇಬ್ಬರು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಒಂದು 15 minutes ಐ ವಿಲ್ ಮೇಕ್ ಆಲ್ ದ ಡೀಟೇಲ್ಸ್. ದೆನ್ 5-10 minutes ಕೂತ್ಕೊಂಡು ಆ ಟ್ರೈನ್ ಜರ್ನಿ ಐ ವುಡ್ ಇಮ್ಯಾಜಿನ್. ಸೊ ಇನ್ ಅ ವೇ ವಾಟ್ ಎವರ್ ಸ್ಟೋರಿ ಐ ಹ್ಯಾವ್ ರಿಟನ್ ರೈಟ್ ಇನ್ ಇಂಗ್ಲಿಷ್, ಐ ಥಿಂಕ್ ಐ ಹ್ಯಾವ್ ಇಮ್ಯಾಜಿನ್ಡ್ ಇಟ್. ರೈಟ್. ಸಮೋಸ ತಿನ್ಬೇಕಾ, ಟೀ ಕುಡಿಬೇಕಾ, ನಾವ್ ಅನ್ಕೊಂಡ್ವಿ ಏನಪ್ಪ ಇಷ್ಟೊಂದು ಟೀ ಕುಡಿತಾರೆ ಅಂತ. ಇದರಲ್ಲಿ ನಾರ್ತ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಕಾಫಿ ಕಡಿಮೆ ಆಗುತ್ತೆ ಟ್ರೈನ್ಗಳಲ್ಲಿ. ಜನರಲಿ ಸೌತಲ್ಲಿ ಕಾಫಿ ಇರುತ್ತೆ, ಅವ್ರದ್ದು ಇನ್ನೊಂದೇನಂದ್ರೆ ಟೀ ಚೆನ್ನಾಗಿರುತ್ತೆ ಅವ್ರದ್ದು. ಕಾಫಿಗಿಂತ ಟೀ ಚೆನ್ನಾಗಿರುತ್ತೆ. ಬೋತ್ ಆಫ್ ಅಸ್ ಆರ್ ಕಾಫಿ ಪೀಪಲ್, ಬಟ್ ಟೀನ ತರಬೇಕಾಯ್ತು ಅಂದ್ರೆ ಯಾರಾದ್ರೂ ಟ್ರೈನಲ್ಲಿ ಹೋಗಿದ್ರೆ Authenticity ಬೇಕಲ್ಲ ಬೇರೆ ಆಗಿದೆ ಅಂತ. ಸೊ ಇಮ್ಯಾಜಿನ್ ಮಾಡ್ಕೊಂಡು ಬರೆದ್ಬಿಡ್ತಾ ಇದ್ದೆ. ಯಾ ಅಫ್ಕೋರ್ಸ್ ದಟ್ ಮೇಡ್ ಇಟ್ ವೆರಿ ಈಸಿ. ಸಿ ಟು ಬಿ ಆನೆಸ್ಟ್, ನಾನು ಈ ಪುಸ್ತಕಕ್ಕೆ ಎಷ್ಟು ಸಮಯ ಖರ್ಚು ಮಾಡಿರ್ಬೋದು ಅನ್ಸುತ್ತೆ ನಿಮಗೆ ಬರೆಯೋದಕ್ಕೆ ಇಂಗ್ಲೀಷ್? 1-2 ತಿಂಗಳ. ನಾನು ಟೋಟಲ್ ಅಮೌಂಟ್ ಆಫ್ ಟೈಮ್ ಐ ಹ್ಯಾವ್ ಸ್ಪೆಂಟ್ ಆನ್ 26 stories ಇಸ್ ನಾಟ್ ಮೋರ್ ದೆನ್ 70-75 hours. ಓ ಮೈ ಗಾಡ್, ಅಷ್ಟೇ ಅಮೇಜಿಂಗ್. ಅಷ್ಟೇ. ಅರ್ಧ ಗಂಟೆ ನೋಟ್ಸ್ ಮಾಡ್ಕೊಳ್ಳೋದು, ಇನ್ನೊಂದು 15-20 ನಿಮಿಷ ಇಮ್ಯಾಜಿನ್ ಮಾಡ್ಕೊಳ್ಳೋದು. ನಾನೊಂದು AI ಇದು ಮಾಡ್ಕೊಂಡಿದ್ದೆ. ಸೊ ದೆನ್ ಈ ಡೀಟೇಲ್ಸ್ನೆಲ್ಲ ಕ್ಲೀನಾಗಿ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದು ನನ್ನ ಡೀಟೇಲ್ಸ್ನ ಎರಡೂ ಪ್ರಾಂಪ್ಟ್ ಕೊಡೋದು. ಓಕೆ. ಅದು ಕತೆ ಬರ್ತಾ ಇತ್ತು, ಆಮೇಲೆ ಎಡಿಟ್ ಮಾಡೋದು. ಸೊ ಒನ್ ಸ್ಟೋರಿ ವಾಸ್ 2.5 hours. ಐ ಹ್ಯಾವನ್ ಗಿವನ್ ಮೋರ್ ದೆನ್ 3 hours ಟು ಎನಿ ಸ್ಟೋರಿ. ಗ್ರೇಟ್. ಅಲ್ಲ, ಎಡಿಟ್ ಮಾಡೋರ ಕರ್ಮ ಅದು, ಬಟ್ ನಾನು ಕೊಟ್ಟಿಲ್ಲ ಅಷ್ಟೇ. ಸ್ಟಿಲ್ ಇದೊಂದು ಸ್ಟ್ರಕ್ಚರ್ ಬರಬೇಕು ಅಂತಂದ್ರೆ ನಿಮ್ಮ ಇಮ್ಯಾಜಿನೇಷನ್ನೇ ಮೇಜಾರಿಟಿ ಪ್ಲೇ ಮಾಡೋದು ಒಂದು ರೋಲ್ನ. ಅಟ್ ದ ಸೇಮ್ ಟೈಮ್ ಒಬ್ರು ಯಾರಾದ್ರೂ ಜೊತೆನಲ್ಲಿ ಇನ್ನೊಬ್ಬರನ್ನ ಸೇರಿಸ್ಕೊಂಡು ಬರಿತೀವಿ ಅಂದಾಗ ಅವ್ರದ್ದು ಥಾಟ್ ಪ್ರೊಸೆಸ್ ಇರುತ್ತೆ. ಇದರಲ್ಲಿ ನಿಮ್ಮ ಅಕ್ಕನ ಮಗಳು ಇಂಗ್ಲಿಷ್ ಪುಸ್ತಕಕ್ಕೆ ನೇಹಾ ಎಡಿಟರ್ ಅಲ್ಲ, ಕೋ ಆಥರ್ ಕೂಡ. ಆ ಥರ ಇರ್ಬೇಕಾದ್ರೆ ಅವರು ಜನನ ನೋಡಿರ್ತಾರೆ. ಒಂದ್ ಕಾಂಟ್ರವರ್ಷಿಯಲ್ ಯಾವುದೋ ಒಂದು ವಿಷಯ ಬರುತ್ತೆ, ಇವ್ರು ಈ ಥರ ಅಲ್ಲ, ನನ್ನ ಪ್ರಕಾರ ಇವ್ರು ಹಿಂಗಲ್ಲ, ಈ ಥರದೆಲ್ಲ ಆಗಿದೆ. ಅದು ಒಂದು ಕ್ಯಾರೆಕ್ಟ್ರಲ್ಲಿ, ನಾನು ಕ್ಯಾರೆಕ್ಟರ್ ಹೇಳೋದಿಲ್ಲ, ಯಾಕೆಂದ್ರೆ ಕ್ಯಾರೆಕ್ಟರ್ ಹೇಳಿದ್ರೆ ಮತ್ತೆ ಐ ಥಿಂಕ್ ದಟ್ ಪರ್ಸನ್ ಇಸ್ ಇದು. ಅದರಲ್ಲಿ ನನಗೊಂದು ಭಾವನೆ ಇತ್ತು ಅವ್ರ ಮೇಲೆ, ಅವ್ರಿಗಿರ್ಲಿಲ್ಲ. ದೆನ್ ಐ ಸೆಡ್ ಇಟ್ ಇಸ್ ಮೈ ಸ್ಟೋರಿ. ಜೊತೆಗೆ ಜನರೇಷನ್ ಗ್ಯಾಪ್ ಕೂಡ ಆಗತ್ತಲ್ಲ, ಅವರು ತಗೊಳ್ಳೋ ರೀತಿ. ಸಿ ನಮಗೆಲ್ಲ ಈಗ ನಮಗೆ ಕರೆಕ್ಟ್, ನಿಮ್ಮ ಪಾಯಿಂಟ್ ಕರೆಕ್ಟ್. ಜನರೇಷನ್ ಗ್ಯಾಪ್ ಅವ್ರಿಗೇನಂದ್ರೆ ಈ ಜನರೇಷನಲ್ಲಿ ನಂಬಿಕೆ ಕಷ್ಟ. ನಾವು ನಮ್ದಷ್ಟು ಸುಲಭವಾಗಿ ಈ ಜನರೇಷನ್ಗೆ ನಂಬೋ ಒಂದು ಸಮಾಜನ ಬಿಟ್ಟಿಲ್ಲ. ಹೌದು, ಅದು ನಮ್ಮ ಪ್ರಾಬ್ಲಮ್. ನಾವು ವಿ ಆರ್ ದ ಜನರೇಷನ್, ವಿ ಬ್ರೋಕ್ ದ ಜಾಯಿಂಟ್ ಫ್ಯಾಮಿಲಿ. ರೈಟ್. ಜಾಯಿಂಟ್ ಫ್ಯಾಮಿಲಿ ಬ್ರೇಕ್ ಮಾಡಿದ ಜನರೇಷನ್ ನಾವು. ಸೊ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಸೊ ನಾವು ಆ ಕಡೆನೆಲ್ಲ ಈ ಕಡೆ ನಮ್ಮ ಅಪ್ಪ ಅಮ್ಮ ಟ್ರೆಡಿಷನಲ್, ನಮ್ಮ ಮಕ್ಕಳು ಮಾಡ್ರನ್, ನಾವೇನೋ ಮಧ್ಯದಲ್ಲಿ ಗ್ರೇಟ್ ಅಂತಲ್ಲ. ವಿ ಆರ್ ದ ಒನ್ ಹೂ ಹಸ್ ಬ್ರೋಕನ್ ದ ಟ್ರೆಡಿಷನ್ಸ್. ಮೊಮ್ಮಕ್ಕಳಿಗೆ ಅಜ್ಜಿ ಕತೆ ಹೇಳ್ದಂಗೆ ಮಾಡಿದವ್ರು ನಾವೇ, ರೈಟ್. ದಟ್ ಈಸ್ ವೇರ್. ಸೊ ಅಲ್ಲಿ ಒಂದು ಪರ್ಸನ್ ಬಗ್ಗೆ ಬರೆದಾಗ ಅವಳಿಗೆ ಗೊತ್ತೇ ಇರಲಿಲ್ಲ ಅದು. ನೇಹಾಗೇನಂದರೆ ನೇಹಾ ಹ್ಯಾಸ್ ಸೀನ್ ದಟ್ ಪರ್ಸನ್ ಫ್ರಮ್ ಹರ್ ಲೆನ್ಸ್. ಅದ್ರ ಹಿಂದೆ ಇಷ್ಟು ಎಂಪವರ್ಮೆಂಟ್ ಇತ್ತು. ಸಿ ಇವಾಗ ಫಾರ್ ಎಕ್ಸಾಂಪಲ್ ನೀವೇನೋ ಅನ್ಕೋಬೋದು, ಬಟ್ ಐ ಆಮ್ ಆಲ್ವೇಸ್ ಲುಕಿಂಗ್ ಅಟ್ ಜ್ಯೋತಿ ಆಸ್ ಅ ಪರ್ಟಿಕ್ಯುಲರ್ ಇದು. ನಾನೊಂದು ಕನ್ನಡಕ ಹಾಕ್ಕೊಂಡಿದ್ದೀನಿ. ಕರೆಕ್ಟ್. ಅವಳು ಕನ್ನಡಕದಲ್ಲಿ ದಟ್ ವಾಸ್ ಹಳ್ದಿ, ನನ್ನ ಕನ್ನಡಕದಲ್ಲಿ ದಟ್ ಇಸ್ ಹಚ್ಚ ಹಸಿರು. ಕರೆಕ್ಟ್. ಸೊ ಇಲ್ಲಿ ಏನಾಗುತ್ತೆ, ದೆನ್ ವಿ ಹ್ಯಾಡ್ ಅ ಟಾಕ್. ನನಗೆ ಇದು ಸ್ವಲ್ಪ ಬರೆಯೋದಕ್ಕೆ ಕಷ್ಟ ಅನಿಸ್ತಾ ಇದೆ ಅಂತ. ದೆನ್ ಐ ಹ್ಯಾಡ್ ಟು ಗಿವ್ ಅರ್ ದ ಡೀಟೇಲ್ಸ್. ನೋಡು, ಲಿಟ್ರಲಿ ನಿಮ್ಮ ಅಜ್ಜಿ ಒಂದು ನಮ್ಮ ಒಂದು ಡೆವಲಪ್ಮೆಂಟಲ್ಲಿ ಈ ರೋಲ್ ಇಲ್ಲ ಅಂದಿದ್ರೆ ಇಟ್ ಡಸಂಟ್ ಮ್ಯಾಟರ್ ವಾಟ್ ದ ಪರ್ಸನ್ ವಾಸ್. ಸೊ ಅಗೇನ್ ರೈಟ್, ದಿಸ್ ಇಸ್ ನಾಟ್ ಅಬೌಟ್ ಪೀಪಲ್, ಇದು ಆ್ಯಕ್ಷನ್ಸ್ ಇದು. ಕರೆಕ್ಟ್. ಇದರಲ್ಲಿ ನಮಗೆ ತುಂಬ ಚೆನ್ನಾಗಿದ್ದವರು ಬೇರೆಯವ್ರಿಗೆ ಚೆನ್ನಾಗಿಲ್ಲದೆ ಇರ್ಬೋದು, ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ನಮಗಿತ್ತು. ಆ ಫ್ಯಾಕ್ಟ್ಸ್ ಹೇಳಿದಾಗ ಐ ಥಿಂಕ್ ಅಂಡರ್ಸ್ಟುಡ್. ಬಟ್ ಐ ಡೋಂಟ್ ಥಿಂಕ್ ಶಿ ವಾಸ್ ಕನ್ವಿನ್ಸ್ಡ್ ಫುಲ್ಲಿ. ಬಿಕಾಸ್ ಅದೇನಾಗುತ್ತೆ, ನಾವು ಒಂದು ಒಪಿನಿಯನ್ ಇಟ್ಕೊಂಡ್ಬಿಡ್ತೀವಿ, ಅದಾಗಲ್ಲ. ಬಟ್ ನಾನು ಒಪಿನಿಯನ್ಸ್ ಇಟ್ಕೊಂಡು ನನಗೇನಾದ್ರೆ ಕೆಲಸ ಅದು ಆ ಒಂದು ಟೈಮ್ ಇತ್ತಲ್ಲ, ಇಟ್ ವಾಸ್ ಫಾರ್ಮೇಟಿವ್ ಟೈಮ್. ಆ ಟೈಮಲ್ಲಿ ಏನಾದರೂ ಅವ್ರು ನಮ್ಮನ್ನು ಕೈ ಹಿಡಿದಿಲ್ಲ ಅಂದಿದ್ರೆ ಇವತ್ತು ಪ್ರಾಬಬ್ಲಿ 90% ಆಫ್ ಅವರ್ ಏನಂತಾರೆ ಒಂದು ಗ್ರೋತ್ ಇರ್ತಿರ್ಲಿಲ್ಲ. ಸೊ ಐ ಹ್ಯಾಡ್ ಟು ಎಕ್ಸ್ಪ್ಲೇನ್ ಇಟ್ ಟು ಅವರ್. ಅಂದರೆ ಗೊತ್ತಿರಲ್ಲ ಮಕ್ಕಳಿಗೆ. ಇನ್ನೊಂದೇನಾಗುತ್ತೆ ಅಂದರೆ ನಾವು ಹೇಳ್ತಾನೆ ಇಲ್ಲ ಅಲ್ವ ಮಕ್ಕಳಿಗೆ. ನಮಗೇನಾಯ್ತು, ಅಪ್ಪ ಅಮ್ಮ ರಿಪೀಟೆಡಾಗಿ ಹೇಳಿ 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 ಪಾಠ ಆಗೋಯ್ತು. ಈಗಿನ ಮಕ್ಕಳಿಗೆ ಗೊತ್ತೇ ಇರಲ್ಲ. ಆ್ಯಂಡ್ ಹೇಗಿರುತ್ತೆ ನೋಡಿ, ಅವ್ರು ಬರ್ತಾರೆ ಒಂದು ಸರ್ತಿ ನಮ್ಮ ಮನೆಗೆ, ನಮಗೆ ಸಹಾಯ ಮಾಡಿರೋರು ಮನೆಗೆ ಬಂದಾಗ ಏನೋ ಒಂದು ಆತ್ಮೀಯತೆ ಇರುತ್ತೆ, ಎಕ್ಸ್ಪೆಕ್ಟೇಷನ್. ಈ ಮಕ್ಕಳು ಅವ್ರನ್ನ ಕೇರ್ ಮಾಡಲಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ. ಹೌದು ಹೌದು, ಆ್ಯಕ್ಚುಲಿ ತುಂಬಾನೇ ಹರ್ಟ್ ಆಗುತ್ತೆ. ನಾವು ಪಾಸ್ ಮಾಡ್ಲಿಲ್ವಾ, ಎಲ್ಲಿ ತಪ್ಪಾಯ್ತು ಅಂತ ನನ್ನ ಬಗ್ಗೆ ಗೊತ್ತೇ ಇಲ್ವಾ ಅಂದ್ಬಿಟ್ರೆ ಅಲ್ವಾ. ಇವತ್ತು ಎಷ್ಟಿದೆ ಕೇಸಸ್ ಇದು. ಅದು ನನ್ನ ಫ್ರೆಂಡ್ ಅವ್ರು ಯಾರೋ ಒಂದು ಐಸ್ ಕ್ರೀಮ್ ತೊಗೊಂಡೋದ್ರಂತೆ ಮನೆಗೆ, ಒಬ್ಬರು ಮನೆಗೆ. ಇವರಿಬ್ಬರು, ಅವ್ರು 4 ಜನ ತೊಗೊಂಡೋಗಿ ಐಸ್ ಕ್ರೀಮ್ ಕೊಟ್ರಂತೆ ಮಗುಗೆ. ಆ ಮಗು ಅವ್ರ ಅಮ್ಮ ಹೇಳಿದ್ರಂತೆ ಐಸ್ ಕ್ರೀಮ್ ಕೊಡು ಎಲ್ಲರಿಗೂ ಅಂತ. ಆ ಮಗು 4 ಕಪ್ಪಲ್ಲಿ ಅಪ್ಪ ಅಮ್ಮನಿಗೆ ಅವರಿಬ್ಬರು ಕೊಟ್ಬಿಟ್ಟು ಇವ್ರು ಕೊಡಲೇ ಇಲ್ವಂತೆ. ಸೊ ಅಲ್ಲಿದ್ದೀವಿ ನಾವೀಗ.
ಓಕೆ. ಈ ಪುಸ್ತಕ 3 ಲ್ಯಾಂಗ್ವೇಜ್ ಅಲ್ಲಿ ಬಂದಿದೆ. ಅಂದ್ರೆ ಫಸ್ಟ್ ನೀವು ಇಂಗ್ಲಿಷ್ ನಲ್ಲಿ ಶುರು ಮಾಡಿದ್ರಿ, ಕನ್ನಡಕ್ಕೆ ಬಂತು, ಅದಾದ್ಮೇಲೆ ತೆಲುಗುಗೂ ಕೂಡ ಬಂತು. ನನ್ನ ಪ್ರಶ್ನೆ ಏನಂದ್ರೆ, ನೀವು ಮೊದಲನೇ ಪುಸ್ತಕನ ಕನ್ನಡದಲ್ಲೇ ಬರೆದ್ರಿ, ಮತ್ತೆ ಮೂಕಜ್ಜಿ ಅಂತ. ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳನ್ನ ಓದಿ ಆ ಮೂಕಜ್ಜಿಯಿಂದ ನಿಮ್ಗೆ ಬಿಡುಗಡೆ ಸಿಗ್ಲಿಲ್ಲ ಅಂತ ಕಾಣುತ್ತೆ. ಬಹುಶಃ ಅದು ನಿಮ್ಮ ಪುಸ್ತಕ ಆಗಿ ಅದು ಕಂಟಿನ್ಯೂ ಆಯ್ತು. ಆ ಪುಸ್ತಕನ ಕನ್ನಡದಲ್ಲೇ ಬರೆದ್ರಿ. ಆದ್ರೆ ಇದನ್ನ ಬರಿಬೇಕಾದ್ರೆ ನೀವು ಇಂಗ್ಲಿಷ್ಗೆ ಮೊರೆ ಹೋಗಿದ್ ಯಾಕೆ? ಈಗ AI ಸಪೋರ್ಟ್ ಇದೆ ಅಂತನಾ? 2 ವಿಷಯ. ಒಂದು, ಫಸ್ಟ್ ಪುಸ್ತಕ ಬರಿಬೇಕಾದ್ರೆ ಸುಮಾರು ಸಮಯ ಆಯಿತು. ಅವಾಗ ಈ JTD ನಮ್ಮದು NGO ಇವೆಲ್ಲ ಇರಲಿಲ್ಲ. ಈ ಪುಸ್ತಕ ಅನಿವಾರ್ಯ ಆಯ್ತು. ಅಂದರೆ ಇದು ನನಗೆ ಲೇಖಕನಾಗಿ ಒಂದು ಸಮಾಧಾನ ಸಿಕ್ಕಿಲ್ಲ. ಅಂದರೆ ನಾನು ಅದನ್ನು ಸವಿಬೇಕಿತ್ತು ಇನ್ನು. ಒಂದು ಪುಸ್ತಕ ಬರೆದಾಗ ಏನಾಗುತ್ತೆ, ಒಂದು ಲೋಕಕ್ಕೆ ಹೋಗ್ತೀರಾ, ಪರಕಾಯ ಪ್ರವೇಶ ಆಗುತ್ತೆ, ಅದನ್ನ ಎಂಜಾಯ್ ಮಾಡ್ತೀರಾ, ಅದರಿಂದ ಆಚೆ ಬಂದಾಗ ನಿಮ್ಗೆ ಒಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನನಗೆ ಇದರಲ್ಲಿ ಸಿಕ್ಕಿಲ್ಲ ಅದು. ನನಗೆ ಇದ್ದಿದ್ದ ಕೆಲಸಗಳಲ್ಲಿ ಐ ಹ್ಯಾಡ್ ಟು ಲೈಕ್ ಅಲಾರ್ಮ್ ಇಟ್ಕೊಂಡು ಬರೀಬೇಕಿತ್ತು ನಾನು, ಇಷ್ಟರಲ್ಲಿ ಬರೀಬೇಕು, ಇಲ್ಲ ಆದರೆ ಬೇರೆ ಕೆಲಸಗಳು ಆಗ್ತಾ ಇರಲಿಲ್ಲ. ಆಸ್ ಎ ರೈಟರ್ ಅದು ತುಂಬಾ ಕಷ್ಟದ ಕೆಲಸ. ಯಾಕಂದ್ರೆ ನಾವು ಟೈಮ್ ಲಿಮಿಟ್ ಹಾಕೊಂಡಷ್ಟು ನಮ್ಮನ್ನ ಯಾರೋ ಕಟ್ ಹಾಕ್ದಾಗ ಅನಿಸ್ತಿರತ್ತೆ. ಅದೇ ಇದು ಪ್ರಾಜೆಕ್ಟ್ ಥರ ಬರ್ದಿದ್ದೀನಿ ನಾನು, ಪುಸ್ತಕ ಥರ ಬರ್ದಿಲ್ಲ. ಆ ಥರ ಬರೀಬೇಕಾದ್ರೆ ಇಂಗ್ಲೀಷ್ ವಾಸ್ ಈಸಿ. ನನಗೇನಂದ್ರೆ ಎಲ್ಲರದ್ದು ಸಪೋರ್ಟ್ ಇತ್ತು, ನಿಮ್ಮದು ಎಲ್ಲರದ್ದು ಸಪೋರ್ಟ್ ಇತ್ತು, ಕನ್ನಡಕ್ಕೆ ತೆಲುಗ್ಗೆ ಎಲ್ಲ ನೀವೆಲ್ಲ ಮಾಡ್ಕೊಡ್ತೀರ ಅನ್ನೋದೊಂದು ಧೈರ್ಯ ಇತ್ತು ನನಗೆ. ಸೊ ಐ ವೆಂಟ್ ಆ್ಯಂಡ್ ರೈಟೆಡ್. ಅಂದರೆ ಇನ್ನೊಂದು ರೀಸನ್ ಏನಂದರೆ, ಇದು ಯೂನಿವರ್ಸಲ್ ಸಬ್ಜೆಕ್ಟ್. ಮತ್ತೆ ಮೂಕಜ್ಜಿನ ನೀವು ಕನ್ನಡದಲ್ಲಿ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಶಿವಮೊಗ್ಗನ ಇಂಗ್ಲಿಷ್ನಲ್ಲಿ ಬರೆಯೋಕೆ ಸಾಧ್ಯ, ಮತ್ತೆ ಮೂಕಜ್ಜಿನ ನೀವು ಇಂಗ್ಲಿಷ್ನಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವೇ ಮೂಕಜ್ಜಿನ ಇಂಗ್ಲಿಷ್ನಲ್ಲಿ ನಮ್ಗೆ ಇಮ್ಯಾಜಿನ್ ಮಾಡೋಕೆ ಬೇಜಾರಾಗುತ್ತೆ. ಈಗ ಒಂದು ಆಂಬೂಡೆ ಹೇಗೆ ಬರೀತೀರಾ ಇಂಗ್ಲಿಷ್? ಹೌದು, ಇಟ್ಸ್ ಏನದು ಮೇಡ್ ಆಫ್ ಲೆಂಟಿಲ್, ಫ್ರೈಡ್ ಲೆಂಟಿಲ್ಸ್ ಹೇಗಿರ್ತದೆ ಅಲ್ವಾ? ಅದರ ಸಾರನೇ ಇಲ್ಲ ಅನ್ಸ್ಬಿಡುತ್ತಲ್ಲ. ಅಂಡ್ ಆ ಮೂಕಜ್ಜಿ ಹೇಳೋ ಒಂದು ಡೈರೆಕ್ಟ್ ಆಗಿ ಇದೆಯಲ್ಲ ಮಾತುಗಳು, ಅದೊಂದು ಕಡಾಖಂಡಿತವಾಗಿ ಹೇಳೋದು, ಅದು ನಮ್ಮ ಪದಗಳೆಲ್ಲ ಆಗಬೇಕಿತ್ತು. ಕರೆಕ್ಟ್. ಬಟ್ ಈ ಪುಸ್ತಕ ವಾಸ್ ವೆರಿ ಯೂನಿವರ್ಸಲ್. ಅಂದರೆ ಇದು ಪ್ರಪಂಚದ ಪುಸ್ತಕ, ಅಂದರೆ ಪ್ರಪಂಚದಲ್ಲಿ ಎಲ್ಲರೂ ಓದ್ಬೋದು. ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ವೆಸ್ಟರ್ನರ್ಸ್ಗೆ ಇದೊಂದು ಸ್ವಲ್ಪ ಓವರ್ ಅನ್ಸ್ಬೋದು, ಬಟ್ ಇಂಡಿಯನ್ಸ್ ಎಲ್ಲರೂ ಓದ್ಬೋದು ಈ ಪುಸ್ತಕ. ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಮಾಡಬೇಕಿತ್ತಂತ ನನಗೆ, ಎಲ್ಲ ಭಾಷೆಲ್ಲೂ ಮಾಡಬೇಕಂತಿತ್ತು. ಬಟ್ ಇಂಗ್ಲೀಷ್ ನನಗೆ ಬರ್ತಾಯಿತ್ತು, ಕನ್ನಡಕ್ಕೆ ಎಲ್ಲರೂ ಇದ್ರಿ. ತೆಲುಗಲ್ಲೂ ನನಗೆ ಈಗ JTD ಸಂಸ್ಥೆ ಆಂಧ್ರದಲ್ಲಿರೋದ್ರಿಂದ ಸುಮಾರು ಲೇಖಕರು ಗೊತ್ತಿತ್ತು. ಸೊ ಐ ಥಾಟ್ ಓನ್ಲಿ ಲೈಕ್ ಅ ಪ್ರಾಜೆಕ್ಟ್ ಮ್ಯಾನೇಜರ್. ನಾನೊಂದು ಲೇಖಕನಾಗಿ ಪುಸ್ತಕ ಬರೆದಿಲ್ಲ, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಎಷ್ಟು ಕಡಿಮೆ ಸಮಯದಲ್ಲಿ ಬರೀಬೋದು, ಎಷ್ಟು ಸಪೋರ್ಟ್ ಇದೆ, ಎಷ್ಟು ಡೆಲಿಗೇಟ್ ಮಾಡ್ಬೋದು. ಸೊ ಐ ಹ್ಯಾವ್ ನಾಟ್ ಗಾಟನ್ ದಟ್. ನನಗೆ ಈ ಪುಸ್ತಕ ನಾನು ಬರೆದಿದ್ದು ಅಂದಾಗ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ. ನಾನು ಕಂಪೈಲ್ ಮಾಡಿದ್ದೀನಿ, ನಾನು ಮೆಟೀರಿಯಲ್ ಕೊಟ್ಟಿದ್ದೀನಿ, ಬರೆದಿರೋದು ಆ ಥರ ಇದೆ. ಇಲ್ಲ, ನೀವು ಇದನ್ನ ಹೇಳಬೇಕಾದ್ರೆ ನನ್ಗೆ ಒಂದು ವಿಷಯ ಜ್ಞಾಪಕಕ್ಕೆ ಬರುತ್ತೆ. ತುಂಬಾ ಸರ್ತಿ ಕಥೆ ಗಟ್ಟಿತನ ಇದ್ರೆ ಅಥವಾ ಕಥೆಗೆ ಆ ಶಕ್ತಿ ಇದ್ರೆ ಅದು ತಾನಾಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ನಾ ಹೇಳ್ತಿರೋದಲ್ಲ, ತುಂಬಾ ಜನ ಲೇಖಕರು ಹೇಳೋದು ಎಲ್ಲ ಆದ್ಮೇಲಿಂದ ಇದು ನಾನೇ ಬರದ್ನಾ ಅಂತ ನಂಗೆ ಅನ್ಸುತ್ತೆ. ಕುವೆಂಪು ಅವ್ರು ಕೂಡ ಹೇಳಿದ್ದಾರೆ, 10 ವರ್ಷ ತಪಸ್ಸು, ಶ್ರೀರಾಮಾಯಣ ದರ್ಶನ ಮುಗಿಸಿದಾಗ ಇದು ನಾನ್ ಬರ್ದಿಲ್ಲ ಅಂದ್ರು ಅವ್ರ ಕೊನೆಗೆ. ಕುವೆಂಪುನ ರಾಮಾಯಣ ಬರೀತು ಅಂತ ಹೇಳ್ಕೊಂಡ್ರು. ಅದ್ರ ಅರ್ಥ ಅದು ಕಥೆನಲ್ಲಿ ಶಕ್ತಿ ಇದ್ರೆ ತಾನಾಗಿ ಮುಗಿಯುತ್ತೆ ಅಂತ. ಆ ವಿಷಯಕ್ಕೆ ಬಂದಾಗ ಈ ಪುಸ್ತಕದಲ್ಲಿ ನೀವು ಹೇಳ್ತಾ ಇದ್ದೀರಾ, ಇದು ನಾನು ಮಾಡಿದೆಲ್ಲ ಎಲ್ಲರೂ ಸೇರಿ ಆಗಿರೋದು ಅಂತ. ಬಟ್ ಸ್ಟಿಲ್ ಇದೊಂದು ಸೀಡ್ ಬೇಕಲ್ಲ, ಅದು ನಿಮ್ಮಲ್ಲಿ ಉದಯಿಸದೇ ಇದ್ದಿದ್ರೆ ಇಂಥ ಒಂದು ಹೆಮ್ಮರ ಆಗಕ್ಕೆ ಸಾಧ್ಯನೇ ಇರಲಿಲ್ಲ. ಅಟ್ ದ ಸೇಮ್ ಟೈಮ್ ಇದ್ರಲ್ಲಿ ತುಂಬಾ ಜನ 26 ಕಥೆಗಳು, ಬೇರೆ ಬೇರೆ ಜನ ಎಲ್ಲರೂ ಇದ್ರು ಕೂಡ ನಮ್ಮ ಜೀವನ ಅನ್ನೋದು ಬರೀ ಇಷ್ಟಕ್ಕೆ ಸೀಮಿತವಾಗಿರೋದಿಲ್ಲ. ಇನ್ನು ಎಷ್ಟೊಂದು ಜನ ಇರಬಹುದು, ಅವರು ತುಂಬಾ ಸಣ್ಣ ವಿಷಯ ಅನ್ನೋ ಕಾರಣಕ್ಕೋ ಅಥವಾ ಆ ಕ್ಷಣಕ್ಕೆ ನೆನಪಾಗಿಲ್ಲ ಅನ್ನೋ ಕಾರಣಕ್ಕೋ ನಾವು ಅವ್ರನ್ನ ಕೈ ಇದ್ರಲ್ಲಿ ಬಿಟ್ಟಿರಬಹುದು. ನಿಮ್ಗೆ ಅನ್ಸುತ್ತಾ ಇದನ್ನ ರೀಎಡಿಷನ್ ಮಾಡಿದಾಗ ಇನ್ಯಾರನ್ನೋ ಸೇರಿಸ್ಬೇಕು ಆ ಥರ ಎಲ್ಲ? ಇದು ಕರೆಕ್ಟ್. ರೀಎಡಿಷನ್ ಮಾಡಿದಾಗ ಒಂದು 2-3 ಜನ, ನಾನು ನಮ್ಮ ತಾಯಿ ಜೊತೆ ಜಗಳ ಮಾಡಿದ್ದು ಇದು, ಇಂಥ ಒಂದು ಕ್ಯಾರೆಕ್ಟರ್ನ ಯಾಕೆ ಹೇಳಲಿಲ್ಲ, ಜ್ಞಾಪಕ ಬರಲಿಲ್ಲ. ಅಂದರೆ ಆ ಟೈಮಲ್ಲಿ ಅವ್ರಿಗೆ ನಾನು ಕೂಡ ಪ್ರಾಜೆಕ್ಟ್ ಥರ ಮಾಡ್ತಾ ಇದ್ದೆ, ಪ್ರೆಷರು. ಯಾರಾದರೂ ಇದ್ರೆ ಹೇಳಿ ನನಗೆ ಇಷ್ಟೊಳಗಡೆ ಮುಗಿಸ್ಬೇಕು. ಆ ಒಂದು ಪ್ರೆಷರಲ್ಲಿ ಮೋಸ್ಟ್ಲಿ ಒಳಗಿಂದ ಬರಲ್ಲ ಅನ್ಸುತ್ತೆ. ಬಟ್ ಐ ಹ್ಯಾಡ್ ನೋ ಚಾಯ್ಸ್, ನನಗೆ ಬೇರೆ ಮಾರ್ಗ ಇರಲಿಲ್ಲ. ಆಗ ಇದೆ ಒಂದು 4-5 ಇದಿದೆ. ಬಟ್ ನನಗೆ ಅದಕ್ಕಿಂತ ನನ್ನ ಕಡೆಯಿಂದ ಇದು ನಮ್ಮ ತಂದೆ ತಾಯಿ ರೆಪ್ರೆಸೆಂಟೇಷನ್. ಇದು ನಮ್ಮ ತಂದೆ ತಾಯಿಗೋಸ್ಕರ ನಾನು ಬರೆದಿದ್ದ ಪುಸ್ತಕ. ಇದರಲ್ಲಿ ಡೈರೆಕ್ಟಾಗಿ ನನಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ ಇದರಲ್ಲಿ. ನನ್ನ ಪುಸ್ತಕ ಬರೀಬೇಕು ಅಂದರೆ ನಾನೊಂದು 3 ವರ್ಷ ಎಲ್ಲ ಬಿಟ್ಟು ಬರೀಬೇಕು. ಸೊ ಎಲ್ಲರೂ ನನಗೆ ಹೆಲ್ಪ್ ಮಾಡೋರು ಎಲ್ಲ ಮಾಡಿದ್ರೆ ಅದನ್ನ ಯಾರು ಓದ್ತಾರೋ ಇಲ್ವೋ ಗೊತ್ತಿಲ್ಲ, ಅದು ಒಂದು 10-15 ವಾಲ್ಯೂಮ್ ಪುಸ್ತಕ ಆಗುತ್ತೆ, ಅಷ್ಟಿದೆ. ಸೊ ಅದೊಂದು ಮಾಡಬೇಕು ಅಂದರೆ ಅಟ್ಲೀಸ್ಟ್, ಅಂದರೆ ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ವೆನ್ ಐ ಟರ್ನ್ ಲೈಕ್ ನನಗೊಂದು ಸ್ವಲ್ಪ ಕೆಲಸಗಳೆಲ್ಲ ಕಡಿಮೆ ಆಗಿ 10 ವರ್ಷ ಆದಮೇಲೆ ಬರಿತೀನಿ ನಾನು. ಅದು ದಟ್ ಈಸ್ ಓನ್ಲಿ ಫಾರ್ ಮೈ ಚಿಲ್ಡ್ರನ್. ಅದು ಪಬ್ಲಿಷ್ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಅದು ಮನೆಗೆ ಮಾತ್ರ ಇಟ್ಕೊಳ್ತಾ ಇದ್ದೆ. ಇವತ್ತು ಹಾಗೆ ಹೇಳ್ತಾ ಇದ್ದೀರಾ, ಅವತ್ತಿನ ದಿನ ಏನಾಗುತ್ತೆ ಅಂತ ನೋಡೋಣ. ನಾ ಹೋದ್ಮೇಲೆ ಯಾರಾದರೂ ಪಬ್ಲಿಷ್ ಮಾಡ್ಕೊಳ್ಳಿ, ನಾನಂತೂ ಮಾಡಲ್ಲ. ಓಕೆ, ಪುಸ್ತಕ ಬರೆಯೋದು ಸುಲಭ ಅಲ್ಲ, ಮಾರೋದು ಕಷ್ಟ. ಐ ಅಗ್ರಿ. ಅದೊಂದು ಚಾಲೆಂಜ್ ಖಂಡಿತ ಇದೆ. ತುಂಬ ಜನಕ್ಕೆ ಈ ಫ್ಯಾಮಿಲಿ ಅಥವಾ ತಮ್ಮ ಆನ್ಸಿಸ್ಟರ್ಸ್ ವಿಷಯಗಳನ್ನ ಡಾಕ್ಯುಮೆಂಟ್ ಮಾಡೋದು ಅನ್ನೋದು ಇತ್ತೀಚಿನವರೆಗೂ ಹೇಗಿತ್ತು ಅಂತಂದ್ರೆ, ಯಾರು ಹೇಳಿದ್ರೆ ಗೊತ್ತು, ಇಲ್ದಿದ್ರೆ ಇಲ್ಲ, ಅಥವಾ ಆ ಊರಿಗೆ ಹೋಗೋದಿಲ್ಲ. ಈ ತರ ತುಂಬಾ ಡಿಸ್ಕನೆಕ್ಟೆಡ್ ಆಗಿರೋ ಟೈಮ್ನಲ್ಲಿ ಈ ತರ ಬರೆಯೋದ್ರಿಂದ ನನಗನ್ಸುತ್ತೆ ಪ್ರಾಬಬ್ಲಿ ಈಗ ಫೇಸ್ಬುಕ್ನಲ್ಲೆಲ್ಲ
ಅಲ್ಲಿ ಐ ವಿಸಿಟೆಡ್ ಮೈ ನೇಟಿವ್ ಪ್ಲೇಸ್ ಆಫ್ಟರ್ ಸೋ ಮೆನಿ ಇಯರ್ಸ್ ಅಂತೆಲ್ಲ ಇಮೇಜಸ್ ಹಾಕಿ ಅದ್ರ ಜೊತೆ ಕತೆ ಬರೀತಾರೆ. ನಂಗನ್ಸುತ್ತೆ ಇದೆಲ್ಲ ಒಂದು ಮೋಟಿವೇಶನ್ ಅಂತ ಅಂದ್ಕೊಳ್ತೀನಿ. ಇವಾಗ ನನಗೂ ಅನ್ಸುತ್ತೆ, ನಾನು ನಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡುವಾಗ ನನಗೂ ಅನ್ಸುತ್ತೆ, ಹೌದಲ್ವಾ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಈ ಹಂತಕ್ಕೆ ತರೋದಕ್ಕೆ ಯಾರ್ಯಾರ ಜೊತೆನಲ್ಲೋ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜೀವನದ ಕಷ್ಟಗಳನ್ನ ನಮ್ಮ ಹತ್ರ ಹೇಳ್ದಿರಾನೆ ಒಳಗಡೆನೆ ನುಂಗ್ಕೊಂಡಿದ್ದಾರೆ. ಅವರಿಗೆ ಒಂದು ವೆಂಟ್ ಔಟ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಡ್ಬೇಕೇನೋ. ಈ ಥರ ತುಂಬಾ ಜನ ಇನ್ಸ್ಪೈರ್ ಆಗಿ ಬರೆಯುವಂತ ಸಾಧ್ಯತೆ ಇದೆ. ದಯವಿಟ್ಟು ನೀವು ಮುಂದಕ್ಕೆ ಬರೀದಾದ್ರೆ ಪಬ್ಲಿಷ್ ಮಾಡಲ್ಲ ಅಂತ ಅಂದ್ಕೋಬೇಡಿ, ಈಗಲೇ ಅಂದ್ಕೋಬೇಡಿ. ಅವತ್ತಿನ ದಿನಕ್ಕೆ ಏನಾಗುತ್ತೆ ಅದಾಗ್ಲಿ. ಅಲ್ಲ, ಅದು ಅಗೇನ್ ಇಟ್ ಇಸ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ಇನ್ ಮೀ. ನನಗೆ ಸಹಾಯ ಮಾಡಿರೋರು ಎಷ್ಟು ಜನ ಇದ್ದಾರೆ ಅಂದ್ರೆ ಇಟ್ಸ್ ವೆರಿ ಬಿಗ್ ಲಿಸ್ಟ್. ಬರೀಬೇಕು ಅಂದ್ರೆ ಅದು ನೆನ್ಸ್ಕೊಂಡಾಗ ಭಯ ಆಗುತ್ತೆ ನನಗೆ. ಓಕೆ, ಸೊ ವಾಟ್ ಏನ್ ಮಾಡ್ಬೋದು ಅಂದ್ರೆ ಪ್ರಾಬಬ್ಲಿ ಆಡಿಯೋ ಗಿಡಿಯೋ ಮಾಡಿ ಇಟ್ಬಿಡ್ಬೋದು. ಆ ಥರ ಏನಾದರೂ ನಾನು ಐ ಶುಡ್ ಪ್ರಾಬ್ಲಿ ಥಿಂಕ್ ಅಬೌಟ್ ದಟ್. ಕರೆಕ್ಟ್. ಬಿಕಾಸ್ ಪಬ್ಲಿಷ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಿಕಾಸ್ ನನಗೆ ನಂಬರ್ ಆಫ್ ಟೀಚರ್, ಈಗ ಒಂದು ಸಂಸ್ಥೆ ಅಂತ ಮಾಡಿದಾಗ ಅದಕ್ಕೆ ಸಹಾಯ ಮಾಡಿರೋರು ನನ್ನ ಡೋನರ್ಸ್ ಇದ್ದಾರೆ, ನಮ್ಮ ಟೀಚರ್ಸ್ ಇದ್ದಾರೆ, ಮೇಯ್ನ್ ಎಲ್ಲದಕ್ಕಿಂತ ನಮ್ಮ ಗುರುಗಳ ಸ್ಥಾನದಲ್ಲಿ ನಿಂತಿರೋ ಟೀಚರ್ಸ್ ಇದ್ದಾರೆ, ಕೆಲವೊಂದು ಮಠಾಧೀಶರಿದ್ದಾರೆ, ನಮ್ಮನ್ನ ಇನ್ಸ್ಪೈರ್ ಮಾಡಿರೋ ಎಷ್ಟು ಪುಸ್ತಕಗಳಿದೆ. ಯಾರ ಬಗ್ಗೆ ಅಂತ ಬರೆಯೋದು. ಈ ದೇಶದಲ್ಲಿ ನೀವು ಕೃತಜ್ಞತೆ ಹೇಳ್ತಾ ಹೋದ್ರೆ ನಿಮ್ಗೆ ಒಂದು ಜನ್ಮ ಸಾಲುತ್ತಾ ಈ ದೇಶಕ್ಕೆ? ಖಂಡಿತ ಸಾಲಲ್ಲ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲಿ. ಅಲ್ಲಿ ನಿಮಗೆಲ್ಲ ಗೊತ್ತಿರಬಹುದು, ಅದು ಒಂಥರ ವಿದ್ಯಾಮಂದಿರ ಆಗಿತ್ತು ಬಹಳ ವರ್ಷಗಳ ಹಿಂದೆನೆ. ಅಲ್ಲಿ ಎಷ್ಟೋ ಅನಾಥಾಲಯಗಳಿದೆ, ಬೇರೆ ಬೇರೆ ಜಾತಿಗೆ ಅನುಗುಣವಾಗಿ ಕೂಡ ಅನಾಥಾಲಯಗಳಿದೆ, ಯಾವುದನ್ನು ಕೇಳ್ದಿರ ಸೇರಿಸ್ಕೊಳ್ಳೋ ಅನಾಥಾಲಯಗಳು ಇದೆ. ಅಂದ್ರೆ ಇಡೀ ಜಾಗ ವ್ಯವಸ್ಥೆ ಎಲ್ಲವನ್ನೂ ಕೂಡ ತಮ್ದಲ್ಲ ಅಂತ ಬಿಟ್ಕೊಟ್ಟಿರೋರು. ಇವತ್ತಿಗೂ ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಆದ್ರೆ ಯಾರು ಕೂಡ ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ನಾನು ಅಲ್ಲಿ ಒಂದು ತುಂಬಾ ಮುಖ್ಯವಾಗಿ ಹೇಳಬೇಕು ಅನ್ಕೊಳ್ಳೋದು, ಅದರಿಂದ ಆಚೆ ಬಂದಿರೋರು ಯಾರ್ಯಾರಿದಾರಲ್ಲ, ಈಗ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿದ್ದಾರೆ. ಅವರು ಪ್ರತಿ ವರ್ಷ ನಮ್ದಲ್ಲ ಅಂತ ಕೊಡ್ತಾರೆ. ಆ ಕಾರಣಕ್ಕೆ ಇವತ್ತಿಗೂ ಆ ಅನಾಥಾಲಯಗಳು ಅದೇ ರೀತಿನಲ್ಲಿ ಅದೇ ಸ್ಥಿತಿಗತಿನಲ್ಲಿ ನಡೀತಾ ಇದೆ. ಇದು ಒಂದು ಮಾದರಿ ಅಂತ ನನ್ಗನ್ಸುತ್ತೆ. ಯಾವುದೇ ಒಂದು ಸಿಸ್ಟಮ್ನ ನಾವು ಹುಟ್ಟಾಕಿದ್ರೆ ಅದು ಲೂಪಲ್ಲಿ ಕಂಟಿನ್ಯೂ ಆಗೋ ಥರ ನಾವು ಮಾಡ್ಬೇಕಂತೆ. ನಾನಿರೋವರೆಗೂ ಮಾಡ್ತೀನಿ, ಮುಂದಕ್ಕೆ ಗೊತ್ತಿಲ್ಲ ಅನ್ನೋ ಥರ ಆಗಬಾರ್ದು ಯಾವುದೇ ಮಾಡಿದ್ರು. ಬಹುಶಃ ಆ ನಿಟ್ಟಿನಲ್ಲಿ ಇದನ್ನ ಏನು ಮಾಡಿದ್ದೀರಾ, ಇದನ್ನ ಮುಂದಿನ ಜನರೇಷನ್ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಗ್ಯಾರಂಟಿ ಅನ್ಸುತ್ತೆ. ಈಗ 6 ಜನ ಮೊಮ್ಮಕ್ಕಳ ಕೈಯಲ್ಲೂ ಪ್ರಿಫೇಸ್ ಬರ್ಸಿದ್ದೀವಿ. ಅಂದರೆ ಇದ್ರ ಮೂಲಕ ಹೇಳ್ಬೋದು ಅವ್ರಿಗೆ, ನೀವು ಇದನ್ನ ಮಾಡಲಿಲ್ಲ ಅಂದರೆ ನಿಮ್ಮ ಲಾಸ್ ಇದು. ಖಂಡಿತ ನನ್ನ ಜವಾಬ್ದಾರಿ ನಾನು ಮಾಡಿದ್ದೀನಿ ಈ ಜನ್ರೇಷನಲ್ಲಿ. ಈ ಜನರೇಷನ್ ಅವ್ರು ಹೇಳ್ಬೋದು, ನೀನ್ ಬರದೆ ನಾನು ವಿಡಿಯೋ ಮಾಡ್ತೀನಿ ಅಂತ. ಎನಿಥಿಂಗ್ ಇಸ್ ಓಕೆ ಮಾಡಿ, ವಿಡಿಯೋ ಮಾಡಿ, ಆಡಿಯೋ ಮಾಡಿ, ಇನ್ನೊಂದು ಮಾಡಿ, ಏನೋ ಒಂದು ಮಾಡಿ, ಕಾಮಿಕ್ಸ್ ಮಾಡಿ ನಿಮ್ಮಿದು. ಬಟ್ ಮಾಡಿ, ಯಾಕೆಂದ್ರೆ ಇನ್ಫ್ಯಾಕ್ಟ್ ಈ ಪುಸ್ತಕದಲ್ಲಿ ನೀವು ಕೊನೆಯಲ್ಲಿ ಹೋದ್ರೆ ನಿಮಗೆ ಒಂದು ಲಾಸ್ಟಲ್ಲಿ ಇದು ಕಾಣುತ್ತಲ್ಲ, ಒಂದು 50 ಇದು ಬಿಟ್ಟಿದ್ದೀವಿ. ಸೊ ಅಟ್ ದ ಎಂಡ್ ಆಫ್ ದ ಡೇ ಈ ಪುಸ್ತಕ ಓದೋರೆಲ್ಲ ಅಟ್ಲೀಸ್ಟ್ ಹೆಸರು ಬರ್ದಿಡಿ. ಒಂದು 50 ಹೆಸರು ಬರ್ದಿಟ್ರೆ ಅಟ್ಲೀಸ್ಟ್ ದಟ್ ವಿಲ್ ಬಿ ಅ ಸೋರ್ಸ್ ಮಕ್ಕಳಿಗೆ. ಕರೆಕ್ಟ್. ಆಕ್ಚುಲಿ ಇದು ತುಂಬಾ ಚೆನ್ನಾಗಿ ಬಂದಿದೆ. ಇದು ನಿಮ್ಮ ಕೃತಜ್ಞತಾ ವಲಯ ಅಂತ ಹಾಕಿದ್ದೀರಾ. ನೀವು ಇಲ್ಲಿ ಬರೆಯುವ ಪ್ರತಿಯೊಂದು ಹೆಸರು ಕಾರುಣ್ಯದ ಪ್ರತಿಧ್ವನಿ ಆಗಲಿ. ಅಂದ್ರೆ ನಮ್ಗೇನೋ ಅವ್ರನ್ನ ಜ್ಞಾಪಿಸ್ಕೊಂಡ್ರು ಅವ್ರು ನನಗೆ ಮತ್ತೆ ಬಂದು ಏನೋ ನನಗೆ ಜ್ಞಾಪಿಸ್ಕೊಂಡ್ಯಾ ಅಂತ ಖುಷಿ ಪಡೋದ್ಬೇಕಾಗಿಲ್ಲ. ಇದು ನಮ್ಮ ಹತ್ರ ಇರೋ ಪುಸ್ತಕ, ನಾವು ಬರೆದು ನಮ್ಮ ಹತ್ರನೇ ಇಟ್ಕೊಳ್ತೀವಿ. ನನ್ನ ಪ್ರಕಾರ ಇದನ್ನ ನಾವು ಓದಿದ್ಮೇಲೆ ನಾವು ಯಾರ ಹೆಸರು ಬರೀತೀವಿ ಅವ್ರಿಗೆ ಇದನ್ನ ತಲುಪಿಸಿದ್ರೆ ಒಳ್ಳೇದು ಅನ್ಸುತ್ತೆ. ಒಳ್ಳೇದು ಮಾಡಿ. ಬುಕ್ಸ್ ಕೂಡ ಸೇಲ್ ಆಗುತ್ತೆ ಸ್ವಲ್ಪ. ಬಟ್ ಅಲ್ಲ, ಅದಕ್ಕಲ್ಲ. ಐ ಥಿಂಕ್ ನಿಮಗೆ ಈ ಪುಸ್ತಕ ನಾನೊಂದು ಹೇಳ್ತೀನಿ, ಕೊಂಡ್ಕೊಳ್ಳೋ ಸ್ಥಿತಿಲಿ ಯಾರಾದರೂ ಇಲ್ಲ ಅಂದರೆ ಸುಮ್ಮನೆ ಒಂದು ಮೆಸೇಜ್ ಮಾಡಿ, ನಾವು ಶಿಪ್ ಮಾಡ್ತೀವಿ. ಸೊ ಡೋಂಟ್ ವರಿ ಅಬೌಟ್. ನಿಮ್ಗೆ ಒಂದಷ್ಟು ಕೊಡಬೇಕಂದ್ರೆ ದೇವ್ರು ಕೊಟ್ಟಿದ್ದಾರೆ ನಮಗೆ. ಒಂದು ಪುಸ್ತಕ ಪ್ರಿಂಟ್ ಮಾಡೋದು ತುಂಬ ಇದರಿಂದ ದುಡ್ಡು ಮಾಡಬೇಕು ಅಂತಿಲ್ಲ. ಇಫ್ ಎನಿಬಡಿ ಯಾರಾದರೂ ಇದನ್ನು ನೋಡ್ತಾ ಇರೋರು ಸಪೋಸ್ ನಿಮ್ಗೆ ಆಗಲಿಲ್ಲ ಅಂದರೆ ಐ ವಿಲ್ ಸಿ. ಸುಮಾರು ಮೆಸೇಜಸ್ ಬಂದರೆ ಒಂದು ಬುಕ್ ಸ್ಟೋರಲ್ಲೇ ಇದನ್ನು ಫ್ರೀಯಾಗಿ ಇಟ್ಬೇಡ, ಏನು ತೊಂದರೆ ಇಲ್ಲ. ವೆರಿ ನೈಸ್. ಮತ್ತೆ ಈ ಕವರ್ ಇಮೇಜ್ ಮತ್ತೆ ಇದರಲ್ಲಿರುವಂಥ ಎಲ್ಲ ಇಮೇಜ್ಗಳ ಡಿಸೈನ್ ಬಗ್ಗೆ ನಾನು ಮಾತಾಡಲೇಬೇಕು. ನೀವು ಹೇಳಿದ್ರಿ ನನಗೆ ಒಂದು ಔಟ್ಲೈನ್ ಇರ್ತಾ ಇತ್ತು ನನ್ನ ಕಥೆಗೆ, ಅದನ್ನು ನಾನು AI ಪ್ರಾಂಪ್ಟ್ ಕೊಟ್ಟು ಅದರಿಂದ ನನ್ನ ಕಥೆ ತಗೊಳ್ತಾ ಇದ್ದೆ. ಅಫ್ಕೋರ್ಸ್ ಅದಾದ್ಮೇಲಿಂದ ಒಂದು ಹ್ಯೂಮನ್ ಇಂಟರ್ವೆನ್ಷನ್ ಇಲ್ದಿರಾ ನೀವು ಏನೇ ಮಾಡಿದ್ರು ಮಷಿನ್ ಲ್ಯಾಂಗ್ವೇಜ್. ನಿಮ್ಗೆ ನಿಮ್ಮ ಮನಸ್ಸಿನ ಅಂತಸತ್ವನ ಅದ್ರೊಳಗಡೆ ಹಾಕಬೇಕು ಅನ್ನೋದು ಯಾರೋ ಮನುಷ್ಯ ಕೂತು ಬರೆದ್ರೇನೆ ಸಾಧ್ಯ. ಆ ನಿಟ್ಟಿನಲ್ಲಿ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಯಾಕಂದ್ರೆ ಅದರಲ್ಲಿ ಒಂದು ಹ್ಯೂಮೇನ್ ಇದೆ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಳ್ತೀನಿ. ಬಟ್ ಇಮೇಜ್ಗಳನ್ನ ಮಾಡಬೇಕಾದ್ರೆ ನೀವು ಏನೇ ಮಾಡಿದ್ರು ಇಷ್ಟು ಚೆನ್ನಾಗಿರುವಂತಹ ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ಒಂದು ಚಿತ್ರವಾಗಿ ತರುವಂಥದ್ದು ಬಹಳ ಕಷ್ಟ. ಯಾರು ಆರ್ಟಿಸ್ಟ್ ಕೊಟ್ಟಿದ್ರೆ ಅವ್ರ ಇಮ್ಯಾಜಿನೇಷನ್ ರಾಮಪ್ಪ ಹೇಗಿರ್ತಾರೋ, ಅಮ್ಮಿ ಹೇಗಿರ್ತಾರೋ, ತುಂಬಾ ಕಷ್ಟ. ಆದ್ರೆ ನೀವು ಕನ್ವಿನ್ಸ್ ಮಾಡೋದು ಅಥವಾ ನಿಮಗೆ ಕನ್ವಿನ್ಸ್ ಆಗೋದು, ಇದು ಕನ್ವಿನ್ಸ್ ನೋಡೋರಿಗೂ ಆಗ್ತಿದೆ. ಅಂಡ್ ಆಸ್ ಅ ರೈಟರ್ ನೀವು ಕೂಡ ಇದನ್ನ ತುಂಬಾ ಖುಷಿ ಪಟ್ಟಿದ್ದೀರಿ. ಇದ್ರ ಬಗ್ಗೆ ಹೇಳಿ, ಇದು ಹೇಗೆ ಸಾಧ್ಯವಾಯ್ತು? ಇದು ಇಮೇಜಸ್ ಮಾಡಬೇಕಾದ್ರೆ ನಾನು ಯಾವ್ದಾದ್ರು ಆರ್ಟಿಸ್ಟ್ ಕೈಯಲ್ಲಿ ಮಾಡಿಸೋಣ ಅಂತ ಅನ್ಕೊಂಡೆ. ಬಟ್ ಏನಂದ್ರೆ ದ ಪ್ರಾಬ್ಲಮ್ ಏನಂದ್ರೆ ಇದು ಯಾರು ಕತೆ ಬರೀತಾರೋ ಅವರೇ ಮಾಡಬೇಕು. ನನಗೆ ಆರ್ಟ್ ಬರಲ್ಲ. ಸೊ ನಾನು ಏನಂತಾರೆ, ಆ್ಯಂಡ್ ಮೋರ್ ಓವರ್ ಐ ಆಮ್ ನಾಟ್ ವೆರಿ ಫರ್ಮ್ ಆನ್ ಇದೇ ಥರ ಆಗಬೇಕು, ನಾನು ಯಾವುದೇ ಒಂದು ವಿಷಯದಲ್ಲೂ ಕೂಡ ಹೀಗೆ ಆಗಬೇಕು ಅನ್ನೋದು ನನಗೊಂದಿದ್ದಿಲ್ಲ.
ಕೆಲಸ ಆಗಬೇಕು. ಕೆಲಸ ಆಗೋದಕ್ಕೆ 10 ದಾರಿಗಳಿದೆ. ಸೊ ದಿಸ್ ಇಮೇಜ್ ಕ್ಯಾನ್ ಬಿ ದರ್ ಕ್ಯಾನ್ ಬಿ 100 ಡಿಫ್ರೆಂಟ್ ಇಮೇಜಸ್ ಇದಕ್ಕೆ. ಕರೆಕ್ಟ್. ಬಟ್ ಫಸ್ಟ್ ಈಗ ಇದರಲ್ಲಿ ನಮ್ಮ ಇದು ತಾಯಿದು ಇಮೇಜ್ ಇದೆಯಲ್ಲ, ಆಯಿತಾ, ನಮ್ಮಮ್ಮ ಪಾಪ ಶಿಲ್ ಬಿ ವೆರಿ ಹ್ಯಾಪಿ. ಇನ್ ರಿಯಲ್ ಲೈಫಲ್ಲಿ ತುಂಬ ಬ್ಯೂಟಿಫುಲ್ ಮಾಡಿದ್ದೀವಿ ಅವ್ರನ್ನ, ರೈಟ್? ಸೊ ವೆನ್ ಐ ಗೇವ್ ಅಲ್ಲ ಇದಲ್ಲ ಇದಲ್ಲ, ಸೊ ವೆನ್ ಐ ಗೇವ್ ದಟ್ ಇದಲ್ಲ, ಸಿ ಐ ಥಿಂಕ್ ಫಾರ್ ಮೀ ವೆನ್ ಐ ವಾಚ್ ದಿಸ್ ಇಮೇಜ್ ಅಲ್ಲ, ಇದು ನಮ್ಮಮ್ಮ ಸೊಳ್ಳೆ ಪರದ ಹೊಲಿತಾ ಇರೋ ಇಮೇಜ್. ನಮ್ಮಮ್ಮ ಸಿಂಗರ್ ಮಷೀನ್ ಅಂತ ಹೇಳ್ತಾ ಇದ್ರೆ ಅವಾಗಲೂ. ಓಕೆ. ಆ್ಯಂಡ್ ನಮ್ಮಮ್ಮ ಇವತ್ತೂ ಕೆಲಸ ಮಾಡಬೇಕಾದ್ರೆ ನಮ್ಮ ಅಮ್ಮನ ಮುಖದಲ್ಲಿ ಇದಿರಲ್ಲ. ಯು ಕೆನಾಟ್ ಕಿಚನ್ಗೆ ಹೋಗಿ, ಶಿಲ್ ಬಿ ವೆರಿ, ಐ ಥಿಂಕ್ 73 ವರ್ಷ ಅವ್ರಿಗೆ, ಎನರ್ಜಿ ಸ್ವಲ್ಪ ಬೇಕು ಅನ್ಸುತ್ತೆ. ಅವ್ರಿಗೆ 100 ಜನ ಅಡುಗೆ ಊಟಕ್ಕೆ ಬರ್ತಾರೆ ಇನ್ನೊಂದು 2 ಅವರಲ್ಲಿ ಅಂದರೆ ಮಾಡ್ಬಿಡ್ತಾರೆ ಅವ್ರು. ಕರೆಕ್ಟ್. ಸೊ ಆ ಪಿಕ್ಚರ್ ಏನಾಯ್ತು ನನಗೆ, ಐ ಥಿಂಕ್ ಈ ಎಲ್ಲ ಪ್ರಾಂಪ್ಟ್ ಕೊಟ್ಟೆ ನಾನು ನಮ್ಮ ತಾಯಿ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿತ್ತಲ್ಲ. ಆ್ಯಂಡ್ ಆ ಇಮೇಜ್ ಜನರೇಟ್ ಮಾಡಿದಾಗ ನನಗೆ ಐ ಥಿಂಕ್ ದ್ಯಾಟ್ಸ್ ವೆನ್ ಐ ವಾಸ್ ಕನ್ವಿನ್ಸ್ಡ್. ಓಕೆ. ಐ ಥಿಂಕ್ ನೀವು ನಿಮ್ಮ ಅಮ್ಮಗೂ ತೋರಿಸ್ತಾ ಇದ್ರಾ ಇದನ್ನ ಮಾಡಿದಾಗ, ಅಥವಾ ಇದೆಲ್ಲ ಸರ್ಪ್ರೈಸ್ ಅವ್ರಿಗೇನಾದ್ರು? ಈಗಿರೋ ಪರಿಸ್ಥಿತಿಯಲ್ಲಿ ಏನು ಆ ಥರ ರಿಯಾಕ್ಷನ್ನು ಕೇಳಿ ಹೇಳಿ ಮಾಡೋದೆಲ್ಲ ಏನೂ ಇಲ್ಲ, ಬಟ್ ಮಾಡಬೇಕಿತ್ತು. ಬಟ್ ಇದೆಲ್ಲ ಮಾಡಿದ್ಮೇಲೆ ಏನಾಯಿತು, ಇನ್ನೊಂದೇನಾಗುತ್ತೆ ನಿಮಗೆ, ಇದು ತುಂಬ ಮನಸ್ಸಿಗೆ ತುಂಬ ಫೀಲ್ ಆಗೋಂಥ ಇದು. ಸೊ ಇಟ್ ಕ್ಯಾನ್ ಬ್ರಿಂಗ್ ಯು ಡೌನ್. ಕೆಲವೊಂದು ಕಥೆಗಳು ಬರೆದಾಗ ನಿಮ್ಮಲ್ಲಿರೋ ಪ್ರತಿಯೊಂದು ಎನರ್ಜಿ ಕೂಡ ಡ್ರೈನ್ ಆಗಿಬಿಡುತ್ತೆ. ಖಂಡಿತ. ನೀವು ಸೈಲೆಂಟ್ ಆಗಿಬಿಡ್ಬೇಕಾಗ. ದ ಓನ್ಲಿ ಆಪ್ಷನ್ ಇಸ್ ಫಾರ್ ಯು ಟು ಬಿ ಕ್ವೈಟ್. ಡೋಂಟ್ ಫೀಲ್ ಗುಡ್, ಡೋಂಟ್ ಫೀಲ್ ಬ್ಯಾಡ್, ಲೆಟ್ ಇಟ್ ಸಿಂಕ್ ಇನ್. ಸೊ ಕೆಲವೊಂದು ಈ ಇಮೇಜ್ ಬಂದಾಗ ನನಗೆ, ಐ ಥಿಂಕ್ ಫಾರ್ ಮೀ ದಿಸ್ ಇಮೇಜ್ ವಾಸ್ ಅ ರೆಪ್ರೆಸೆಂಟೇಷನ್ ಆಫ್ ಆಲ್ ಅವರ್ ಸ್ಟ್ರಗಲ್. ಬಿಕಾಸ್ ಈ ಒಂದು ಇದೇನಂದರೆ, ಇದು ಬರಿಬೇಕಾದ್ರೆ ಐ ವಾಸ್ 1 month. ನಮ್ಮಮ್ಮಂಗೆ ನಾನು ಹುಟ್ಟಿದ ಮೇಲೆ 1 ತಿಂಗಳಿಗಿಂತ ಜಾಸ್ತಿ ಇದು ರೆಸ್ಟ್ ತೊಗೊಳಕ್ಕಾಗಲಿಲ್ಲ. ಬಿಕಾಸ್ ಇಫ್ ಅವ್ರೇನಾದರೂ ಊರಲ್ಲಿ ನನ್ನನ್ನು ನೋಡ್ಕೊಳ್ತಾ ಇದ್ರೆ ಮಕ್ಕಳಿಗೆ ಊಟ ಇರ್ತಾ ಇರಲಿಲ್ಲ. ಆ್ಯಂಡ್ ಈ ಇಮೇಜ್ ಇಸ್ ದ್ಯಾಟ್. ಸೊ ಯು ಕ್ಯಾನ್ ಸಿ ಅ ವುಮನ್ ಸ್ಮೈಲಿಂಗ್ ಆ್ಯಂಡ್ ಸ್ಟಿಚಿಂಗ್ ಅ ಮಸ್ಕಿಟೋ ನೆಟ್. ದಿಸ್ ಇಸ್ ಅ ವುಮನ್ ಹೂ ಇಸ್ ಗೋಯಿಂಗ್ ಥ್ರೂ. ಸೊ ಇದ್ರ ಕಥೆ ಏನು, ಇದೊಂದು ಇಮೇಜ್ ತೆಗೆದ್ರೆ, ನನ್ನ ಮಗುಗೆ ಹಾಲು ಕುಡಿಸ್ಬೇಕು, ಟೈಮ್ಗೆ ಹಾಲು ಕುಡಿಸ್ಬೇಕಂದ್ರೆ ನಾನು ಈ ಕೆಲಸ ಇಷ್ಟು ಮುಗಿಸ್ಬೇಕು. ಇದು ಮುಗಿಸ್ತಿಲ್ಲ ಅಂದರೆ ನನ್ನ ಮಗು ಹೇಳ್ತಾ ಇರತ್ತೆ. ಆ ಮಗುಗೆ ಹಾಲು ಕುಡಿಸ್ತಿಲ್ಲ ಅಂದರೆ, ಈಗ ನಮ್ಮ ನನ್ನ ಚಿಕ್ಕಮ್ಮ 2ನೇ ತಾಯಿಯವರು, ನನ್ನ ಇದರಲ್ಲಿ ಇವ್ರ ದೇವಕ್ಕೆ ಆದರೆ ಅವ್ರು ಯಶೋದೆ ಥರ ರಾಣಿ ಅಂತ, ಅವರು ಓದ್ಬಿಟ್ಬಿಟ್ಟು ನನ್ನ ನೋಡ್ಕೊಳಕ್ಕೆ ಬಂದುಬಿಟ್ರು. ಅವ್ರು ನೋಡ್ಕೊಳ್ತಾ ಇದ್ದಾರೆ ನನ್ನ. ಸರಿ, ಇವ್ನಿಗೆ ಹಾಲು ಕುಡಿಸೋದು ಒಂದು ಪ್ರಾಬ್ಲಮ್ಮು. ಸರಿ, ಇದಾಗಲಿಲ್ಲ. ಸರಿ, ಟೈಮಿಗೆ ಸಂಬಳ ಬರಲಿಲ್ಲ, ಮಕ್ಳಿಗೆ ಫೀಸ್ ಕಟ್ಟಬೇಕು, ಮಕ್ಳಿಗೆ ಊಟ ಹಾಕ್ಬೇಕು. ಆ ಎಲ್ಲದರಿಂದ ಕೂಡ ಇದೊಂದು ನಗು ಇದೆ ಅಲ್ಲ. ವಾಟ್ ಈಸ್ ದಟ್ ಸ್ಟ್ರೆಂತ್ ಅಲ್ವಾ? ವಾಟ್ ಈಸ್ ದಟ್ ಸ್ಟ್ರೆಂತ್? ನಾವು ಯೋಚನೆ ಮಾಡಿ ನೋಡಿ, ಹೇಗೆ ಹೌ ಕ್ಯಾನ್ ಸಂಬಡಿ ಬಿ ಪಾಸಿಟಿವ್ ವಿತ್, ರೈಟ್? 1 ತಿಂಗಳು ಮಗು ಇದೆ, ಆ ಗಿಲ್ಟು. ಇವತ್ತು ಮೆಟರ್ನಿಟಿ ಲೀವ್ ಬಗ್ಗೆ ಎಲ್ಲ ಇವತ್ತು ನಾವು ಮಾತಾಡ್ತೀವಿ. ಸಿ, ಇಟ್ಸ್ ಅ ಗುಡ್ ಕಾನ್ವರ್ಸೇಷನ್. ವಾಟ್ ಈಸ್ ಇಟ್? ಏನೂ ಸಿಗಲಿಲ್ಲ ಅಲ್ವಾ? ರೈಟ್. ಸೊ ಎವ್ರಿ ಪಿಕ್ಚರ್ ವೆನ್ ಯು ಸಿ, ಇವನ್ ದ ಫೋಟೋ ನೋಡಿದಾಗ ನಿಮ್ಗೆ ಅದು ಇದು ಅನಿಸ್ತಿದ್ರು, ಎವ್ರಿ ಪಿಕ್ಚರ್ ಹ್ಯಾಸ್ ಅ ಸ್ಟೋರಿ. ಅದ್ರ ಹಿಂದ್ಗಡೆ ಇರೋ ಕತೆ ಇದೆ ಅಲ್ಲ, ದಟ್ ಈಸ್ ವಾಟ್. ಸೊ ಈ ಪಿಕ್ಚರ್ ಬಂದಾಗ ನನಗೆ ಅದು ಐ ಕುಡ್ ಫೀಲ್ ಇಟ್. ವೈ ಏನಕ್ಕೆ ಕಷ್ಟಪಡಬೇಕು, ಅದೆಲ್ಲ ಬಂತು. ಆಗ ಐ ವಾಸ್ ಕನ್ವಿನ್ಸ್ಡ್, ಇನ್ನು ಬರುತ್ತೆ ನನಗೆ ಇದು ಅಂತ. ಅದೊಂದು ನಿಮಗೆ, ಸಿ, ದರ್ ಇಸ್ ನೋ ಲಾಜಿಕ್ ಹಿಯರ್. ಯು ಫೀಲ್ ಇಟ್, ರೈಟ್? ಸಮಟೈಮ್ಸ್ ಯು ಸಿ ಅನ್ ಇಮೇಜ್ ಅಂಡ್ ಯು ಆರ್ ಡನ್. ಮೋಸ್ಟ್ ಆಫ್ ದ ಟೈಮ್, ಯೆಸ್, ಯು ಆರ್ ಫಿಕ್ಸ್ಡ್. ಇನ್ನಾಗತ್ತೆ, ಮುಂದೆ ಹೋಗೋಣ. ಬೇರೆ ಯಾರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ನಮಗೆ ಅದು ಬೇಕು ಅನ್ಸಲ್ಲ. ಒಂದ್ಸತಿ ಕನ್ವಿನ್ಸ್ ಆದ್ಮೇಲೆ. ಈಗ ನೀವು ಇದು ಇನ್ನೊಂದು ಇಮೇಜ್ ತೋರಿಸ್ತೀನಿ ನಾನು. ಇದು ನಮ್ಮ ಅಣ್ಣ ಇದೆ, ರೈಟ್? ಐ ಥಿಂಕ್ ಇದೊಂದು ನೋಡೋದು. ನಾನು ಅದನ್ನೇ ಹುಡುಕ್ತಿದ್ದೆ. ಹೌದು, ಹುಡುಕ್ತಿದ್ರ? ಇದು ನಮ್ಮ ಅಣ್ಣ, ನಮ್ಮ ದೊಡ್ಡಣ್ಣ ಸತೀಶ್ ಬಾಬು. ಟಿವಿ ಇರಲ್ಲ ನಮ್ಮ ಮನೇಲಿ. ಇಫ್ ಯು ಹ್ಯಾಡ್ ಟು ವಾಚ್ ಟಿವಿ, ವಿ ಹ್ಯಾಡ್ ಟು ಗೋ 1.5 kilometer, 1 kilometer ನಡ್ಕೊಂಡು ಹೋಗ್ಬೇಕಿತ್ತು. ಒಂದು ಸಣ್ಣ ಮೋರಿ, ಈ ಚೇರಷ್ಟು ಮೋರಿ. ಇದರಲ್ಲಿ ನಾವು 3 ಜನ ಹೋಗ್ಬೇಕು. ಅಕ್ಕ ಚಿಕ್ಕವಳು, ನಾನು ತುಂಬ ಚಿಕ್ಕವನು. ವಾಟ್ ಹಿ ಹ್ಯಾಸ್ ಟು ಡೂ ಫಾರ್ ಇಯರ್ಸ್, ನಾನು ಬೆನ್ನ ಮೇಲೆ, ಅಕ್ಕ ಕೈಯಲ್ಲಿ. ಸೊ ನಮ್ಮ ಅಣ್ಣ ಪ್ರತಿದಿನ ಕರ್ಕೊಂಡು ಹೋಗಿದ್ದಾನೆ. ಆ್ಯಂಡ್ ನನಗೆ ಏನಾಗ್ತಿತ್ತು ಆ ಟೈಮಲ್ಲಿ, ಬಿಕಾಸ್ ಐ ವಾಸ್ ಡ್ರಿಂಕಿಂಗ್ ಮಿಲ್ಕ್ ಆ್ಯಂಡ್ ಐ ವಾಸ್ ದ ಯಂಗೆಸ್ಟ್. ನನಗೆ ಹಸುವಿನ ಬೆಲೆ ಗೊತ್ತಿಲ್ಲ. ಅಂದರೆ ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಬಟ್ ನಾನು ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಅಂದರೆ ಥ್ಯಾಂಕ್ ಗಾಡ್, ಇದುವರೆಗೂ ಹೊಟ್ಟೆಗೆ ಊಟ ಇಲ್ಲ ಅಂತ ಒಂದು ಸರ್ತಿನೂ ಆಗಿಲ್ಲ. ಬಟ್ ದೇ ಹ್ಯಾವ್ ಬೀನ್. ಈಗ ಅಕ್ಕನಿಗೆ, ಅವಳಿಗೆ ಸ್ವಾಭಿಮಾನ ಎಷ್ಟು ಜಾಸ್ತಿ ಅಂದರೆ, ಯಾರೋ ಬಂದ್ಬಿಟ್ಟು ಊಟ ಇಲ್ಲ, 4-5 ವರ್ಷದ ಮಗು, ಯಾರೋ ಬಂದ್ಬಿಟ್ಟು ತಿಂದೆ ಅಂದರೆ ನಮ್ಮ ಮನೇಲಿ ಬೇಳೆ ಸಾರು. ಸೊ ದಟ್ ಈಸ್ ಅವಳ್ದು ಆ ಸ್ವಾಭಿಮಾನ. ಇವರೆಲ್ಲ ಪಾಪ ಎಷ್ಟೋ ಸರ್ತಿ ಇದನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಇವರಿಬ್ಬರಿಗೂ ಹೊಟ್ಟೆಲಿ ಇಲ್ಲದೆ ಇರ್ಬೋದು. ದೇ ವಾಕ್ಡ್ ವಿತ್ ಮೀ ಫಾರ್ ದ್ಯಾಟ್, ರೈಟ್? ದಟ್ ಈಸ್ ದ ಸ್ಟೋರಿ. ಸೊ ಒಂದೊಂದು ಇಮೇಜ್ ನೋಡಿದಾಗಲೂ ಐ ಥಿಂಕ್ ದ್ಯಾಟ್ ವಿಲ್ ಹ್ಯಾಪನ್. ಆ್ಯಂಡ್ ಐ ವಾಸ್ ಕನ್ವಿನ್ಸ್ಡ್ ಬರ್ತಾ ಇದೆ ಅಂತ. ಆ್ಯಂಡ್ ಸಮ್ಟೈಮ್ಸ್ ಯೂನಿವರ್ಸ್ ಪ್ಲೇಸ್ ಅ ರೋಲ್. ನೀವು ಅಂದರೆ ನಿಮ್ಮಿದಲ್ಲ, ನಿಮ್ಮ ಎಫರ್ಟ್ ಅಲ್ಲ, ಇದೊಂದು ಹೋಗಬೇಕು ಅಂತಿದ್ರೆ ಎಲ್ಲ ಎಲಿಮೆಂಟ್ಸು ಬಂದಾಗುತ್ತೆ. ಜಸ್ಟ್ ಲುಕ್ ಅಟ್ ದಟ್ ಇಮೇಜ್, ರೈಟ್? ಇವಾಗ ನಾವು ಅಕ್ಕನ DP ನೋಡಿದ್ರೆ, ಶಿ ಹಸ್ ಪುಟ್ ದಿಸ್ ಇಮೇಜ್. ಹೌದು, ಅವಳು ಇಟ್ಟಾಗ ಅವಳು ಮಾಡಿದಾಗ ತುಂಬ ಬೇಜಾರಾಗೋಯ್ತು.
ಅದು ಓ ಇಲ್ಲ, ನನಗೂ ಅದು ಐ ಮೂಡ್ ಅದನ್ನ ಮಾಡ್ಬೇಕಾದ್ರೆ ಸ್ಪೆಷಲಿ ನನಗೆ ಕಸಿನ್ಸ್ ಅಂತ ನಾನೇ ದೊಡ್ಡ ಹೆಣ್ಮಗಳು ಮನೆಯಲ್ಲಿ, ನಮ್ಮಮ್ಮನ ಕಡೆ ಆಗಲಿ ಅಪ್ಪನ ಕಡೆ ಆಗಲಿ ನನಗೆ ಅಕ್ಕ ಅಂತ ಯಾರು ಇಲ್ಲ. ನಾನು ಯಾವಾಗಲೂ ನಮ್ಮ ಪಕ್ಕದ ಮನೇಲಿ ಒಬ್ರು ಲಲಿತಾ ಅಂತಿದ್ರು, ಅವ್ರನ್ನ ನೋಡ್ತಾ ಇದ್ದೆ. ಅವರು ಮನೆಯಲ್ಲಿ 3 ಜನ ಚಿಕ್ಕ ಮಕ್ಕಳಾದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಕಾಲೇಜಿಗೆ ಬಿಡಿಸ್ಬಿಟ್ರು. ಶಿ ವಾಸ್ ಇನ್ ಫಸ್ಟ್ PUC, ತುಂಬ ಚೆನ್ನಾಗಿ ಓದ್ತಾ ಇದ್ರು. ಅವ್ರು ಟ್ಯೂಷನ್ಸ್ ಮಾಡ್ತಾ ಇದ್ರು. ಟ್ಯೂಷನ್ಸ್ ಮಾಡಿ ಅವ್ರ ಮನೇನ ನೋಡ್ಕೋತಿದ್ದಾರೆ. ಬಟ್ ಅವ್ರಿಗೆ ಓದೋ ಕೆಪಬಿಲಿಟಿ ಇದೆ, ತುಂಬ ಚೆನ್ನಾಗಿ ಓದ್ತಾರೆ, ತುಂಬ ನೋಡೋಕೆ ಚೆನ್ನಾಗಿದ್ದಾರೆ. ಬಟ್ ಮನೆಯಲ್ಲಿ ಹೇಗೆ ಅಂದರೆ ಕೆಲಸ 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 10 ನಿಮಿಷ ಜೊತೆ ಟೆನಿಕಾಟ್ ಆಡೋದಕ್ಕೆ ಅವ್ರು ಪರ್ಮಿಷನ್ ತೊಗೊಬೇಕಿತ್ತು ಅವ್ರ ಅಮ್ಮನ ಹತ್ರ. ಇವಾಗ ಹೋಗ್ತೀಯಾ, ಇವಾಗ ಇಷ್ಟೆಲ್ಲ ಕೆಲಸ ಇದೆ, ಇವಾಗ ಹೋಗ್ತೀಯಾ ಅಂತ. ಆ್ಯಂಡ್ ನನಗಿಂತ ತುಂಬ ದೊಡ್ಡವರಲ್ಲ. ಅವ್ರನ್ನ ನೋಡ್ತಾ ಇದ್ದೀನಿ, ನಂಗೆ ತುಂಬ ಭಯ ಆಗೋದಪ್ಪ, ನಮ್ಮ ಮನೆಯಲ್ಲಿ ಹಿಂಗೆ ಮಾಡ್ಬಿಡ್ತಾರೆ ನನಗೆ ಅಂತ. ಅಂದರೆ ನಾವು ನೋಡಿ ಎಷ್ಟು ಇನ್ಫ್ಲುಯೆನ್ಸ್ ಆಗ್ತೀವಿ ಅನ್ನೋದಕ್ಕೆ ಈ ಕಥೆ ನನಗೆ ಅವ್ರನ್ನ ಜ್ಞಾಪಿಸ್ತು. ಬಹುಶಃ ನಾನೇನಾದ್ರು ಬರೋ ನಾನು ಅವ್ರ ಕತೆ ಬರೀತೀರಾ? ಇಲ್ಲ, ಅವಳು ನಮ್ಮ ಮನೇಲಿ ಎಲ್ಲರಿಗಿಂತ ಜಾಸ್ತಿ ಗಿಫ್ಟೆಡ್. ಅವಳು ಕರೆಕ್ಟಾಗಿ ಎಂಪವರ್ಮೆಂಟ್ ಕೊಟ್ಟಿದ್ರೆ ಶಿ ವುಡ್ ಹ್ಯಾವ್ ಬೀನ್ ಏನೋ ಆಗಿರೋರು. ಇದು ಅವಾಗಿನ ಟೈಮ್ ಅದು ಏನಕ್ಕಾಯ್ತು ಹೇಗೆ ಅಂತಲ್ಲ, ಏನು ನಮ್ಮ ಭಾವ ತುಂಬ ಒಳ್ಳೆಯವರು, ಚೆನ್ನಾಗಿದ್ದಾರೆ ಎಲ್ಲ. ಬಟ್ ಅವಳ ಕೇಪಬಿಲಿಟಿ ಅದೊಂದು ಕೊರತೆ ಇದೆ. ಅಂದರೆ ಇದನ್ನು ಐ ವಿಲ್ ಪ್ರಾಬ್ಲಿ ಟೇಕ್ ಅ ಡಿವಿಯೇಷನ್. ಈ ದೇಶದಲ್ಲಿ ಹೆಣ್ಮಕ್ಳಿಗೆ ನಾನು ಈ ಕೆಲಸ ಮಾಡಿರೋದ್ರಿಂದ ನನಗೆ ಹಕ್ಕಿದೆ ಹೇಳೋಕ್ಕೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಇಲ್ಲ ಅಂದರೆ ಸುಮ್ಮನೆ ಮಾತಾಡೋದಲ್ಲ, ಉಡಾಫೆ ಅಲ್ಲ. ಐ ಥಿಂಕ್ ಹೆಣ್ಮಕ್ಳಿಗೆ ಆಪರ್ಚುನಿಟಿ, ನೀವು ಆಪರ್ಚುನಿಟಿ ಕೊಡಬೇಕಿಲ್ಲ. ನೀವು ಅಡ್ಡ ಬರಲಿಲ್ಲ ಅಂದರೆ ಸಾಕು. ನೀವು ನೋಡ್ತಾ ಇರಿ 20 ವರ್ಷದಲ್ಲಿ GDP ಡಬಲ್ ಆಗುತ್ತೆ ಇಫ್ ಯು ಜಸ್ಟ್ ಲೆಟ್ ದೆಮ್ ಡೂ ವಾಟ್ ದೇ ವೆರಿ ವೆಲ್ ಸೆಡ್. ನೀವೇನು ಡೋಂಟ್ ಗೆಟ್ ಇನ್ ಟು ದಿಸ್ ಹೋಲ್. ನೀವು ಇನ್ನೊಂದು ಹೆಂಗಸರನ್ನ ಮೇಲಿಡಬೇಕಂತಲ್ಲ. ದೇ ಆರ್ ನ್ಯಾಚುರಲ್ ಲೀಡರ್ಸ್, ಬಯೋಲಾಜಿಕಲಿ ದೇ ಆರ್ ಬಾರ್ನ್ ಲೀಡರ್ಸ್, ರೈಟ್? ಹುಡುಗರಿಗಿಂತ, ರೈಟ್? ಐ ಥಿಂಕ್ ಸೊ ಯು ಡೋಂಟ್ ಕಮ್ ಇನ್ ದಿರ್ ವೇ. ಈಗ ನಮ್ಮ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಇವಾಗ ಮನೆಯನ್ನು ಟ್ರಾನ್ಸ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ. LCD TV ಬಂದಿದೆ, ಕಾಪರ್ ವಾಟರ್ ಫಿಲ್ಟರ್ ಬಂದಿದೆ, ಕಾರ್ ಬಂದಿದೆ. ಸೊ ಯು ಜಸ್ಟ್ ಲೆಟ್ ದೆಮ್ ಬಿ. ಇದು ಯಾವ ಥರಲ್ಲ, ಯಾವುದೋ ಒಂದು ಹುಡುಗಿ ಓಡೋದ್ಲು ಅಂದರೆ ಇರೋರಿಗೆಲ್ಲ, ಊರಲ್ಲಿರೋರಿಗೆಲ್ಲ ಮದುವೆ ಮಾಡಿಬಿಟ್ರೆ ಹೆಂಗೆ? ಕರೆಕ್ಟ್? ದಟ್ ಈಸ್ ದ ಪ್ರಾಬ್ಲಮ್ ದಟ್ ಈಸ್ ಹ್ಯಾಪ್ನಿಂಗ್, ರೈಟ್? ನಾವು ಓದಿಸ್ತೀವಿ ಆ್ಯಂಡ್ ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ವೇರ್ ನಮ್ಮ ಸೊಸೆ ಕೆಲಸ ಮಾಡೋದು ನಮ್ಗೆ ಇಷ್ಟ ಇಲ್ಲ. ನೀವು ಯಾರು ಹೇಳೋದಕ್ಕೆ ನಿಮ್ಮ ಸೊಸೆ ಕೆಲಸ ಮಾಡಬೇಕು? ನಿಮಗೆ ಏನು ಹಕ್ಕಿದೆ? ಒಂದು ತಂದೆಗಾಗಲಿ, ಅಣ್ಣನಿಗಾಗಲಿ, ತಮ್ಮನಿಗಾಗಲಿ, ಗಂಡನಿಗಾಗಲಿ, ಮಾವನಿಗಾಗಲಿ, ಅತ್ತೆಗಾಗಲಿ ಒಂದು ಹೆಣ್ಮಗು ಏನು ಮಾಡಬೇಕು ಅಂತ ಹೇಳೋ ಅಧಿಕಾರ ಇಲ್ಲ. ಫಸ್ಟ್ ಅದನ್ನು ನಾವು ನಾರ್ಮಲೈಸ್ ಮಾಡಬೇಕು. ಆ್ಯಂಡ್ ಇನ್ನೊಂದೇನೆಂದರೆ, ಇದಕ್ಕಿಂತ ಒಂದು ಟಾಕ್ಸಿಸಿಟಿ ಏನಂದರೆ, ಈಗ ನಿಮ್ಮ ಮಗಳಿಗೆ ಅವ್ರ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಬಿಟ್ಟರು ಅಂದರೆ ಅವರೇ ನಿಮಗೆ ಇದು ಮಾಡ್ತಿಲ್ಲ, ಏನದು ಅವರು ಫೇವರ್ ಮಾಡ್ತಾ ಇಲ್ಲ. ಅಮ್ಮಂದರು ಅಯ್ಯೋ ತುಂಬ ಒಳ್ಳೆ ಮನೆ ಸಿಕ್ತು, ಸ್ವಾತಂತ್ರ್ಯ ಇದೆಯಂತ ನನ್ನ ಮಗಳಿಗೆ, ಸ್ವಾತಂತ್ರ್ಯ ಇದೆ ನನ್ನ ಮಗಳಿಗೆ, ಅದು ಒಳ್ಳೆ ಮನೆ ಸಿಕ್ತು ಅಂತ ಆ ಮಟ್ಟಕ್ಕೆ ಬಂದಿದ್ದೀವಿ. ಏನು ಅಂತ ರಾತ್ರಿ 9 ಗಂಟೆಗೆ ಬಂದ್ರು ಪಾಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾರೆ. 9 ಗಂಟೆಗೆ ಬಂದರೆ ಏನಾಗುತ್ತೆ? ಬೆಂಗಳೂರಿನಲ್ಲಿ ಅದು ಹೋಗ್ಬೇಕದು. ಐ ಫೀಲ್ ಆ ಸ್ಟೋರಿ ಐ ಫೀಲ್ ಅವಳು ಇನ್ನೂ ಅವಳು DP ಚೇಂಜ್ ಮಾಡಿದ್ರು ಒಳ್ಳೇದು. ಅವಳು ಫೋನ್ ಏನಾದರೂ ಮಾಡಿದಾಗೆಲ್ಲ ಅವಳು DP ಬರುತ್ತೆ, ಇನ್ನೂ ಕಾಡುತ್ತದೆ. ಓಕೆ, ಇಲ್ಲಿ ಒಂದಿಷ್ಟು ಜನ ಬರ್ತಾರೆ. ನಾನು ಎಲ್ಲರ ಬಗ್ಗೆ ಮಾತಾಡಿದ್ರೆ ಬಹುಶಃ ಇನ್ನು ತುಂಬ ಟೈಮ್ ತಗೊಳುತ್ತೆ. ಬಟ್ ಇಲ್ಲಿ ಒಂದು ಅಜ್ಜಿ ಬಗ್ಗೆ ನನಗೆ ತುಂಬ ಇವ್ರು ಆ ಟೈಮ್ಗೆ ಏನು ರೆಬೆಲ್ಲಪ್ಪ ಅಂತ ಅನ್ನಿಸ್ತು. ಅವ್ರ ಬಗ್ಗೆ ಒಂಚೂರು ಹೇಳ್ತೀರಾ? ಯಾಕಂದ್ರೆ ತುಂಬ ಜನಕ್ಕೆ ಅವ್ರ ಮನೆಗಳಲ್ಲೂ ಇಂಥವ್ರು ಇರಬಹುದು. ಜ್ಞಾಪಿಸ್ಕೊಳ್ಳಿ, ಅವ್ರನ್ನ ಒಂದ್ಸರ್ತಿ ನೆನಪಿಸ್ಕೊಂಡು ಅವ್ರ ಬಗ್ಗೆ ಒಂದಿಷ್ಟು ಮಾತುಕತೆ ನಡೀಲಿ ಅನ್ನೋ ಕಾರಣಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವ್ರ ಬಗ್ಗೆ ಹೇಳ್ಬೋದು? ಡೆಫಿನೆಟ್ಲಿ. ಯಾಕೆಂದ್ರೆ ಈ ಹೆಂಗ್ಸ್ ನಮ್ಮ ಮನೆಯಲ್ಲಿ ಅದು ಇದ್ರದ್ದೊಂದು ಸ್ವಲ್ಪ ಒಂದು 2 minutes ಇದ್ಕೊಡ್ತೀನಿ. ಈ ಹೆಂಗ್ಸ್ ಏನಂದ್ರೆ, ಇವರು ನಮ್ಮ ತಾತ ಕಾರ್ ಓಡಿಸ್ತಾ ಇದ್ರು ಅವ್ರ ಮನೆಯಲ್ಲಿ. ನೀವು ಮೇಲ್ ಫೀಮೇಲ್ ಫ್ರೆಂಡ್ಶಿಪ್ನ ಯಾವತ್ತೂ ನೀವು ಏನು ಅನ್ಕೊಳ್ತೀರಾ? ಇವತ್ತೂ ಒಂದು ಹೆಣ್ಣು ಗಂಡು ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರೆ ದೇರ್ ಇಸ್ ಸಮಥಿಂಗ್. ಇದು ಅವನು ದರಿದ್ರ, ಅವನು ಕರಣ್ ಜೋಹರ್, ಶಾರುಖ್ ಖಾನ್ ಹೇಳ್ತಾನೆ, ಏಕ್ ಲಡ್ಕಾ ಲಡ್ಕಿ ಕವಿ ದೋಸ್ತ್ ನಹೀ. ಅದು ಯಾವ ಇದದು? ವೈ ಇಸ್ ದಟ್? ಜೆಂಡರ್ ಎಲ್ಲಿ ಬರುತ್ತೆ? ಫ್ರೆಂಡ್ಶಿಪ್ ಅಲ್ಲಿ ಜೆಂಡರ್ ಇಲ್ಲ, ಟು ಬಿ ಆನೆಸ್ಟ್. ಇನ್ಫ್ಯಾಕ್ಟ್ ಏಜ್ ಕೂಡ ಮ್ಯಾಟರ್ ಆಗಬಾರ್ದು. ಫ್ರೆಂಡ್ಶಿಪ್ ಅಲ್ಲಿ ಏನಿದೆ? ಫ್ರೆಂಡ್ಶಿಪ್ ಇಸ್ ಫ್ರೆಂಡ್ಶಿಪ್, ರೈಟ್? ಸೊ ಇವ್ರದ್ದು ಆ ಥರದ್ದೊಂದು ಸಂಬಂಧ. ನಮ್ಮ ತಾತನಿಗೆ ಇನ್ನು ಅವಾಗ ತುಂಬ 3 ವರ್ಷ ಆಗ ಕ್ಷಾಮ ಬಂತು. ಮನೇಲಿರೋ ಪಾತ್ರೆ ಎಲ್ಲ ಮಾರ್ಕೊಂಡ್ರು, ಬೇರೆ ವಿಧಿ ಇಲ್ಲ. ಆ ಲೇಡಿ ಊರಲ್ಲಿ ಸಾರಾಯಿ ಮಾರ್ತಾಯಿದ್ರು. ಸಾರಾಯಿ ಮಾರಿ 1970 ದಶಕದಲ್ಲಿ 70 ಎಂಡಲ್ಲಿ ಶಿ ಬಾಟ್ ಅ ಸೆಕೆಂಡ್ ಹ್ಯಾಂಡ್ ಕಾರ್. ಎಂಟರ್ಪ್ರೈಸಿಂಗ್ ಎಲ್ಲ ಮಾತಾಡ್ತೀವಿ ನಾವು ಅಂತ. ಹೌ ಎಂಟರ್ಪ್ರೈಸಿಂಗ್? ಯಾವುದೋ ಒಂದು ಕುಗ್ರಾಮದಲ್ಲಿ ಸಾರಾಯಿ ಮಾರ್ಕೊಂಡು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋದು. ಜಸ್ಟ್ ಇಮ್ಯಾಜಿನ್ ದಟ್ ಲೇಡೀಸ್ ಗತ್ತು. ಎಷ್ಟು ಜನ ಗಂಡಸರು ಇದಿರುತ್ತೆ. ಆ್ಯಂಡ್ ಶಿ ವಾಸ್ ಬ್ಯೂಟಿಫುಲ್. ಇವತ್ತು ಅವ್ರು ಬಂದ್ಬಿಟ್ರೆ ಒಂಥರ, ಈಗ ಕೆಲವರು ಒಂದು ರೋಡಲ್ಲಿ ನಡ್ಕೊಂಡು ಹೋದ್ರೆ ಎಲ್ಲರೂ ತಿರುಗುತ್ತಲ್ಲ. ಇಟ್ಸ್ ನಾಟ್ ಅಬೌಟ್ ಬ್ಯೂಟಿ, ಇಟ್ಸ್ ಜಸ್ಟ್ ದ ಪ್ರೆಸೆನ್ಸ್. ಆ ಒಂದು ಸ್ಟ್ರೈಟ್ ಬಿಲ್ಟ್ ಶೋಲ್ಡರ್ಸ್, ಶಿ ವಾಸ್ ವೆರಿ ಟಫ್. ಅಂದ್ರೆ ಊರುಗಳಲ್ಲಿ ಒಂದು ಹೆಂಗಸು ಸಾರಾಯಿ ವ್ಯಾಪಾರ ಮಾಡ್ಕೊಂಡು ಎಂತೆಂಥ ಗಂಡಸರು ಬರ್ತಾರೆ ಅಲ್ಲಿ, ಎಷ್ಟು ಜನ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕಂದ್ರೆ ಅಂತ ಹೆಂಗಸು. ಆ್ಯಂಡ್ ನಮ್ಮ ತಾತನ ಸಿಂಪ್ಲಿಸಿಟಿ. ನನ್ನ ಮಕ್ಕಳಿಗೆ ಇವಾಗ ಊಟ ಬೇಕು. ಸೊ ನಾನಿದು ನನ್ನ
ಕರ್ಮ ಇದು, ಅಂದರೆ ಕರ್ಮಯೋಗ, ನಾನು ಇದು ಮಾಡಬೇಕು, ಕೆಲಸ ಮಾಡಲೇಬೇಕು, ಕರ್ತವ್ಯ. ಸೊ ನಮ್ಮ ತಾತ ಓಡಿಸ್ತಾ ಇದ್ರು. ಅವರಲ್ಲಿ ಒಂದು ಇದಿತ್ತು, ರೆಸ್ಪೆಕ್ಟ್ ಇತ್ತು. ಅದನ್ನು ಪೀಪಲ್ ಟಾಕ್ ಅಬೌಟ್ ಇಟ್ ಇನ್ 100 ಡಿಫ್ರೆಂಟ್ ವೇಸ್ ವಿಚ್ ಐ ಡೋಂಟ್ ಕೇರ್. ಯಾಕೆಂದರೆ ಒಂದಿಬ್ಬರು ವೈಯಕ್ತಿಕ ಇದರಲ್ಲಿ ನಾನು ಮೂಗು ತೋರಿಸಲ್ಲ, ನನ್ನಿದಲ್ಲ ಅದು, ನಾನು ಯಾರದು ಜಡ್ಜ್ಮೆಂಟ್ ಕೊಡೋದಕ್ಕೆ. ತಾತನ ಮೇಲಿದ್ದ ಅಭಿಮಾನದಿಂದ ಇವರು ಬಂದು ಸ್ವಲ್ಪ ಆಗ ಜಾತಿ ಎಲ್ಲ ಇತ್ತಲ್ಲ, ಇವರು ಸ್ವಲ್ಪ ಆ ಹೆಸರಲ್ಲಿ, ನಾನು ಇವಾಗ ಕಾಂಟ್ರವರ್ಸಿ ಜಾಸ್ತಿ ಆಗುತ್ತೆ. ಆಗಿನ ಕಾಲದಲ್ಲಿ ಯಾವುದನ್ನು ನಾವು ಕೀಳ್ ಜಾತಿ ಅಂತ ಇದ್ವು ಅದನ್ನು ನಾನು ಖಂಡಿಸ್ತೀನಿ. ಅದು ಆ ಜಾತಿಯವರು. ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಜಾತಿ, ಹೆಸರು ಹೇಳಬೇಕಿಲ್ಲ, ಅಗತ್ಯನೂ ಇಲ್ಲ. ಸೊ ಅವ್ರಿಗೆ ನಮ್ಮ ಮನೇಲಿ ಪಾಪ ಅಡುಗೆ ಮಾಡ್ಕೊಂಡು ಬಂದು ಕೊಡೋಕ್ಕಾಗಲ್ಲ, ಅವ್ರು ಮಾಡಿದ್ದು ನಾವು ತಿನ್ನೋ ಆಗಿಲ್ಲ. ನಮ್ಮ ಮನೆಗಳಲ್ಲಿ ಹಸಿವು, ನಮ್ಮ ಮನೇಲಿ ಧಾನ್ಯಗಳೇ ಇಲ್ಲ, ಆಯಿತಾ. ಸೊ ಈ ಥರ ಸಮಯದಲ್ಲಿ ಇವ್ರೇನು ಮಾಡ್ತಾಯಿದ್ರು ಅಂದರೆ ತಾತನಿಗೊಂದು ಕೆಲಸ ಕೊಟ್ಟರು. ನೋಡಿ ಅವ್ರದ್ದು ಇವತ್ತು ಲೀಡರ್ಸು, ನೀವು ಇಂದ್ರಾನು ಇವರೆಲ್ಲ ನೋಡ್ತೀರ, ದಿಸ್ ಲೇಡಿ ಇಸ್ ಆನ್ ದಟ್ ಲೆವೆಲ್. ಸೊ ನಮ್ಮ ತಾತನಿಗೆ ದುಡ್ಡು ಕೊಡ್ಬೋದಿತ್ತು, ಬಟ್ ತಾತಂದು ಗೊತ್ತಿತ್ತು ಅವ್ರಿಗೆ, ಇವ್ರಿಗಿರೋ ಒಂದು ಏನಂತಾರೆ ಸೆಲ್ಫ್ ಎಸ್ಟೀಮ್ ಎಲ್ಲ. ಕೆಲಸ ಕೊಟ್ಟರು, ಕಾರ್ ಓಡಿಸ್ಕೊಂಡು. ಅವಾಗ ಅದು ನಮ್ಮ ಮನೆ ನಡೆಸ್ತು. ಮನೇಲಿ ಏನೂ ಇಲ್ಲ ಅಂತ ಗೊತ್ತಿತ್ತು. ಬೆಳಗ್ಗೆ ಏನು ಮಾಡ್ತಾಯಿದ್ರು, ಹೂವು ಕಟ್ಕೊಂಡು ನಮ್ಮ ಅಜ್ಜಿಗೆ ತಂದು ಒಂದಷ್ಟು ಹೂವು ಕೊಟ್ಟು, ಇಷ್ಟು ದೊಡ್ಡ ಚೆಂಬಲ್ಲಿ, ಆ ಚೆಂಬಿಂದಂತೂ ನಮ್ಮ ಮನೇಲಿ 1,000 ಸರ್ತಿ ಹೇಳಿರ್ತಾರೆ. ಯಾಕಂದರೆ ಹಸುವು ಅಂತ ಇದ್ದದು, ಹಸುವನ್ನ ಮರೆಯಲ್ಲ. ಇಷ್ಟು ದೊಡ್ಡ ಚೆಂಬಲ್ಲಿ ಕಾಫಿ ತೊಗೊಂಡು ಇಷ್ಟು ಬಿಸ್ಕೆಟ್ಸ್ ತಂದು ಕೊಡೋರು. ಬೆಳಗ್ಗೆ ಅವ್ರು ಬರೋವರೆಗೂ ಮನೇಲಿ ಮಕ್ಕಳಿಗೆಲ್ಲ ಹಸುವು. ಅದು ಬಂದಿದ ತಕ್ಷಣ ಅದೊಂದು 4-5 ವರ್ಷಾನ್ಗಟ್ಲೆ ಮಕ್ಕಳ ಹಸುವನ್ನ ನೀಗಿರೋ ತಾಯಿಯವರು. ಸೊ ನಾವು ಅದನ್ನು ಹೇಳೋದೇನೆಂದರೆ, ನಮ್ಮ ಅಜ್ಜಿ ಬೇರೆ ಅಲ್ಲ, ಅವರು ಬೇರೆ ಅಲ್ಲ, ಯಾರು ನೋಡ್ಕೊಳ್ತಾರೆ? ಈಗ ಮಾಡ್ತಾರೆ. ಈಗ ಇವತ್ತು ನೀವೊಂದು ಹೇಳಿ, ಎಷ್ಟು ಜನ ಅಣ್ಣ ತಮ್ಮಂದರು ಯಾರೋ ಒಬ್ಬರು ತೀರ್ಕೊಂಡ್ಬಿಟ್ರೆ ಅವ್ರ ಮಕ್ಕಳನ್ನ ತೊಗೊಂಡು ಬಂದು ಮನೇಲಿ ಇಟ್ಕೊಳ್ತಾರೆ. ಫೀಸ್ ಕಟ್ಬಿಡ್ತೀನಿ, ಹಾಸ್ಟೆಲ್ಗೆ ಹಾಕ್ಬಿಡಿ, ಇಷ್ಟು ಒಂದು ಇದು ಏನದು ಪ್ರಿವಿಲೇಜ್ಗಳು ಬಂದು ಸ್ವಂತ ತಮ್ಮನ ಮಗನ ತಂಗಿ ಮಗನ ಮನೇಲಿ ಬಂದು ಇಟ್ಕೊಳ್ಳೋ ಒಂದು ಹೃದಯ ಇಲ್ಲ ಅನ್ನೋ ಸಮಯ ಇದು. ಟು ಬಿ ಆನೆಸ್ಟ್, ರೈಟ್? ಐ ಥಿಂಕ್ ಅದಿದೆ. ನಮ್ಮ ಮನೆಗೆ ಹೆಂಗೆ ಅಡ್ಜಸ್ಟ್ ಆಗ್ತಾರೆ, ಇಲ್ಲ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಆಗಲ್ಲ ಇದು. ಹೌ ಡಿಡ್ ದಟ್ ಲೇಡಿ ಡೂ ಆಲ್ ದಿಸ್? ಶಿ ಥಾಟ್ ಅಬೌಟ್ ಇಟ್ ಆ್ಯಂಡ್ ಹೌ ಬ್ಯೂಟಿಫುಲಿ ಶಿ ಡಿಡ್ ಇಟ್, ರೈಟ್? ಆ್ಯಂಡ್ ಅದನ್ನು ಫೀಲ್ ಮಾಡಿಸಿಲ್ಲ. ನೀವು ಯಾವತ್ತು ಹೆಲ್ಪ್ ಮಾಡಿದಾಗ ಏನಂದರೆ, ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ಫೀಲ್ ಮಾಡಿಸ್ತಿಲ್ಲ ಅಂದಾಗ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದಟ್ಸ್ ವಾಟ್ ದಿಸ್ ಲೇಡಿ ಡಿಡ್. ನನಗೆ ಅವ್ರ ಎಂಟರ್ಪ್ರೈಸಿಂಗ್ ನೇಚರು, ಆ ಕಾರು, ದ ವೇ ಶಿ ಡ್ರೆಸ್ಡ್, ಒಂದು ಗಂಟಿರ್ತಾ, ಇಷ್ಟು ದೊಡ್ಡ ಕುಂಕುಮ ಇರ್ತಾ ಇತ್ತು, ಟೈಟಾಗಿ ಒಂದು ಗುಂಗುರು ಕೂದಲಿತ್ತು ಅವ್ರಿಗೆ ಸ್ವಲ್ಪ, ಅದನ್ನು ಗಟ್ಟಿಯಾಗಿ ಕಟ್ಬಿಟ್ಟಿಲ್ಲ, ಒಂದು ಇದಾಗ್ತಿದ್ರಲ್ಲ ನೆಟ್ ಥರ. ಆಮೇಲೆ ಮಾಟಿ ಒಂದು ಓಲೆ ಬರ್ತಾ ಇತ್ತು, ರೈಟ್, ಇಲ್ಲಿಂದ ಇಲ್ಲವರೆಗೂ ಇರ್ತಾ ಇತ್ತು. ಆ್ಯಂಡ್ ಐ ಹ್ಯಾವ್ ನೆವರ್ ಸೀನ್ ಹರ್ ನಾಟ್ ಸ್ಮೈಲಿಂಗ್. ಅವ್ರು ಬಂದ್ಬಿಟ್ರು ಅಂದರೆ ಮನೆಯಲ್ಲಿ ಒಂದು ಎನರ್ಜಿ ಅದು. ನಮ್ಮ ಅಜ್ಜಿಗಂತೂ ಐ ಥಿಂಕ್, ನಮ್ಮ ಅಜ್ಜಿಗೆ ಪಾಪ ತಾಯಿ ಇಲ್ಲ, ಚಿಕ್ಕ ವಯಸ್ಸೆಲ್ಲ ತಾಯಿ ತಿರ್ಕೊಂಡ್ಬಿಟ್ಟಿದ್ರು. ಹುಟ್ಟಿದವ್ರು ಕೂಡ ಅಷ್ಟು ಕ್ಲೋಸ್ ಇರಲಿಲ್ಲ. ನಮ್ಮ ಅಜ್ಜಿಗೆ ಶಿ ವಾಸ್ ಲೈಕ್ ಅ ಬಿಗ್ ಸಿಸ್ಟರ್. ಸೊ ಎಲ್ಲಿ ನಡೆಯುತ್ತಿದೆ? ನೀವೆಲ್ಲ ರಿಲೇಷನ್ಶಿಪ್ ಮೆಚುರಿಟಿ ಇವೆಲ್ಲ ಮಾತಾಡ್ತೀರಾ. ಡು ಯು ಸಿ ಅ ಮೋರ್ ಮೆಚೂರ್ ರಿಲೇಷನ್ಶಿಪ್ ಎನಿವೇರ್? ಅಲ್ವಾ, ರೈಟ್? ನನ್ನ ಗಂಡ ಇವ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾರೆ, ಬಟ್ ಐ ಆಮ್ ಅ ಗುಡ್ ಫ್ರೆಂಡ್. ಇವ್ರು ಯಾರೂ ಓದಿಲ್ಲ. ನಮ್ಮ ಅಜ್ಜಿ ಸ್ಕೂಲ್ಗೆ ಹೋಗಿಲ್ಲ, ಮುನಿಯಮ್ಮನವ್ರ ಸ್ಕೂಲ್ಗೆ ಹೋಗಿಲ್ಲ, ತಾತ 7ನೇ ಕ್ಲಾಸು. ವಾಟ್ ಕೈಂಡ್ ಆಫ್ ಮೆಚುರಿಟಿ ಇವತ್ತು ಸಾಧ್ಯ ಇದೆಯಾ? ಇವತ್ತು ಎಲ್ಲ ತಿಳ್ಕೊಂಡು ಸಾಧ್ಯ ಇದೆಯಾ ಇವತ್ತು? ನಾವು ದಟ್ಸ್ ಅ ಸ್ಟೋರಿ ದಟ್ ಹ್ಯಾಡ್ ಟು ಬಿ ಟೋಲ್ಡ್. ಏನು ಮೆಚುರಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು? ಈಸಿಯೆಸ್ಟ್ ಏನೋ, ಅವರಿಬ್ಬರಿಗೂ ಸಂಬಂಧ ಇತ್ತು, ಅಷ್ಟೇ ಮಾಡೋದು. ಬಟ್ ಒಳಗಿನ ಕತೆ, ಆ್ಯಂಡ್ ಅಗೇನ್ ಐ ವಿಲ್ ನಾಟ್ ಗೋ ಡೀಪ್ ಇನ್ ಟು ಇಟ್, ಬಿಕಾಸ್ ಒಂದು ಗಂಡು ಹೆಣ್ಣಿನ ಮಧ್ಯೆ ಏನು ನಡೆಯುತ್ತೆ ಅನ್ನೋದು ಅವರಿಬ್ಬರಿಗೆ ಬಿಟ್ಟಿದ್ದು. ಸಮಾಜಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಯಾರಿಗೂ ತೊಂದರೆ ಕೊಡದೆ ಏನು ಮಾಡ್ಕೊಳ್ತಾ ಇದ್ದಾರೆ ಅವರಿದು. ಇವತ್ತು ಅವ್ರನ್ನ ಒಂದು ಕ್ಯಾರಿಕೇಚರ್ ಥರ ಮಾಡಿಬಿಟ್ಟಿದ್ದಾರೆ. ನನಗೆ ಬೇಜಾರಾಗೋದೇನು ಅಂದರೆ, ಮುನಿಯಮ್ಮ ಅಂದರೆ ಅದೊಂದು ನಗು. ಫಸ್ಟ್ ನಿಮ್ಮ ಹೊಟ್ಟೆ ತುಂಬಿಸಿದಾರೆ ವರ್ಷಾನ್ಗಟ್ಲೆ, ಸತ್ತೋಗ್ತಾ ಇದ್ರಿ ಅವ್ರಿಲ್ಲ ಅಂದಿದ್ರೆ, ಮಾತಾಡೋಕ್ಕೂ ಇರ್ತಾ ಇರಲಿಲ್ಲ. ಇವತ್ತು ನೀವು ನಗಬೇಡಿ ಅವ್ರ ಬಗ್ಗೆ. ಅಂದರೆ ಇವತ್ತು ಮರ್ಯಾದೆ ಬರ್ತಾ ಇದೆಯಾ? ಇವತ್ತು ಜಾತಿ ಬರ್ತಾ ಇದೆಯಾ? ಹೊಟ್ಟೆ ಹಸ್ದಾಗ ಎಲ್ಲೋಗಿತ್ತು? ಎಸ್. ಸೊ ಮಾನವೀಯ ದೃಷ್ಟಿಯಿಂದ ನೋಡಿದ್ರೆ ಎಲ್ಲರೂ ಕೂಡ ಮಹಾನ್ ವ್ಯಕ್ತಿಗಳೇನೆ. ಇಲ್ಲಿ ಪ್ರತಿಯೊಬ್ಬರು ಯಾರ್ಯಾರ ಬಗ್ಗೆ ನೀವು ಜ್ಞಾಪಿಸ್ಕೊಂಡಿದ್ದೀರ ಅವರೆಲ್ಲ ಯಾವ್ಯಾವ್ದನ್ನ ಬಿಟ್ಬಿಟ್ಟಿದ್ದಾರೆ. ಒಂದ್ ಕಡೆ ಜಾತಿನ ಗಮನಿಸಿಲ್ಲ, ವಯಸ್ಸು ಗಮನಿಸಿಲ್ಲ, ಅಥವಾ ಒಂದು ಮದುವೆ ಸ್ಟೋರಿ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ನಾವೆಲ್ಲ ಹೇಳ್ಬಿಟ್ರೆ ಓದ್ಬೇಕಾದ್ರೆ ಖುಷಿ ಇರಲ್ಲ. ಸೊ ಆ ಕಾರಣಕ್ಕೆ ಅದನ್ನೆಲ್ಲ ಹೇಳೋದಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಇಂಥವೆಲ್ಲ ನಮ್ಮ ಸುತ್ತ ನಡೀತಾ ಇಲ್ವಾ ಅಂದ್ರೆ, ಖಂಡಿತ ಈಗ್ಲೂ ಅಂತ ಜನ ಇದ್ದಾರೆ, ಅದೇ ರೀತಿ ನಡ್ಕೊಳ್ಳೋರಿದ್ದಾರೆ, ಅದೇ ರೀತಿ ಗ್ರಾಟಿಟ್ಯೂಡ್ ತೋರಿಸೋರಿದ್ದಾರೆ. ಬಹುಶಃ ಅವ್ರು ಯಾರಿಗೂ ಕೂಡ ಇದನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಜಾಗ ಅಥವಾ ಒಂದು ಸ್ಪೇಸ್ ಅಂತ ಸಿಗ್ತಾ ಇಲ್ಲ ಅನ್ಸುತ್ತೆ. ನನ್ಗನ್ಸುತ್ತೆ ಈ ಪುಸ್ತಕನ ಓದಿ ನೀವು ಕೊಟ್ಟಿರುವಂತಹ ಕೊನೆಯ ಪುಟ ಏನಿದೆ ಅದನ್ನ ಫಿಲ್ಅಪ್ ಮಾಡ್ತಾ ಬಂದ್ರೆ ಅವ್ರ ಕಣ್ಣಂಚಲ್ಲಿ ನೀರು ಬರಬಹುದು, ಮುಖದಲ್ಲಿ ಒಂದು ನಗುನು ಬರಬಹುದು. ಎರಡೂ ಕೂಡ ಸಾಧ್ಯ ಆಗುತ್ತೆ ಈ ಪುಸ್ತಕದಿಂದ. ಇಷ್ಟನ್ನೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ತುಂಬಾ ಖುಷಿ ಕೊಟ್ಟಂತ ಎಷ್ಟೋ ಪುಸ್ತಕಗಳಲ್ಲಿ ಇದು ಕೂಡ ಒಂದು. ನಾನು ಲೀವ್ ತಗೊಂಡ್ಬಿಟ್ಟೆ ಇದನ್ನ ಎಡಿಟ್ ಮಾಡ್ಬೇಕಾದ್ರೆ, ಯಾಕಂದ್ರೆ ನಂಗೆ ಅರ್ಧಂಬರ್ಧ ಮಾಡಕ್ ನನಗೆ ಸರಿ ಹೋಗ್ಲಿಲ್ಲ. ಇಲ್ಲ
ಪರವಾಗಿಲ್ಲ ಆಫೀಸ್ ಏನೋ ಒಂದು ಇದ್ದೇ ಇರುತ್ತೆ, ಇಟ್ಸ್ ಓಕೆ ಅಂತ ನಾನು ರಜಾ ತಗೊಂಡು ಹೋಲ್ ಡೇ ವಿ ಸ್ಯಾಟ್ ಟುಗೆದರ್, ಇದನ್ನ ಮಾಡಿದ್ವಿ. ಇದಾದ್ಮೇಲಿಂದ ನಾವು ಯಾರ್ಯಾರನ್ನೋ ಜ್ಞಾಪಿಸ್ಕೊಂಡು ಮಾತಾಡಿದೀವಿ ಹೌದಾ? ತುಂಬಾ ಸಲ. ನಾನು ಅಮೂಲ್ಯ ಮಾತಾಡ್ಬೇಕಾದ್ರೆ ನೀನು ಇದನ್ನು ಓದಿದ್ಯಾ, ಅವ್ರು ನಾವು ಡಿವೈಡ್ ಮಾಡ್ಕೊಂಡಿದ್ವಿ ಒಂದು 10 ಚಾಪ್ಟರ್ ಒಬ್ರು ಇನ್ನೊಬ್ರು ಅಂತ. ಬಟ್ ಏನಂದ್ರೆ ನಾನೇನೋ ಮಿಸ್ ಮಾಡ್ತಿದ್ದೀನಿ, ಅವ್ರು ಮಾಡ್ತಿರೋದು ನನಗೆ ಸಿಗ್ತಾ ಇಲ್ವಲ್ಲ ಅಂತ. ಅವ್ರು ಮುಗಿಸಿದ್ಮೇಲೆ ಮತ್ತೆ ನಾನು ಓದಿದ್ದೀನಿ, ನಾನು ಮುಗಿಸಿದ್ಮೇಲೆ ಮತ್ತೆ ಅಮೂಲ್ಯ ಓದಿದ್ದಾರೆ. ಅಂದ್ರೆ ಇಡೀ ಪುಸ್ತಕದಲ್ಲಿ ಯಾವುದು ಕೂಡ ಇದು ಬೇಡವಾಗಿತ್ತು ಅಂತ ಇಲ್ಲ. ಅಟ್ ದ ಸೇಮ್ ಟೈಮ್ ಇವರು ಈಗಲೂ ಇದ್ರೆ ಇವ್ರನ್ನ ನೋಡ್ಬೇಕಲ್ಲ ಅಂತಾನು ಅನ್ಸಿದೆ. ಸ್ಪೆಷಲಿ ಆ ಐರಾಣಿಗಳು ಅವ್ರನ್ನೆಲ್ಲ, ಮತ್ತೆ ನಿಮ್ಗೆ ದೋಸೆ ಕೊಡಿಸ್ತಾ ಇದ್ದವ್ರು ಒಬ್ರು ಇದ್ದಾರೆ ರಾಜಗೋಪಾಲ್, ಅವ್ರನ್ನೆಲ್ಲ ನೋಡಿದಾಗ ನನಗೆ ರಾಜಗೋಪಾಲ್ ಅಂಕಲ್ ಅವ್ರು ನಮಗೆ ಐ ಥಿಂಕ್ ಏನೋ ಈಸ್ ಎಲ್ಲರೂ ದೇವ್ರ ಸಮಾನನೇ. ರಾಜಗೋಪಾಲ್ ಅಂಕಲ್ ಕೆಲಸ ನಮ್ಮ ತಂದೆ ಕೊಡಿಸಿಲ್ಲ ಅಂದಿದ್ರೆ ಇವತ್ತು ನೆನ್ಸ್ಕೋಬೇಕು ಅವ್ರಿಗೆ. ರೈಟ್. ಮತ್ತೆ ಇಂಥವ್ರನ್ನೆಲ್ಲ ನೋಡಿದಾಗ ನಮ್ಮ ಬದುಕಲ್ಲೂ ಎಷ್ಟೊಂದು ಜನ ಬಂದಿದಾರಲ್ವಾ, ನಾವು ಅವರಿಗೆ ಎದುರುಗಡೆ ನಿಂತು ನೀವು ಅವತ್ತು ನನಗೆ ಹೀಗೆ ಮಾಡಿದ್ರಿ, ನಂಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ರೆ ತುಂಬಾ ಅದು ಕೃತಕ ಅನ್ನಿಸ್ಬಿಡ್ಬಹುದು. ನಾನು ಅದನ್ನ ಅವ್ರ ಮುಂದೆ ಹೇಳಬೇಕಾಗಿಲ್ಲ. ಅವರಿಗೆ ಈ ಖುಷಿ ಹೇಗೆ ತಲುಪಿಸಬಹುದು ಅಂದ್ರೆ ನಾನು ನಿಮ್ಮ ಜೊತೆನಲ್ಲಿ ಇದನ್ನ ಹೇಳೋದ್ರ ಮೂಲಕ, ನನಗೆ ಜ್ಞಾಪಿಸ್ಕೊಳ್ಳೋದ್ರ ಮೂಲಕ. ಬಹುಶಃ ಅದನ್ನ ಪ್ರತಿಯೊಬ್ಬರು ಮಾಡಬೇಕು ಅಂತ ಅನ್ಕೊಳ್ತೀನಿ. ನನಗೆ ಗೊತ್ತು ಈ ಲಿಸ್ಟ್ ಇಲ್ಲಿಗೆ ಮುಗಿಯೋದಕ್ಕೆ ಖಂಡಿತ ಸಾಧ್ಯ ಇಲ್ಲ, ಇನ್ನೂ ಸಾಕಷ್ಟು ಜನ ಇರಬಹುದು. ಅಥವಾ ಇದನ್ನ ನೋಡಿದ ನಂತರ ಬೇರೆ ಯಾರೋ ಬಂದು ನಿಮಗೆ ಇನ್ನೇನೋ ಹೇಳಬಹುದು, ಓ ಹೌದಾ ನಿಮಗೂ ಹೀಗಾಗಿದ್ಯಾ, ಹಾಗಿದ್ರೆ ನೀವು ಕೂಡ ಬರಿಬಹುದಲ್ವಾ ಅಂತ. ಈ ತರದವರಿಗೆ ನಿಮ್ಮ ಸಂದೇಶ ಏನು? ನೀವು ಮುಂದಿನ ಪುಸ್ತಕ ಬರಿಬೇಕು ಅಂತ ಅನ್ಕೊಳ್ತಾ ಇದ್ರೆ ಇದೇ ವಿಷಯದಲ್ಲಿರುತ್ತಾ ಅಥವಾ ಬೇರೆ ಏನಾದ್ರು ಯೋಚನೆ ಇದೆಯಾ? ರೈಟರ್, ಆಸ್ ಅನ್ ಆಥರ್ ನಿಮಗೆ ಏನ್ ಅನ್ಸುತ್ತೆ ಮುಂದಿನ? ಫಸ್ಟ್ ಐ ಥಿಂಕ್ ಐ ಡೋಂಟ್ ಟೇಕ್ ದ ಆಥರ್ ಸೀರಿಯಸ್ಲಿ. ನನ್ನ ಮೊನ್ನೆ ಯಾರೋ ಇದು ನನಗೆ ಕಾಲ್ ಮಾಡಿದ್ರು ಆ ಟ್ರೂ ಕಾಲರಲ್ಲಿ, ರೈಟರ್ ಅಂತ ಬಂತು. ನನಗೆ ಭಯ ಆಗಕ್ಕೆ ಶುರು ಆಯಿತು. ಐ ಆಮ್ ನಾಟ್ ಅ ರೈಟರ್, ಐ ಆಮ್ ಜಸ್ಟ್, ನನಗೆ ಅಂದರೆ ನನಗೆ ಎಕ್ಸ್ಪ್ರೆಸ್ ಮಾಡಬೇಕಿತ್ತು, ನನಗೆ ಪುಸ್ತಕ ಆ ಥರ ಬರಿಬೇಕು ಅಂತ ಯಾವುದು ಆಸೆಗಳಷ್ಟಿಲ್ಲ ಟು ಬಿ ಆನೆಸ್ಟ್. ಬರೀಲೇಬೇಕು ಅಂತ ಒಂದು ಪುಸ್ತಕ ಇದ್ದರೆ ತಾತಂದು ಸ್ವಲ್ಪ ಡೀಪಾಗಿ ಬರಿಬೇಕಂತ. ಐ ಥಿಂಕ್ ಹೀ ಈಸ್ ದ ಮ್ಯಾನ್ ದಟ್ ನನಗೆ ಅವರು ಮತ್ತು ಇನ್ನೊಬ್ಬರು ಉಮಾಮಹೇಶ್ವರ ರೆಡ್ಡಿ ಅಂತಿದ್ದಾರೆ, ಒಬ್ಬರು ತುಂಬ ದೊಡ್ಡ ವ್ಯಕ್ತಿಗಳು. ಅಂದರೆ ಅವರು ಟೀಚರ್, ಅವ್ರದ್ದು ಒಂದು ಲೈಫ್ ಸ್ಟೋರಿ ಬರಿಬೇಕಂತ ಅವ್ರು. ಯಾಕೆ ಅಂದರೆ ಅದು ಪ್ರಪಂಚಕ್ಕೆ ತಿಳಿಬೇಕು. ಅವ್ರು ಒಪ್ಪಲ್ಲ, ಅವ್ರು ರಿಟೈರ್ಡ್ ಆಗಲಿ, ಸ್ವಲ್ಪ ರಿಟೈರ್ಡ್ ಆದಮೇಲೆ ಎಲ್ಲರನ್ನೂ ಸ್ವಲ್ಪ ಕನ್ವಿನ್ಸ್, ನಾನು ಅಲ್ಲ ಕನ್ವಿನ್ಸಿಂಗ್ ಅಲ್ಲ, ಬೇರೆ ವಿಧಿ ಇಲ್ಲ, ಬೇತಾಳಂತರ ಬಿಟ್ಟು ಹೋಗ್ಬೇಕು ಇಲ್ಲ ಆ ಥರ ಆಗುತ್ತೆ. ಸೊ ಐ ವಾಂಟ್ ಟು ರೈಟ್ ಹಿಸ್ ಸ್ಟೋರಿ ಬಿಕಾಸ್ ದೀಸ್ ಆರ್ ದ 2 ಪೀಪಲ್ ಹೂ ಹ್ಯಾವ್ ಮೇಡ್ ದ ಮೋಸ್ಟ್ ಇನ್ಫ್ಲುಯೆನ್ಸ್. ನನಗೆ ಲೈಫಲ್ಲಿ ನಮ್ಮ ತಾತ ಇನ್ಫ್ಲುಯೆನ್ಸ್ ಮಾಡಿದರೆ ಇದರಲ್ಲಿ ಈ ಸೋಷಿಯಲ್ ಸೆಕ್ಟ್ರಲ್ಲಿ ನನಗೊಂದು ದಾರಿ ತೋರಿಸಿದ್ದೆ. ಟು ಬಿ ಆನೆಸ್ಟ್, ಐ ಥಿಂಕ್ ಅ ಪರ್ಸನ್ ಹೂ ಪ್ಲೇಡ್, ಈಗ ನಮ್ಮ ಸ್ಟುಡಿಯೋಲಿ ಬಾಲಚಂದ್ರನ್ ಸರ್ ಕೂಡ ಕೂತಿದ್ದಾರೆ. ರೆಡ್ಡಿ ಸರ್ ವಾಸ್ ಲೈಕ್ ದ ಫಸ್ಟ್ ಪರ್ಸನ್, ಉಮಾಮಹೇಶ್ವರ ರೆಡ್ಡಿ ಅವರು. ಅದಕ್ಕೆ ಇವರ ಒಂದು ಭಿಕ್ಷೆ ಇಲ್ಲದೆ ಈ ಒಂದು ಶುರು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಅವರೆಲ್ಲ ಎಷ್ಟು ಪುಣ್ಯಾತ್ಮರು ಅಂದರೆ ಅವ್ರು ಕಷ್ಟಪಟ್ಟು ಮಾಡಿದ್ದನ್ನೆಲ್ಲ ನಮಗೊಂಥರ ಈ ಥರ ಗಿಫ್ಟ್ ಅಂತ ಕೊಟ್ಬಿಟ್ಟಿದ್ದಾರೆ. ಆಯಿತಾ, ಇವತ್ತು ಐ ಹ್ಯಾವ್, ನನಗೆ ಬ್ರ್ಯಾಂಡಿಂಗು ಏನೋ ನನಗೆ ಅದು ಬೇಜಾರಾಗೋದೇನೆಂದರೆ ಇವೆಲ್ಲ ಒಂದು ಎಕ್ಸ್ಟ್ರಾ ಬಂದುಬಿಟ್ಟಿದೆ ಆಗಲೇ. ಬಟ್ ಎನಿವೇ, ಪಾಯಿಂಟ್ ಇಸ್ ಇವರಿಬ್ಬರು ಲೈಫ್ ಸ್ಟೋರಿ ಬರೀಬೇಕಂತಿದೆ ನನಗೆ. ಯಾಕೆ ಅಂದರೆ ತಾತಂದು ಇನ್ನು ತಾತ ಇಲ್ಲ, ಅಮ್ಮ ಇರೋಷ್ಟೊತ್ತಿಗೆ ಬರೀಬೇಕು. ತಾತ ಇದ್ದಿದ್ರೆ ಅವ್ರನ್ನೇ ಕೇಳಿ ಬರಿಬೋದು. ತಾತಂದು ಬರೆಯೋದಕ್ಕೂ ಐ ಫೀಲ್ ಐ ಆಮ್ ಎಲಿಜಿಬಲ್ ಬಿಕಾಸ್ ಐವ್ ಥಾಟ್ ಅಬೌಟ್ ಹಿಮ್. ನಾನು ತಾತನ ನೆನೆಸ್ಕೊಳ್ತಿದ್ದ ದಿನಗಳೇ ಇಲ್ಲ. ಸೊ ಐವ್ ಲಿವ್ಡ್ ವಿತ್ ಹಿಮ್. ಉಮಾಮಹೇಶ್ವರ ರೆಡ್ಡಿ ಅವರು ನನಗೆ ಗುರುಗಳು. ಸೊ ಇದರಲ್ಲಿ ಯಾವುದೇ ಒಂದು ದೊಡ್ಡ ನಿರ್ಣಯ ತೊಗೋಬೇಕಾದ್ರೂ ಸರ್, ನಾನು ಅದೇ ಹೇಳೋದಲ್ವ, ಈಗ ನನಗೇನಂದರೆ ಈ ಲೈಫ್ ಸಿಸ್ಟಮ್ಸ್ ಹೋಗ್ಬಿಟ್ರೆ ಭಯ ಆಗುತ್ತೆ ನನಗೆ. ನನಗೆ ದಿಕ್ಕಾಪಾಲಾಗಿದ್ದಾಗ ಸರ್ ಈ ಥರ ಆಗಿದೆ, ನನಗೊಂದು ದ್ವಂದ್ವ ಇದೆ, ಏನು ಮಾಡಲಿ, ಅದಕ್ಕಾದರೂ ಬೇಕಲ್ವ ನಿಮಗೆ. ಅವ್ರದ್ದೊಂದು ಕತೆ ಬರೀಬೇಕು ಬಿಕಾಸ್ ಈಸ್ ಅ ಗ್ರೇಟ್ ಮ್ಯಾನ್. he will not encourage it, but these are the 2 books that I want to write. ನಾನು ಬರೆದ್ರೆ ಮಿಕ್ಕಿದ್ದು ಯಾವ ಬರೆದ್ರಲ್ಲ ಬರೀತೀರಾ, ಬರಿಬೇಕಾ? ಓಕೆ, ನೋಡೋಣ. ಇಲ್ಲ, ನಮ್ಮ ತಾತಂದು ಬರೀಲಿಲ್ಲ ಅಂದರೂ ಕೂಡ ಉಮಾಮಹೇಶ್ವರ ರೆಡ್ಡಿ ಅವ್ರದ್ದೊಂದು ಕತೆ ಬರೀಬೇಕು ಬಿಕಾಸ್ ದ ವೇ ಹಿ ಹ್ಯಾಸ್ ಲಿವ್ಡ್ ಲೈಫ್. ಅಂದರೆ ಉಮಾಮಹೇಶ್ವರ ರೆಡ್ಡಿ ಅವ್ರ ತಾಯಿ, ಅವ್ರನ್ನ ನೆನೆಸ್ಕೋಬೇಕು. ವಂಡರ್ಫುಲ್ ವುಮನ್. ಅದನ್ನು ಅವ್ರು ಬರೀಲಿ, ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತೇನೆ, ನಿಮ್ಮ ಅಮ್ಮಂದು ನೀವು ಬರೀರಿ ಫಸ್ಟ್, ನಿಮ್ದು ನಾನು ಬರೀ. ಅಮೇಝಿಂಗ್. ಒಂಥರ ಹೇಗೆ ಹೇಳ್ಬೋದು ಅಂತಂದ್ರೆ, ನಾವು ವಾಪಸ್ ಏನು ಕೊಡ್ತೀವಿ ಅಂತಂದ್ರೆ ಯಾರ್ಯಾರು ಯಾವ್ಯಾವ ಥರದಲ್ಲೂ ಕೊಡಬಹುದು. ನೆನಪಿಸ್ಕೊಳ್ಳೋದಿದೆಯಲ್ಲ, ಅದು ನೀವೇ ಮಾಡಬೇಕು, ಬೇರೆ ಯಾರೋ ಮಾಡೋಕ್ಕಾಗಲ್ಲ. ನಮಗೆ ಏನಾದರೂ ದಕ್ಕಿದ್ರೆ ಅದನ್ನ ಜ್ಞಾಪಿಸ್ಕೊಳ್ಳೋಂಥ ಶಕ್ತಿ ಅಥವಾ ಕರ್ತವ್ಯ ನಮ್ಮದೇ ಆಗಿರುತ್ತೆ. ಬೇರೆ ಯಾರೋ ನಮ್ಮ ಪರವಾಗಿ ಮಾಡೋಕ್ಕಾಗಲ್ಲ. ಆ ಕರ್ತವ್ಯನ ಅಥವಾ ಆ ಕೃತಜ್ಞತೆನ ನೀವು ನಿಮ್ಮ ಪುಸ್ತಕದ ಮೂಲಕ ತಲುಪಿಸಿದ್ದೀರಾ. ಬಹಳ ಚೆನ್ನಾಗಿ ಪುಸ್ತಕ ಬಂದಿದೆ. ಅಟ್ ದ ಸೇಮ್ ಟೈಮ್ ಇನ್ನೊಬ್ಬರಿಗೆ ಇದು ಜವಾಬ್ದಾರಿನ ಹಸ್ತಾಂತರಿಸಿದ್ದೀರಾ. ಯಾಕಂದರೆ ಇದು ಇಲ್ಲಿಗೆ ಮುಗಿಬಾರ್ದು, ಮತ್ತಷ್ಟು ಜನ ಇದನ್ನು ಮಾಡಬೇಕು ಅಂತ. ಅದು ತುಂಬ ಒಳ್ಳೆ ಥಾಟ್ ಅನ್ನಿಸ್ತು. ಕೊನೆಯಲ್ಲಿ ನೀವು ಕೂಡ ಇದರಲ್ಲಿ ಪಾಲ್ದಾರರಾಗಿ ಅಂತ ಹೇಳಿರೋಂಥ ರೀತಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ. ಈ ಪುಸ್ತಕದ್ದು ಟ್ರಾನ್ಸ್ಲೇಷನ್ ಅಂತ ಬಂದಾಗ ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡಬೇಕಾದ್ರೆ ನವೀನ ಇಲ್ಲಿ ನೆನಪಿಸ್ಕೊಳ್ಳೇಬೇಕು. ಈ ಪುಸ್ತಕ ಹೇಗಾಗುತ್ತೋ ಏನೋ ಅನ್ನೋ ಒಂದು ಅಂಜಿಕೆ ನಿಮಗೂ ಇರುತ್ತೆ. ಯಾಕಂದರೆ ನೀವು ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿ ಬರ್ದಿದ್ದಾಗ ಅದು ಕನ್ನಡದಲ್ಲಿ ಅಷ್ಟೇ ಚೆನ್ನಾಗಿ ಬರಬೇಕಲ್ವಾ.
ಅದನ್ನ ಮಾಡ್ಬೇಕಾದ್ರೆ ಮೂರ್ ಜನ ಜೊತೆಗೆ ಸೇರಿದೀವಿ, 4 ಜನ ಇನ್ಫ್ಯಾಕ್ಟ್ 4 ಜನ, ಹೌದು. 4 ಜನ ಮಾಡ್ತಿರ್ಬೇಕಾದ್ರೆ ಅದು ಹೇಗಾಗತ್ತೋ ಅಂತ ನನಗೆ ಸ್ವಲ್ಪ ಹಿಂಜರಿಕೆ ಇತ್ತು. ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರ್ಬೋದು ಅನ್ಸುತ್ತೆ, ಒಂಚೂರು ಟೈಮ್ ಬೇಕು, ತುಂಬಾ ಅರ್ಜೆಂಟ್ ಮಾಡ್ಕೋತಿದ್ದಾರೆ ಅಂತ. ಅದನ್ನ ಹೇಳಕ್ ನಂಗೊಂದು ಸ್ವಲ್ಪ ಹೇಗೆ ನೀವೆಲ್ಲ ರೆಡಿ ಆಗ್ಬಿಟ್ಟಿದ್ದೀರಾ, ಏನ್ ಅನ್ಕೊಳ್ತಿರೋ, ಹೇಗೆ ಹೇಳೋದು ಅನಿಸ್ತಾ ಇತ್ತು. ಬಟ್ ನವೀನ್ ನನಗೆ ಇಲ್ಲ, ಇದು ತುಂಬಾ ದೊಡ್ಡ ಪ್ರಾಜೆಕ್ಟ್, ಅವ್ರು ತುಂಬಾ ಆಸೆಯಿಂದ ಮಾಡ್ತಾ ಇದ್ದಾರೆ, ಇಲ್ಲಿ ಏನೂ ತಪ್ಪಾಗಬಾರ್ದು ಅಂತ ಏನನ್ನೆಲ್ಲ ಮಾಡ್ಬೋದು ಅಷ್ಟನ್ನು ಮಾಡೋಣ ಅಂತ ಹೇಳಿದ್ರು. ನೀವು ಅದಕ್ಕೆ ಒಪ್ಕೊಟ್ರಿ, ಅದನ್ನ ಮುಂದಕ್ಕೆ ಹಾಕಿದ್ರಿ. ಆ ಕಾರಣಕ್ಕೆ ಈ ಪುಸ್ತಕ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯವಾಯಿತು. ಮಿಂಚು ಅವ್ರನ್ನ ಕೂಡ ಜ್ಞಾಪಿಸ್ಕೊಳ್ಬೇಕು. ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿ ಅವ್ರಿಗಿರುವಂಥ ಇಂಟ್ರೆಸ್ಟ್ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು. 22 ವರ್ಷದ ಹುಡುಗಿ ಅದು. ಹೌದು, ಅವರಿಗೆ ನೀವು ಆಪರ್ಚುನಿಟಿ ಕೊಟ್ಟಿದ್ದನ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಅದನ್ನು ಗಟ್ಸ್ಬೇಕಾಗತ್ತೆ. ಅದು ತುಂಬ ಚೆನ್ನಾಗಿ ಬಂತು. ಅವ್ರ ತಾಯಿಯವರು ಕೂಡ ಅಷ್ಟೇ ಒಂದು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ ಮುಂದಕ್ಕೆ ಹಾಕ್ತಾ ಇದೀವಿ, ಇನ್ನೊಂಚೂರು ನಾವೇನೋ ಇದಕ್ಕೆ ಆ್ಯಡ್ ಮಾಡ್ತೀವಿ ಅಂದಾಗ ಅವ್ರು ಏನೂ ಹಿಂಡ್ರೆನ್ಸ್ ತೋರಿಸ್ಲಿಲ್ಲ. ಅಯ್ಯೋ ನನ್ನ ಮಗಳು ಬರೀತಿರೋದು, ನೀವು ಎಲ್ಲ ಇನ್ವಾಲ್ವ್ ಆಗ್ತಿದ್ದೀರಾ, ಆ ಥರ ಎಲ್ಲ ಏನೂ ಹೇಳಲಿಲ್ಲ. ಹೌದಾ, ಹಾಗಿದ್ರೆ ಮಾಡಿ, ಪುಸ್ತಕ ಚೆನ್ನಾಗಾಗೋದು ಇಂಪಾರ್ಟೆಂಟು ಅಂತ. ಆ ಥರದಲ್ಲಿ ಪುಸ್ತಕ ಅದ್ಭುತವಾಗಿ ಬಂದಿದೆ. ಇದೆಲ್ಲದ್ರ ಜೊತೆಗೆ ಒಂದು ಕೊನೆಯ ಪ್ರಶ್ನೆ, ಈ ಕೊನೆಯ ಪ್ರಶ್ನೆ ಜೊತೆಗೆ ಕಾರ್ಯಕ್ರಮನ ಕನ್ಕ್ಲೂಡ್ ಮಾಡೋಣ. ನಮ್ಗೆ ಅನ್ಸುತ್ತಲ್ವಾ, ಯಾವಾಗ್ಲೂ ನಮಗೆ ಸಹಾಯ ಬೇಕು, ಆದರೆ ನಾವು ಅದನ್ನ ಮಾಡಬೇಕು ಅಂತಂದಾಗ ಅದೆಲ್ಲೋ ಒಂದ್ ಕಡೆ ಒಂದು ಸಣ್ಣ ಹಿಂಜರಿಕೆ. ಎಷ್ಟೊಂದು ಜನ ಇದ್ದಾರೆ ಬಿಡು, ಮಾಡ್ಕೊಳ್ತಾರೆ, ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಂತ. ಈ ನಿಟ್ಟಿನಲ್ಲಿ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಂದರೆ ಸೇಮ್ ಥಿಂಗ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಅದೇ ಭಗತ್ ಸಿಂಗ್ ಬೇರೆ ಕಡೆ ಹುಟ್ಟಿದ್ರೆ ಓಕೆ, ನಮ್ಮ ಮಗ ಭಗತ್ ಸಿಂಗ್ ಆಗಬಾರ್ದು. ಇದಕ್ಕೆ ನಾನು ಇವ್ರದ್ದು GB ಹರೀಶ್ ಅವ್ರದ್ದೊಂದು ಸಣ್ಣದೊಂದು ಹೇಳ್ಬಿಡ್ತೀನಿ. ಯಾಕೆಂದರೆ ಪುಣ್ಯಾತ್ಮರ ಸ್ಟೇಟ್ಮೆಂಟ್ ಹೇಳಿದ್ರೆ ನಮ್ಮದು ಈಸಿ ಆಗಿಬಿಡುತ್ತೆ ನಾನು ಹೇಳೋದಕ್ಕಿಂತ. ಅವರು ಯಾರೋ ತಂದೆ ತಾಯಿ ಬಂದ್ಬಿಟ್ಟು ನಮ್ಮ ಮಕ್ಕಳಿಗೆ ಇದು ಏನದು ದೇಶ ಪ್ರೇಮ ಇಲ್ಲ ಆ ಥರ ಏನೋ ಹೇಳಿದ್ರಂತ. ಅವ್ರು ಹೇಳಿದ್ರಂತೆ, ನೀವು ಏನಂತ ಅಂದ್ಕೊಂಡ್ರಿ, ನನ್ನ ಮಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ದುಡಿಬೇಕು ಅಂತ ಅಂದ್ಕೊಂಡ್ರಿ. ಚೆನ್ನಾಗಿ ಓದಿದ್ರು, ಚೆನ್ನಾಗಿ ದುಡಿತಾ ಇದ್ದಾರೆ, ನೀವು ಅಂದ್ಕೊಂಡಿದ್ದೆಲ್ಲ ಆಗಿದೆ. ಕರೆಕ್ಟ್. ಬಟ್ ಇದು ಅಂದ್ಕೊಂಡೇ ಇಲ್ವಲ್ಲ, ನೀವು ಚಿಕ್ಕ ವಯಸ್ಸಿಂದ ನೀವು ಕಲಿಸೇ ಇಲ್ವಲ್ಲ. ಈ ಕೃತಜ್ಞತೆ ಅನ್ನೋದು ಮನೇಲಿ ನೀವೇನು ಮಾಡಿದ್ರಿ, ಎಷ್ಟೊಂದು ಜನ ತಂದೆ ತಾಯಿ ಅವರು. ಇನ್ನೊಂದೇನಂದರೆ ಇದೊಂದು ತರಲೆ ಏನು ಅಂದರೆ, ನಾನು ಕಷ್ಟಪಟ್ಟಿದ್ದು ನನ್ನ ಮಕ್ಕಳಿಗೆ ಗೊತ್ತಾಗಬಾರ್ದು. ನಾನು ಕಷ್ಟಪಟ್ಟು, ನಿಮ್ಮ ಮಕ್ಕಳು ನಿಮಗಿಂತ ಜಾಸ್ತಿ ಕಷ್ಟಪಡಬೇಕು. ಆದರೆ ಆ ಕಷ್ಟಪಡೋದ್ರಿಂದ ಅವರು ಇದೇನಿದೆ ಏನು ಬದಲಾವಣೆ ತರ್ತಾರೆ ಅದು ದೊಡ್ಡದಾಗಿರಬೇಕು. ಕಷ್ಟ ನಮ್ಮ ಮಕ್ಕಳು ಯಾಕೆ ಕಷ್ಟಪಡಬಾರ್ದು? ಫಸ್ಟ್ ಆಫ್ ಆಲ್ ಅದು ಮೂರ್ಖತನ. ಅದು ಆ ಥರ ನೀವು ಸಾಕಿದ್ರೆ ಒಳ್ಳೆ ಫಾರಮ್ ಕೋಳಿಗಳನ್ನ ಸಾಕ್ಬಿಟ್ಟಷ್ಟೇ ಯಾರೋ ಒಬ್ಬರು ಬಂದು ಕುಯ್ಕೊಂಡು ಹೋಗ್ತಾರೆ ಅದನ್ನು. ಬಟ್ ಮೈ ಪಾಯಿಂಟ್ ಇಸ್, ಒಳ್ಳೆದೆಲ್ಲನೂ ಬೇರೆ ಕಡೆ ಆಗಬೇಕು. ಇವತ್ತು ಕಾಫಿ ಚರ್ಚೆಯಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಏನೋ ಆಯ್ತಂತೆ, ಅದಾಯ್ತಂತೆ. ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ, ನಮಗೆ ನಡೀತಾ ಇರೋ ಅನ್ಯಾಯ ನಮ್ಗೆ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ ಇವತ್ತು. ಆ ಲೆವೆಲ್ಗೆ ಬಂದ್ಬಿಟ್ಟಿದೆ ನಾವಿವತ್ತು. ಅದು ಯಾಕೆ ಬರ್ತಾ ಇದೆ? ಕೃತಜ್ಞತೆ ಇಲ್ಲ. ಈಗ ನೀವೊಂದು ಬೆಂಗಾಲಲ್ಲಿ ಆಗಿದೆ ನೆನೆಸ್ಕೊಂಡ್ರೆ, ಒಂದು ಮಗು ತಂದೆ ತಾಯಿ ಮುಂದೆ ಗ್ಯಾಂಗ್ ರೇಪ್ ಮಾಡ್ತಾರೆ. ಆ ಮಗು ಹೋಗ್ಬಿಟ್ಟು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೆ. ಕಂಪ್ಲೇಂಟ್ ಕೊಟ್ಟೋದು ಮತ್ತೆ ತಂದೆ ತಾಯಿ ಮುಂದೆ ಗ್ಯಾಂಗ್ ರೇಪ್. ಮತ್ತೆ ಆ ಮಗು ಸಾಧನೆ ಬಿಟ್ಟಿಲ್ಲ, ಸ್ಟಿಲ್ ಶಿ ಗೋಸ್. ಇದು ನೀವು ಸ್ಟೋರಿಯಾಗಿ ಹೇಳ್ಕೊಂಡು ನೀವು ಇದನ್ನು ಎಂಜಾಯ್ ಮಾಡೋಕ್ಕಾಗತ್ತಾ? ಇದರಿಂದ ಕಲಿಯೋದೇನಿದೆ? ಕೃತಜ್ಞತೆ ಎಷ್ಟಿರಬೇಕು. ಆ ಒಂದು ಮಗು ಧೈರ್ಯಕ್ಕೆ ಇವತ್ತು, ಆ ಹೆಂಗಸರದೊಂದು ಧೈರ್ಯ ಇಲ್ಲ ಅಂದಿದ್ರೆ ಇವತ್ತು ದೇಶ ಇಲ್ಲ ಅಲ್ವಾ? ಭಾರತ ಮಾತೆಯನ್ನು ಪೂಜೆ ಮಾಡೋದು ಇವೆಲ್ಲ ಹೇಳ್ಕೊಂಡು ಇವ್ರದ್ದೊಂದು ನೀವು ನೆನೆಸ್ಕೊಳ್ಳಿಲ್ಲ ಅಂದರೆ ಹೇಗಾಗತ್ತೆ? ಈಗ ಆ ಮಕ್ಳಿಗೆ ಧೈರ್ಯ ಕೊಡ್ಬೇಕಂದ್ರೆ ನಿಮ್ಮ ಹೆಣ್ಮಕ್ಳಿಗೆ ನೀವು ಯಾಕೆ ಪ್ರೊಟೆಕ್ಟಿವ್ ಆಗಿ ಅಷ್ಟು ತುಂಬ ಇದು ಮಾಡ್ತಾ ಇದ್ದೀರಾ? ವೈ ಡೋಂಟ್ ಯು ಮೇಕ್ ದಮ್ ಲೈಕ್ ಒಂದು ದುರ್ಗಾ ಥರ ಯಾಕೆ ಮಾಡಬಾರ್ದು ನೀವು? ರೈಟ್? ಯಾರೋ ನಿಮ್ಮ ಮಗಳನ್ನ ಪ್ರೊಟೆಕ್ಟ್ ಮಾಡೋಕೆ ಅಳಿಯಬೇಕು. ಕರೆಕ್ಟ್, ಅದು ಬೇಕಾಗಿಲ್ಲ, ಅದು ಯೂಸ್ಲೆಸ್, ಅದು ಯಾರೋ ಅಲ್ವಾ? ಬಟ್ ಮೈ ಪಾಯಿಂಟ್ ಇಸ್ ಅಗೇನ್ ದ ಪ್ಯಾರಲಲ್ ದಟ್ ಐ ವಾಂಟ್ ಟು ಡ್ರಾ ಇಸ್, ಆ ಹೆಣ್ಮಕ್ಳು ಕಷ್ಟಪಡ್ತಾ ಇದ್ದಾರೆ, ನಿಮ್ಗೆ ಓಕೆ, ಅದು ನಿಮಗೆ ಕತೆ ಆಗುತ್ತೆ. ನಿಮ್ಮ ಹೆಣ್ಮಕ್ಳಿಗೆ ಯಾರೋ ಒಬ್ಬರು ಸಣ್ಣದಾಗಿ ಒಂದು ಮುಟ್ಟೋಗ್ಬಿಟ್ರು ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಹೌ ಇಸ್ ದಟ್? ಯಾರೋ ಒಬ್ಬರು ಈಗ ಸಂದೀಪ್ ಉನ್ನಿಕೃಷ್ಣನ್, ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು ನಮ್ಮ NGOನಲ್ಲಿ ಒಂದು ಮಗುಗೆ 2 ವರ್ಷ ಫೀಸ್ ಕಟ್ಟಿದ್ರು. ಅವ್ರು ಬಂದು ಹೇಳಿದಾಗ ಎಲ್ಲರೂ ಅದಕ್ಕೆ ಕಣ್ಣೀರು ಸುರಿಸ್ತೀರಾ, ಎಲ್ಲರೂ ನೀವು ಅಯ್ಯೋ ಅಂಥ ಮಗ ಇರಬೇಕಿತ್ತು. ನಿಮ್ಮ ಮಗ ಯಾಕೆ ಆಗಬಾರ್ದು? ನಿಮ್ಮ ಮಗನ ಯಾಕೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವ್ರ ಥರ ಬೆಳೆಸೋ ಆಗಿಲ್ಲ? ನಿಮ್ಮ ಮಗ ಯಾಕೆ ದೇಶಕ್ಕೋಸ್ಕರ ಪ್ರಾಣ ಕೊಡಬಾರ್ದು? ಅದಕ್ಕಿಂತ ಒಂದು ದೊಡ್ಡ ಗ್ರೇಟ್ನೆಸ್ ಇದೆಯಾ? ನನ್ನ ಮಗ ಅಥವಾ ಮಗಳು ಏನೋ ಒಂದು ಒಳ್ಳೆಯ ಸಾಧನೆ ಮಾಡೋಕ್ಕೆ ಹೋಗ್ಬಿಟ್ಟು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಅಲ್ವಾ? ಇಸ್ಂಟ್ ಇಟ್ ದ ಬಿಗ್ಗೆಸ್ಟ್ ಆನರ್ ಯಾರಿಗಾದ್ರೂ ಆಗಲಿ? ಅದು ರೂಢಿಸ್ಕೊಳ್ಳಿ. ವೈ ಇಸ್ ಇಟ್? ಐ ಥಿಂಕ್ ಬೇರೆಯವರೆಲ್ಲ ಆಗಬೇಕು, ನಾವಾಗಬಾರ್ದು ಅಂದರೆ. ಸೊ ಅದು ಬರೋದೇ ಇದರಿಂದ. ಕೃತಜ್ಞತೆ ಇಲ್ಲ. ಈಗ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಬಗ್ಗೆ ನೀವು ಮಾತಾಡ್ತಾ ಇರೋದು ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾತ್ರ. ಒಳಗಡೆ ಇಲ್ಲ ಅದು. 99% ಆಫ್ ದ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಹಿಮ್, ಅವ್ರಿಗೆ ನಿಜವಾಗ್ಲೂ ಒಳಗಡೆ ಆ ಸ್ಯಾಕ್ರಿಫೈಸ್ ಬಗ್ಗೆನೂ ಗೊತ್ತಿಲ್ಲ. ಅವ್ರ ತಂದೆ ತಾಯಿನ ನಾನು ಮೀಟ್ ಮಾಡ್ತೀನಿ, ಹೇಗಿರ್ಬೇಕು ಅವ್ರ ತಂದೆ ತಾಯಿಗೆ? 27 ವರ್ಷ ವೆನ್ ಈ ಪಾಸ್ಡ್ ಅವೇ, ದೇ ಆರ್ ಲಿವಿಂಗ್ ವಿತ್ ದಟ್ ಪೇನ್. ಎಂಪತೈಸ್ ಮಾಡಿ. ಅದು ಗ್ರ್ಯಾಟಿಟ್ಯೂಡ್ ಇಲ್ಲ ಅಂದರೆ, ಎಂಪತಿ ಬೇಸ್ ಕ್ವಾಲಿಟಿ, ಬೇಸ್ ವ್ಯಾಲ್ಯೂ ಇಸ್ ಗ್ರ್ಯಾಟಿಟ್ಯೂಡ್.
ಇದು ಬೇಸ್ ವ್ಯಾಲ್ಯೂ ಇಲ್ಲ ಅಂದರೆ ಇನ್ನೆಲ್ಲ ಯಾವ ವ್ಯಾಲ್ಯೂಸು ಬರೋದಿಲ್ಲ. ಬರೋದಿಲ್ಲ. ಸೊ ಐ ವುಡ್ ಸೇ ಐ ಥಿಂಕ್ ಯು ಬೇಸಿಕ್ ಇದು ನೀವು ಬೆಳೆಸಲಿಲ್ಲ ಅಂದರೆ ಇನ್ನು ಏನೂ ಒಳ್ಳೇದಾಗೋದಿಲ್ಲ ಅಂತ ಹೇಳಿ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಯಾಗಿದ್ರಿ. ಈ ಪುಸ್ತಕ 3 ಲ್ಯಾಂಗ್ವೇಜಲ್ಲಿ ಇರೋದ್ರಿಂದ ಅದರದ ಡಿಸ್ಕ್ರಿಪ್ಷನ್ ಎಲ್ಲ ನಾವು ಹಾಕೋಣ. ಈ ಪುಸ್ತಕವನ್ನು ಓದಿದ ನಂತರ ಅವ್ರಿಗೆ ಏನು ಅನ್ನಿಸ್ತು ಅಂತ ನಿಮ್ದು ಇಮೇಲ್ ಐ ಡಿ ಏನಾದ್ರು ಹಾಕಿದ್ದೀರಾ? ಇದರಲ್ಲಿ ನನ್ನ ಇದೆಲ್ಲ ಇದೆ, ಪುಸ್ತಕದಲ್ಲಿದೆ. ಸೊ ಅದನ್ನು ಓದೋರು ಖಂಡಿತ ಅವ್ರ ಜೊತೆನಲ್ಲಿ ನಿಮ್ಮ ಅಭಿಪ್ರಾಯನ ಕೂಡ ಹಂಚ್ಕೊಳ್ಬಹುದು. ಇಷ್ಟೊತ್ತು ನಮ್ಮ ಜೊತೆ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಪುಸ್ತಕ ಬರೀಬೇಕು ಅಂತ ಅಂದ್ಕೋತಾ ಇದ್ದೀನಿ ಅಂದರೆ ಖಂಡಿತ ಅದು ಸಾಕಾರವಾಗಲಿ, ಒಳ್ಳೇದಾಗಲಿ. ನೀವು ಇಂಗ್ಲೀಷ್ನಲ್ಲಿ ಬರೆಯೋದಾದ್ರೆ ಕನ್ನಡ ಆಪರ್ಚುನಿಟಿ ನಮಗಿರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಧನಂಜಯ ರಾಮಕೃಷ್ಣಪ್ಪ. ಒಳ್ಳೇದಾಗಲಿ ನಿಮಗೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ. ಶಾಯಿ ಮಂಟಪದಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದು ಹೀಗೊಂದು ಕೃತಜ್ಞತಾ ಭಾವ ಅನ್ನುವಂಥ ಪುಸ್ತಕವನ್ನು ಬರೆದಂಥ ಧನಂಜಯ ರಾಮಕೃಷ್ಣಪ್ಪ ಅವರು. ಮತ್ತೊಬ್ಬ ಲೇಖಕರ ಜೊತೆಗೆ ಮತ್ತಷ್ಟು ಮಾತುಕತೆಯಲ್ಲಿ ಮತ್ತೆ ಸಿಗ್ತೀನಿ. ಕೇಳ್ತಾ ಇರಿ, ನೋಡ್ತಾ ಇರಿ ಧ್ವನಿಧಾರೆ ಮೀಡಿಯಾ.